ನಮಸ್ತೆ ಎಲ್ಲರಿಗೂ. ಗುಡ್ ಮಾರ್ನಿಂಗ್ ಎಲ್ಲರಿಗೂ ವೆಲ್ಕಮ್. ನಮ್ಮ ಮಂಡೇ ಸ್ಪೆಷಲ್ ವಾರ ಸ್ಟಾರ್ಟ್ ಆಗ್ತಾ ಇದೆ. ಸೊ ವಾರದ ಮೊದಲನೇ ದಿನಕ್ಕೆ ಹಾಗೆಯೇ ಈ ಒಂದು ದಿಲ್ಸೆ ಪ್ರೋಗ್ರಾಮ್ ನ 3ನೇ ವಾರಕ್ಕೆ ಎಲ್ಲರಿಗೂ ವೆಲ್ಕಮ್. ಸಾರಿ ಫೇಸ್ಬುಕ್ ಅಲ್ಲಿ ಇವಾಗ ಲೈವ್ ಇದೆ. ಓಕೆ, ಮತ್ತೆ ಎಲ್ಲರಿಗೂ ವೆಲ್ಕಮ್. ನಮ್ಮ 3ನೇ ವಾರ ವೆರಿ ಎಕ್ಸೈಟಿಂಗ್ 2 ವೀಕ್ಸ್. 2 ವೀಕ್ಸ್ ಅಲ್ಲಿ ಇವಾಗ ನಮ್ಮ 28 ಲೀಡರ್ಸ್ ಅಲ್ಲಿ 14 ಲೀಡರ್ಸ್ ಆಲ್ರೆಡಿ ಅವರ ಒಂದು ಜರ್ನಿನ ಆಲ್ರೆಡಿ ಶೇರ್ ಮಾಡಿದ್ದಾರೆ. ಆ ಒಂದು ಜರ್ನಿಲಿ ಅವರು ಕಂಡಂತ ಒಂದು ಏಳು ಬೀಳು ಇಲ್ಲ ಅಂತ ಹೇಳಿದ್ರೆ ಅವ್ರು ಕಲ್ತಂತ ಕೆಲವು ಇಂಪಾರ್ಟೆಂಟ್ ಥಿಂಗ್ಸ್, ಯಾತಕ್ಕೆ ಮೋದಿ ಕೇರ್ ಇಷ್ಟು ಸ್ಟ್ರಾಂಗ್ ಆಗಿ ಬರೀ ದುಡ್ಡುಗೋಸ್ಕರ ಮಾತ್ರ ಅಲ್ಲ, ಅವರು ಎಕ್ಸ್ಪೆಕ್ಟ್ ಮಾಡದೇ ಇರುವಂತ ಬೇಕಾದಷ್ಟು ವಿಷಯಗಳು ಮೋದಿ ಕೇರ್ ಅಲ್ಲಿ ಸಿಕ್ಕಿದೆ. ಕೆಲವರಿಗೆ ಖುಷಿ, ಕೆಲವರಿಗೆ ಫ್ರೆಂಡ್ಸ್ ಸಿಕ್ಕಿದ್ರು, ಅವರ ಕೆಲವರಿಗೆ ಫ್ಯಾಮಿಲಿ ದೊಡ್ಡದಾಯ್ತು, ಕೆಲವರಿಗೆ ಒಂದು ವೆರಿ ರೆಸ್ಪಾನ್ಸಿಬಲ್ ಆಗಿ ಬಾಳ್ತಾ ಇದ್ದೀನಿ, ರೆಕಗ್ನೈಸ್ ಆಗಿದ್ದೀನಿ. ಸೊ ನನ್ನ ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗಿದೆ, ನನ್ನ ಟೀಮ್ ದೊಡ್ಡದಾಗಿ ಬೆಳೀತಾ ಇದೆ, ನನ್ನ ಅಪ್ಲೈನ್ ಅಲ್ಲೇ ನಾನು ಫ್ಯಾಮಿಲಿ ಕಂಡುಕೊಂಡಿದ್ದೀನಿ. ಬೇಕಾದಷ್ಟು ವಿಷಯ ಫೈನಲಿ ಅಟ್ಲೀಸ್ಟ್ ಸುಮಾರು ಜನ ಹೇಳಿದ್ದು, ನಾನು ಖುಷಿಯಾಗಿ ನನ್ನ ಫ್ಯಾಮಿಲಿ ಖುಷಿಯಾಗಿದೆ, ನನಗೆ ನನ್ನ ಫ್ಯಾಮಿಲಿ ನೆಮ್ಮದಿಯಾಗಿದೆ. ಸೊ ಸುಮಾರು ಜನ ಹೇಳ್ತಾ ಇರುವಂತ ಒಂದು ಪಾಯಿಂಟ್ ಅದೇ. ಸೊ ಅದಕ್ಕೆ ಅಂತಾನೆ ಈ ಒಂದು ಪ್ರೋಗ್ರಾಮ್ ನ ನಾವು ದಿಲ್ಸೆ, ಯಾಕೆಂತ ಹೇಳಿದ್ರೆ ಯಾವಾಗ್ಲೂ ಕೂಡ ಹಾರ್ಟ್ಲಿ ಮಾಡಿದ್ರೆ, ಬೈ ಹಾರ್ಟ್ ಮಾಡ್ತು ಅಂತ ಹೇಳಿದ್ರೆ ನಿಮ್ಗೆ ಖಂಡಿತ ನೆಮ್ಮದಿ ಸಿಗುತ್ತೆ ಅಂತ ಹೇಳ್ತಾರೆ. ಹಾಗೇನೆ ಆ ಒಂದು ವರ್ಕು ಕೂಡ ನಿಜವಾಗ್ಲೂ ಕೂಡ ಯಶಸ್ವಿ ಆಗುತ್ತೆ. ಯಾಕೆಂತ ಹೇಳಿದ್ರೆ ಬರೀ ಮೈಂಡ್ ಹಾಕಿದ್ರೆ ಬರೀ ಕ್ಯಾಲ್ಕುಲೇಷನ್ ಮಾಡ್ತಾ ಇರುತ್ತೆ, ಆದ್ರೆ ಹೃದಯ ಹಾಕಿದಾಗ ಕ್ಯಾಲ್ಕುಲೇಷನ್ ನ ಸೈಡ್ ಬಿಟ್ಟು ಆರಾಮಾಗಿ ಮಾಡು ಅಂತ ಹೇಳುತ್ತೆ. ಸೊ ಅದಕ್ಕೆ ಈ ಒಂದು ಇದು. ಸೊ ಸುಮಾರು ಜನ ಅಷ್ಟೊಂದೆಲ್ಲ ಪ್ರೆಷರ್ ತಗೊಂಡು ಇಷ್ಟು ಬೇಗ ಮಾಡ್ಬೇಕು ಅಂತ ಏನೇನೋ ಮಾಡಕ್ ಹೋಗ್ತಾರೆ. ಸೊ ಕೆಲವು ಸತಿ ಅದನ್ನ ಬೇರೆ ಏನೇನೋ ತಪ್ಪು ಮಾಡಕ್ ಕೂಡ ಆಗುತ್ತೆ. ಆದ್ರೆ ಅದ್ರಲ್ಲೂ ಕೂಡ ತಪ್ಪನ್ನ ಬೇಗ ತಿದ್ಕೊಂಡು ಅಟ್ಲೀಸ್ಟ್ ಆರಾಮಾಗಿ ಖುಷಿಯಾಗಿ ಮಾಡ್ತು ಅಂತ ಹೇಳಿದ್ರೆ ನಮಗೂ ಕೂಡ ಬೇಕಾಗಿರೋದೇ. ನಮ್ಮ ಸಂಬೀರ್ ಸರ್ ಕೂಡ ನಮ್ಗೆ ಅದನ್ನ ಹೇಳ್ಕೊಟ್ಟಿರೋದು. ಸೊ ಬೇಕಾದಷ್ಟು ಟೈಮ್ ಇದೆ, ಮಾಡೋಣ, ಆದ್ರೆ ಖುಷಿಯಾಗಿ ಮಾಡೋಣ. ಎಲ್ಲಾರ್ಗೂ ಕೂಡ ಸಪೋರ್ಟ್ ಆಗೋ ರೀತಿಲಿ, ಎಲ್ಲಾರ್ಗೂ ಕೂಡ ಒಳ್ಳೇದಾಗೋ ರೀತಿಲಿ ಮಾಡೋಣ ಅಂತ. ಸೊ ಅದು ನಮ್ಮ ಮೋದಿ ಕೇರ್ ಫ್ಯಾಮಿಲಿ, ಎಸ್ಪೆಷಲಿ ಕರ್ನಾಟಕ ಲೀಡರ್ಶಿಪ್ ಮೊದಲಿಂದನೂ ಕೂಡ ಮಾಡ್ತಾ ಇರುವಂತ ರೀತಿ. ಸೊ ಅದನ್ನೇ ಕೂಡ ಕಂಟಿನ್ಯೂ ಮಾಡೋಣ ಅಂತ ಹೇಳಿ ಈ ವರ್ಷ ಸ್ಟಾರ್ಟ್ ಆಗೋದ್ರಲ್ಲೇ ಇದನ್ನ ಕನೆಕ್ಟ್ ಮಾಡ್ತಾ ಇದೀವಿ. ಓಕೆ, ಸೊ ನಿನ್ನೆ ಕೂಡ ನಮಗೆ ಮಿರಾಕಲ್ ಬ್ರದರ್ಸ್, ಅದರಲ್ಲಿ ಎರಡನೇ ಬ್ರದರ್, ಅಂದ್ರೆ ಆಕ್ಚುಲಿ ಹೇಳ್ಬೇಕು ಅಂತ ಹೇಳಿದ್ರೆ ಮೊದಲನೇ ಅಣ್ಣ. ಸೊ ಎಲ್ಲರಿಗೂ ಕೂಡ ಪರಿಚಯ ನಮ್ಮ ಚಂದ್ರು ಸರ್ ಹಾಗೇನೆ ಕೂಲ್ ಅಂಡ್ ಕಾಮ್ ಆಗಿ ಅವರ ಬ್ರದರ್, ಎಲ್ಡೆಸ್ಟ್ ಬ್ರದರ್ ನಮ್ಮ ಸುರೇಶ್ ಅವರು. ಸೊ ಸುರೇಶ್ ಅವರು ಬಂದು ಬರೀ ಅವ್ರ ಬಗ್ಗೆ ಮಾತ್ರ ಪರಿಚಯ ಮಾಡ್ಕೊಳ್ಳಿಲ್ಲ, ಅವರ ಫ್ಯಾಮಿಲಿ ಬಗ್ಗೆನೂ ಕೂಡ, ಅವರ ಓನ್ ಫ್ಯಾಮಿಲಿ ಅಲ್ಲ, ಆಕ್ಚುಲಿ ಅವರ ಎಂಟೈರ್ ಫ್ಯಾಮಿಲಿ ಹೇಗೆ ಅವರು ಜೊತೆಗೆ ಚಂದ್ರು ಸರ್ ಇಷ್ಟು ಚೆನ್ನಾಗಿ ಡೆಡಿಕೇಟೆಡ್ ಅಂಡ್ ಹಂಬಲ್, ಇಬ್ರು ಕೂಡ ವೆರಿ ಹಂಬಲ್ ಪರ್ಸನ್, ಡೌನ್ ಟು ಅರ್ತ್ ಪರ್ಸನ್. ಸೊ ಹೇಗೆ ಅವರ ಎಂಟೈರ್ ಫ್ಯಾಮಿಲಿ ಕಲ್ಚರ್ ಹೇಗೆ ಅದಕ್ಕೆ ಇದೆ, ಹಾಗೇನೆ ಇವಾಗ್ಲೂ ಕೂಡ ಎಷ್ಟು ಚೆನ್ನಾಗಿ ಅವರ ಜಾಯಿಂಟ್ ಫ್ಯಾಮಿಲಿ ಎಷ್ಟು ಚೆನ್ನಾಗಿ ಇವಾಗ್ಲೂ ಕೂಡ ಮಿಂಗಲ್ ಆಗ್ತಾ ಇದೆ ಅಂತ ತುಂಬಾ ಚೆನ್ನಾಗಿ ಆಕ್ಚುಲಿ ನನಗೂ ಕೂಡ ಹಾಗೇನೆ ಎಲ್ಲಾರ್ಗೂ ಕೂಡ ಒಳ್ಳೆ ಪಾಠ ಕಲಿಸ್ಬಿಟ್ಟವ್ರು. ಸೊ ಅದಕ್ಕೆ ಖುಷಿಯಾಗಿದ್ದಾರೆ. ಸೊ ಸುರೇಶ್ ಅವರು ಬರೀ ಅವ್ರ ಬಗ್ಗೆ ಮಾತ್ರ ಹೇಳಿಲ್ಲ, ಆಕ್ಚುಲಿ ಎಂಟೈರ್ ಫ್ಯಾಮಿಲಿ. ಹಾಗೇನೆ ಚಂದ್ರು ಸರ್ ಅವರ ಅಣ್ಣ ಆದ್ರೂ ಕೂಡ ಹೇಗೆ ಅವ್ರನ್ನ ಮೋಲ್ಡ್ ಮಾಡಿದ್ರು ಅಂತ ಕನೆಕ್ಟ್ ಮಾಡಿದ್ರು. ಬೀಂಗ್ ಎನ್ ಅಪ್ಲೈನ್, ಎಷ್ಟು ಚೆನ್ನಾಗಿ ಅವರಿಗೆ ಒಂದು ಒಳ್ಳೆ ರೀತಿಲಿ ಈ ಒಂದು ಮೋದಿ ಕೇರ್ ಬಿಸ್ನೆಸ್ ನ ಲೈಫ್ ಆಗಿ ತಗೊಳ್ಳೋದಕ್ಕೆ ಟ್ರಾನ್ಸ್ಫರ್ ಮಾಡಿದ್ರು ಸುರೇಶ್ ಅವ್ರನ್ನ ಅಂತ ಹೇಳಿ ಕನೆಕ್ಟ್ ಮಾಡಿದ್ರು. ಸೊ ಸೈಲೆಂಟ್ ಆಗಿ ವೆರಿ ಡೆಡಿಕೇಟೆಡ್, ಪ್ಯಾಷನೇಟ್ ಆಗಿ ಮಾಡ್ತಾ ಇದ್ದಾರೆ ನಮ್ಮ ಸುರೇಶ್ ಅವರು. ಸೊ ಇವತ್ತು ಕೂಡ ನಮ್ಮ ಜೊತೆ ಅದೇ ರೀತಿಲಿ ಬರ್ತಾ ಇರುವಂತ ನಮ್ಮ ಪರ್ಸನ್ ಎಲ್ಲರಿಗೂ ಗೊತ್ತು, ಇವತ್ತು ನಮ್ಮ ಪ್ರೆಸೆಂಟರ್ ರಾಮಮೂರ್ತಿ ಅವರು. ಸೊ ಇವರು ಕೂಡ ಸುರೇಶ್ ಅವರಿಗೆ ಸ್ವಲ್ಪ ರಿಸೆಂಬಲ್ ಆಗುವಂತ ಒಂದು ಕ್ಯಾರೆಕ್ಟರ್. ಸೊ ಸ್ವಲ್ಪ ಅಂದ್ರೆ ಏನು ಅಂತ ಹೇಳಿದ್ರೆ ಸೈಲೆಂಟ್ ಆಗಿ ಅವ್ರು ಕೆಲಸ ಮಾಡ್ತಾರೆ, ಎಲ್ಲೂ ಕೂಡ ತೋರಿಸ್ಕೊಳ್ಳಲ್ಲ ನಾನು ಈ ತರ ಕೆಲಸ ಮಾಡ್ತಾ ಇದ್ದೀನಿ ಅಂತ. ಸೊ ಈವನ್ ನಮ್ಮ ಟ್ರೈನಿಂಗ್ ಅಲ್ಲೂ ಕೂಡ ಇವರು ಸುಮಾರು ಸತಿ ಟ್ರೈನಿಂಗ್ ಬಂದಾಗ ಅನ್ಕೋತೀನಿ ಈಗ ಆಲ್ರೆಡಿ ಇಷ್ಟೊಂದೆಲ್ಲ ಅಚೀವ್ ಮಾಡಿದ್ದಾರೆ, ಯಾತಕ್ಕೆ ಈ ತರ ಇರ್ತಾರೆ ಅಂತ. ಆದ್ರೆ ಅವ್ರ ನೇಚರ್, ನಾನು ಕೆಲಸ ಮಾಡ್ತೀನಿ, ನನ್ನ ಕೆಲಸ ಮಾತಾಡ್ಬೇಕು ಹೊರತು ನಾ ಜಾಸ್ತಿ
ಪಬ್ಲಿಷ್ ಮಾಡ್ಕೊಳ್ಳೋದು ಬೇಡ ಅಂತ ಹೇಳಿ ಮೋಸ್ಟ್ಲಿ ನಾನು ಅನ್ಕೊಂಡಿರೋದು. ಸೊ ಯಾಕೆಂದ್ರೆ ಆಲ್ಮೋಸ್ಟ್ ನನ್ನ ಅವರ ಪರಿಚಯ ಮೋರ್ ದೆನ್ 5 years ಇದೆ, 5 to 6 years ಇಂದ ಅವ್ರನ್ನ ನೋಡ್ತಾ ಇರೋದು. ಸೊ ಇವಾಗ್ಲೂ ಕೂಡ ಅದೇ ತರ ಇದ್ದಾರೆ, ಬೇಕಾದಷ್ಟು ಒಂದು ಒಳ್ಳೆ ಇನ್ಕಮ್, ಒಂದು ಒಳ್ಳೆ ಟೈಟಲ್ ಅಲ್ಲಿ ಆಲ್ರೆಡಿ ಇದ್ದಾರೆ, ಬೇಕಾದಷ್ಟು ಟೀಮ್ ಕೂಡ ತುಂಬಾ ಚೆನ್ನಾಗಿ ಪ್ರೋಗ್ರೆಸ್ ಆಗ್ತಾ ಇದೆ. ಈವನ್ ತಾರಾ ಅವರು ನಿಜವಾಗ್ಲೂ ಬಿಸ್ನೆಸ್ ಬರೋದಕ್ಕೆ ಹೇಗೆ ರಾಮಮೂರ್ತಿ ಅವರು ಕಾರಣ ಅಂತ ಹೇಳಿ ತಾರಾ ಅವರು ಆಲ್ರೆಡಿ ಲಾಸ್ಟ್ ಇಯರ್ ಕನೆಕ್ಟ್ ಮಾಡಿದ್ದಾರೆ. ಸೊ ಎಷ್ಟು ಡೌನ್ ಟು ಅರ್ತ್, ಎಷ್ಟು ಒಳ್ಳೆ ರೀತಿಯಲ್ಲಿ ಒಂದು ಇನ್ಫಾರ್ಮೇಶನ್ ಕೊಡ್ತಾರೆ ಅಂತ ಆಲ್ರೆಡಿ ಗೊತ್ತು. ಹಾಗೇನೆ ಯುನಿ ಟ್ರೈನಿಂಗ್ ಬಂದಾಗ ಎಲ್ಲೂ ಕೂಡ ತೋರಿಸ್ಕೊಳಲ್ಲ, ಚುಪ್ ಚಾಪ್ ಅವ್ರು ಕೆಲಸ ಮಾಡ್ತಾರೆ. ಅವ್ರ ಕೆಲಸ ಮಾತಾಡ್ತಾ ಒಂದು ಒಳ್ಳೆ ಪ್ರೋಗ್ರೆಸ್ ಕಂಡಿರುವಂತ ಲೀಡರ್ ಅಂತ ಡೆಫಿನೆಟ್ಲಿ ಹೇಳ್ಬೇಕು. ಯಾಕೆಂತ ಹೇಳಿದ್ರೆ ಈಸ್ ರಿಯಲಿ ಎ ಗುಡ್ ರೋಲ್ ಮಾಡೆಲ್ ಅವರ ಒಂದು ದೊಡ್ಡ ಟೀಮ್ಗೆ. ಈ ತರ ನಾನು ಕೂಡ ಇರಬೇಕು, ಸಿಂಪಲ್ ಅಂಡ್ ಪೊಲೈಟ್ ಅಂಡ್ ಡೆಡಿಕೇಟೆಡ್, ವೆರಿ ಹಂಬಲ್, ಏನಾದ್ರೂ ಹೇಳಿ. ಸೊ ಆ ತರ ಒಬ್ಬ ಪರ್ಸನ್. ಸೊ ಎಷ್ಟು ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅವರೇ ಹೇಳ್ತಾರೆ. ಸೊ ಇವರ ಒಂದು ಟೆಸ್ಟಿಮೋನಿ ಕೇಳಿ ಸುಮಾರು ಜನ ಬಸ್ಸಲ್ಲಿ ಕುತ್ಕೊಂಡಾಗ ಅವ್ರ ಪಕ್ಕದಲ್ಲಿ, ಬಸ್ಸು ಟ್ರೈನ್ ಅಲ್ಲಿ ಕುತ್ಕೊಂಡವ್ರು ಕೂಡ ಪಕ್ಕದಲ್ಲಿ ಇರೋರ್ನ ಮಾತಾಡ್ಸ್ಬೇಕು ಅಂತ ಹೇಳಿ ಆಕ್ಚುಲಿ ಇವರ ಒಂದು ಟೆಸ್ಟಿಮೋನಿ ತಿಳ್ಕೊಂಡು ಮೋಸ್ಟ್ಲಿ ಮಾತಾಡಕ್ ಸ್ಟಾರ್ಟ್ ಮಾಡಿರ್ಬೇಕು. ಆ ತರ ಒಂದು ಇದನ್ನ ಸುಮಾರು ಜನಕ್ಕೆ ಇವರು ಹುಟ್ಟ ಹಾಕಿರ್ಬೇಕು. ಯಾತಕ್ಕೆ ಅಂತ ಅವರೇ ಶೇರ್ ಮಾಡ್ತಾರೆ. ಸೊ ನೀವು ಕೂಡ ಇದನ್ನ ಕೇಳಾದ್ಮೇಲೆ ಪಬ್ಲಿಕ್ ಪ್ಲೇಸ್ ಅಲ್ಲಿ ಓಡಾಡ್ಬೇಕಾದ್ರೆ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಏನಾದ್ರು ಓಡಾಡ್ಬೇಕಾದ್ರೆ ಪಕ್ಕದವ್ರನ್ನ ಮಾತಾಡಿಸ್ದೇ ಇರೋದನ್ನ ಮರಿಬಿಡಿ. ಸೊ ಯಾತಕ್ಕೆ ಅಂತ ಅವರೇ ಹೇಳ್ತಾರೆ, ಹೇಗೆ ಅವ್ರು ಬಂದ್ರು ಅಂತ ಸುಮಾರು ಜನಕ್ಕೆ ಆಲ್ರೆಡಿ ಗೊತ್ತಿರುತ್ತೆ ನಮ್ಮ ಕರ್ನಾಟಕದಲ್ಲಿ. ಸೊ ಒಂದು ಒಳ್ಳೆ ಅಚೀವ್ಮೆಂಟ್, ಎಷ್ಟು ಹಾರ್ಡ್ ವರ್ಕ್ ಮಾಡ್ತಿದ್ದಾರೆ, ಹಾಗೇನೆ ಎಷ್ಟು ಪ್ಯಾಷನೇಟ್ ಆಗಿ ಈ ಮೋದಿಗೆ ನಿಜವಾಗ್ಲೂ ಕೂಡ ದಿಲ್ಸೆ ಅಂತ ಕನೆಕ್ಟ್ ಮಾಡೋದಕ್ಕೆ ಇವರಂತ ಲೀಡರ್ಸ್ ಬಂದಾಗ ನಮ್ಗೆ ಆಕ್ಚುಲಿ ಈ ತರ ಒಂದು ಪ್ರೋಗ್ರಾಮ್ಗೆ ಒಂದು ಇನ್ಸ್ಪೈರ್ ಆಗುತ್ತೆ. ಸೊ ಆ ತರ ಒಬ್ಬ ಪರ್ಸನ್ ಆಗ್ತದೆ. ಸೊ ಮತ್ತೆ ಟೈಮ್ ವೇಸ್ಟ್ ಮಾಡಿದಿರಾ, ಲೆಟ್ ಮಿ ಇನ್ವೈಟ್ ಅವರ್ ಪ್ರೆಸೆಂಟರ್ ನಮ್ಮ ರಾಮಮೂರ್ತಿ ಅವರು, ಆಮೇಲೆ ಅವರ ಬೆಟರ್ ಆಫ್ ಅಂಡ್ ಬೆಸ್ಟ್ ಆಫ್ ಲಕ್ಷ್ಮಿ ಮೇಡಮ್. ರಾಮಮೂರ್ತಿ ಸರ್, ಲಕ್ಷ್ಮಿ ಮೇಡಮ್, ವೆಲ್ಕಮ್. ಥ್ಯಾಂಕ್ ಯು ಮಂಜುನಾಥ್ ಸರ್. ವೆಲ್ಕಮ್ ಸರ್. ಥ್ಯಾಂಕ್ ಯು ವೆರಿ ಮಚ್. ಈ ಒಂದು ಅವಕಾಶನ ನಮ್ಗೆ ಕಲ್ಪಿಸ್ಕೊಟ್ಟಿದ್ರಿ. ಕರ್ನಾಟಕದಲ್ಲಿ ನಮ್ಮ ಒಂದು ಪರಿಚಯನ ಮಾಡ್ಕೊಡ್ಲಿಕ್ಕೆ ನೀವು ಸಹಕಾರ ಮಾಡಿದ್ರಿ. ನಿಮ್ಮ ಬಗ್ಗೆ ಹೇಳ್ಬೇಕಾದ್ರೆ ತುಂಬಾ ಖುಷಿ ಅನ್ಸುತ್ತೆ. ನಿಮ್ಮಿಂದ ನಾವು ಕಲ್ತಿದ್ವಿ. ಥ್ಯಾಂಕ್ ಯು ವೆರಿ ಮಚ್. ಇಷ್ಟು ದೊಡ್ಡದಾಗಿ ಇಂತ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ನನ್ನ ಒಂದು ಸೀಕ್ರೆಟ್ ನ, ನನ್ನ ಲೈಫ್ ಜರ್ನಿನ ತಿಳಿಸ್ಕೊಡಕ್ಕೆ ಅವಕಾಶ ಮಾಡ್ಕೊಟ್ಟು ಥ್ಯಾಂಕ್ ಯು ವೆರಿ ಮಚ್ ಸರ್. ಓಕೆ, ಥ್ಯಾಂಕ್ ಯು ಲೀಡರ್ಸ್ ಎಲ್ಲರೂ ಕೂಡ. ನನ್ನ ಪರಿಚಯನ ತುಂಬಾ ಚೆನ್ನಾಗಿ ಮಂಜುನಾಥ್ ಸರ್ ಮಾಡ್ಕೊಟ್ಟಿದ್ದಾರೆ. ರಾಮಮೂರ್ತಿ ಅಂತ. ನಾನು ಬೇಸಿಕಲಿ ಮೋದಿ ಕೇರ್ ಬರಕ್ಕಿಂತ ಮುಂಚಿತವಾಗಿ ನಾನು ಒಂದು ಜಾಬ್ ಅಲ್ಲಿ ವರ್ಕ್ ಮಾಡ್ತಿದ್ದೆ. ಜಾಬ್ ಅಲ್ಲಿ ಏನಂದ್ರೆ, ನಾನು ಹುಟ್ಟಿದ್ದು ಹಳ್ಳಿ, ಬೆಂಗಳೂರಿಂದ ಸುಮಾರು 60 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ. ಅಲ್ಲಿಂದ ಬೆಳಗ್ಗೆ ನಾನು ರೆಡಿಯಾಗಿ ಕೆಲ್ಸಕ್ಕೆ ಹೋಗ್ಬೇಕಾಗಿತ್ತು. ಕೆಲಸ ಮುಗಿಸ್ಕೊಂಡು ಸಂಜೆ ಮತ್ತೆ ಬರ್ಬೇಕಾಗಿತ್ತು. ಆ ಒಂದು ಸ್ಥಿತಿಯಲ್ಲಿ ನಾನು ವರ್ಕ್ ಮಾಡ್ತಿದ್ದೆ. ಬೆಳಗ್ಗೆ ನಾನು ಕರೆಕ್ಟ್ ಆಗಿ 4:30-5 ಗಂಟೆಗೆ ಎದ್ದೇಳ್ತಿದ್ದೆ. ತೋಟಕ್ಕೆ ಹೋಗಿ ಹೂವು ಕೀಳ್ತು, ಮತ್ತೆ ಮನೆಗ್ ಬಂದು ರೆಡಿಯಾಗಿ ಹೂವು ಹಾಕ್ಬಿಟ್ಟು ನಂತರ ಕೆಲ್ಸಕ್ಕೆ ಹೋಗ್ತಿದ್ದೆ. ಈ ರೀತಿ ನಾನು ಬೆಳಗ್ಗೆ ಹೋಗ್ಬೇಕಾದ್ರೆ ನನ್ ಮಕ್ಳು ಮಲಗಿರ್ತಿದ್ರು, ಸಂಜೆ ಮತ್ತೆ ನಾನು ಬಂದಾಗ ನನ್ ಮಕ್ಳು ಮಲಗಿರ್ತಿದ್ರು. ಇವತ್ತು ನಂದು ಕಾಯಕ ಆಗಿತ್ತು. ಆ ಒಂದ್ ಟೈಮಲ್ಲಿ ನಾನು ಒಂದ್ಸರಿ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿದ್ದೆ. ಮಾಲೆ ಹಾಕಿರೋ ಟೈಮಲ್ಲಿ ನಾನು ದೇವಸ್ಥಾನಕ್ಕೆ ಹೋಗೋ ಟೈಮಲ್ಲಿ ನಮ್ಮ ಅಪ್ಲೈನ್ ಅವರು, ಅಜಿತ್ ಅವರು ಪರಿಚಯ ಆದ್ರು. ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಆ ಒಂದ್ ಟೈಮಲ್ಲಿ ನನ್ಗೆ ಅವಕಾಶ ಕೊಟ್ಟಿದ್ದು. ಆ ಅವಕಾಶ ಕೊಡುವಾಗ ಪರಿಚಯ ಆಗಿ ನನಗೆ ಕೇಳರು, ಯಾವಾಗ ಮಾಲೆ ಹಾಕಿದ್ರಿ, ಏನ್ ಸಮಾಚಾರ ಅಂತ ತಿಳ್ಕೊಂಡ್ರು. ನಾನು ಏನೇನ್ ಮಾಡ್ಬೇಕಲ್ಲ ಯಾವಾಗ ಎಲ್ಲ ಹೇಳ್ದೆ. ನನ್ಗೆ ಗೊತ್ತಿರಲಿಲ್ಲ ಏನು ಹೆಂಗಿರ್ಬೇಕಂತ. ಪ್ರತಿಯೊಂದು ಸೀಕ್ರೆಟ್ ನ ಹೇಳ್ಕೊಟ್ರು ಅಷ್ಟೇ. ಮತ್ತೇನ್ ಬಿಸ್ನೆಸ್ ಬಗ್ಗೆ ಏನ್ ಹೇಳಿಲ್ಲ. ನಂತರ ಅಯ್ಯಪ್ಪ ಸ್ವಾಮಿ ಮಾಲೆಗೆ ಹೋದೆ. ದರ್ಶನ ಮಾಡಿ ಬಂದ ನಂತರ ಮೀಟ್ ಮಾಡ್ತೀರಾ ಅಂದ್ರು. ಮೀಟ್ ಮಾಡಿಲ್ಲ. ಕೊನೆಗೆ ಒಂದ್ಸರಿ ಹೇಳಿದ್ರು, ನಮ್ದೊಂದು ಅವಕಾಶ ಇದೆ, ಬಂದ್ ನೋಡಿ ಅಂತ. ಆವಾಗ ನನ್ ಮೊದಲನೇ ಸರಿ ಅವಕಾಶ ಡಿಸೆಂಬರ್ 20ನೇ ತಾರೀಕು ಕೊಟ್ಟಾಗ 2007ರಲ್ಲಿ ನಾನು ಅವತ್ತು ಬರ್ಲಿಕ್ಕೆ ಆಗಿಲ್ಲ. ಮತ್ತೆ ಡಿಸೆಂಬರ್ 27, 2007ರಲ್ಲಿ ಈ ಒಂದು ಅವಕಾಶ ನೋಡಿದೆ. ತುಂಬಾ ಖುಷಿ ಅನಿಸ್ತು. ಏನಂದ್ರೆ, ಅರ್ಥ ಆಗಿದ್ದಿಲ್ಲಿ ನಾನು ಇನ್ನೊಬ್ರಿಗೆ ಹೆಲ್ಪ್ ಮಾಡ್ಬೋದು, ನಾನು ಕೂಡ ಚೆನ್ನಾಗಿ ಬೆಳಿಬಹುದು ಅಂತ ಗೊತ್ತಾಯ್ತು. ಆಗ ಏನ್ ಮಾಡಿದೆ ಅಂದ್ರೆ, ಇಮ್ಮಿಡಿಯೇಟ್ ಆಗಿ ಅವಕಾಶನ ತಗೊಂಡು ನಾನು ಸ್ಟಾರ್ಟ್ ಮಾಡಿದೆ. ಸ್ಟಾರ್ಟ್ ಮಾಡೋ ಟೈಮಲ್ಲಿ ಈ ಒಂದು ಪ್ರಾಡಕ್ಟ್ ನ ನನಗೆ ಡೆಮೋ ಮಾಡ್ಕೊಟ್ರು. ಆವಾಗ ನಮ್ಮ ಅಪ್ಲೈನ್ ಶ್ರೀನಾಥ್ ಸರ್ ಕೂಡ ಪರಿಚಯ ಆದ್ರು ಆ ಒಂದು ಪ್ರೋಗ್ರಾಮ್ ಅಲ್ಲಿ. ಅವ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಅವರು ಅವತ್ತು ಏನ್ ಮಾಡ್ಬೇಕು, ಇಲ್ಲಿ
10 ಪಾಯಿಂಟ್ಸ್ ಅಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅಂತ ಹೇಳಿದ್ರು. ಫೈನಾನ್ಷಿಯಲ್ ಫ್ರೀಡಮ್, ಲೈಫ್ ಸ್ಟೈಲ್, ಫಾರಿನ್ ಟ್ರಿಪ್ ಬೇಕಾ, ನಿಮ್ಗೆ ಏನ್ ಬೇಕು ಅಂತ. ಅವ್ರು ನಂಗೆ ಅರ್ಥ ಹೇಳಿದ್ದು ಇನ್ನೊಬ್ರಿಗೆ ಹೆಲ್ಪ್ ಮಾಡ್ಬೇಕಂತ. ಆಗ ಒಂದು ಅವಕಾಶನ ಬಳಸ್ಕೊಂಡು ನೆಕ್ಸ್ಟ್ ಅವಕಾಶನ ತಗೊಂಡಾದ್ಮೇಲೆ ಒಂದ್ಸರಿ ಡೆಮೋಗ್ ಬಂದ್ರು. ಡೆಮೋ ಮಾಡ್ಕೊಟ್ಟಕ್ಕೆ ಅವಕಾಶ ಮಾಡ್ಕೊಟ್ಟು ನಮ್ಮ ಅಪ್ಲೈನ್ ಅಜಿತ್ ಅವರು ಮತ್ತೆ ನಮ್ಮ ಅವರು ಫ್ರೆಂಡು ಪ್ರಕಾಶ್ ಸರ್ ಅಂತ ಅವತ್ತು ನನ್ ಡೆಮೋ ತೋರ್ಸ್ಕೊಟ್ಟು ಆ ಪ್ರಾಡಕ್ಟ್ ನೆಲ್ಲ ಕೊಟ್ರು. ಆಗ ನನ್ ಸ್ಟಾರ್ಟ್ ಆಯ್ತು ಯೂಸ್ ಮಾಡಕ್ಕೆ. ಆಗ ನನ್ ಜಾಬ್ ಮಾಡ್ಕೊಂಡು ಇವನ್ ಮೋದಿ ಕೇರ್ ನ ಮಾಡ್ತಿದ್ದೆ. ಆಗ ನಮ್ಮ ಫ್ಯಾಮಿಲಿ ಜಾಯಿಂಟ್ ಫ್ಯಾಮಿಲಿ ಇತ್ತು. ನಾನು ನಮ್ ತಮ್ಮ ಸಾಕಷ್ಟು ಜನ ನಮ್ಮ ಮನೇಲಿ ಇದ್ವಿ. ಒಟ್ಟಿಗೆ ನಾವು ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಪಾರ್ಟ್ ಟೈಮ್ ಅಲ್ಲಿ ಮಾಡ್ತಾ ಬಂದೆ. ಮಾಡ್ತಾ ಬರ್ತಾ ಟೈಮಲ್ಲಿ ಒಂದ್ಸರಿ ಡೈಮಂಡ್ ಕ್ಲಾಸ್ ಅನ್ನೋ ಒಂದು ಆಪರ್ಚುನಿಟಿ ಸಿಕ್ತು. ಇದ್ರ ಬಗ್ಗೆ ತಿಳ್ಕೊಳ್ಬೇಕು ಮಾಹಿತಿ ಅಂತ ನನ್ಗೆ ಅಪ್ಲೈನ್ ಗೈಡ್ ಮಾಡಿದ್ರು. ಆಗ ನಾನು ಆ ಡೈಮಂಡ್ ಕ್ಲಾಸ್ RBGM ಅಕಾಡೆಮಿ ವಿಜಯನಗರದಲ್ಲಿ ನಡೀತಿತ್ತು. ಆಗ ಬೆಳಗ್ಗೆ 6 ಗಂಟೆಗೆ ಕ್ಲಾಸ್ ಸ್ಟಾರ್ಟ್ ಆಗ್ತಿತ್ತು. ಆ ಕ್ಲಾಸ್ ಅಟೆಂಡ್ ಮಾಡ್ಬೇಕು. ಇಂಟ್ರೊಡಕ್ಷನ್ ಕ್ಲಾಸ್ಗೆ ನಾನು ಪರಿಚಯ ಮಾಡ್ಕೊಟ್ರು ಶಾಂತಿ ಸಾಗರ್ ಹೋಟೆಲ್ ಅಲ್ಲಿ. ಆಗ ಇಂಟ್ರೊಡಕ್ಷನ್ ಕ್ಲಾಸ್ ನೋಡಿದ ತಕ್ಷಣ ನಾನು ಬರ್ತೀನಿ ಅಂತ ಕೇಳ್ಕೊಂಡೆ, ರಿಕ್ವೆಸ್ಟ್ ಮಾಡಿದೆ. ಆಮೇಲೆ ರಿಕ್ವೆಸ್ಟ್ ಗೆ ಆಯ್ತು ಬನ್ನಿ ಅಂತ ಕರೆದ್ರು. ಆಗ ನಮ್ಮೂರಿಂದ ಬೆಂಗಳೂರು ಬರ್ಬೇಕಾದ್ರೆ ಬೆಳಗ್ಗೆ ನಾನು 3 ಗಂಟೆಗೆ ಮನೆ ಬಿಡ್ಬೇಕಾಗಿತ್ತು. 3 ಗಂಟೆಗೆ ಬಂದ್ರೆ ಮನೆ ಬಿಟ್ರೆ ಮಾತ್ರ ನಾನು ಬೆಳಗ್ಗೆ 6 ಗಂಟೆಗೆ ಸೈಕಲ್ ತೊಳ್ಕೊಂಡ್ ಬರ್ಬೇಕಾಯ್ತು. ನಾನೇನಂದ್ರೆ ನಮ್ಮ ಊರಿಂದ ಫಾರೆಸ್ಟ್ ಮುಖಾಂತರ ಸೈಕಲ್ ಅಲ್ಲಿ ಬರ್ತಿದ್ದೆ. ಒಂದ್ 4-5 ಕಿಲೋಮೀಟರ್ ಬಸ್ ಬಂದು ಅಲ್ಲಿ ಸೈಕಲ್ ನಿಲ್ಸಿ ಆಮೇಲೆ ಬಸ್ ಹತ್ತಿ ಮೆಜೆಸ್ಟಿಕ್ ಬಂದು ಮೆಜೆಸ್ಟಿಕ್ ಇಂದ ವಿಜಯನಗರ ಬರ್ತಿದ್ದೆ. ಆಗ ಕರೆಕ್ಟ್ ಆಗಿ 5:50ಗೆ ನಾನು ರೀಚ್ ಆಗ್ತಿದ್ದೆ. ಆನಂತರ ಹಾಗೆ ನಾನ್ ಕ್ಲಾಸ್ ತಿಳ್ಕೊಂಡು ಹೋಗ್ತಿರ್ಬೇಕಾದ್ರೆ ನನ್ ತುಂಬಾ ಕುತೂಹಲ ಆಯ್ತು. ಯಾಕೆ ಅಂದ್ರೆ ನಾನು ಓದಿದ್ದು ನನ್ನ ಕೆಲ್ಸಕ್ಕೋಸ್ಕರ ಮಾಡ್ಬೇಕಾದ್ರೆ ಅಷ್ಟೇ ಮಾತ್ರ ಸೀಮಿತ ಆಗಿತ್ತು. ಇಲ್ಲಿ ನನ್ನ ಲೈಫ್ ನ ನಿಜವಾದ ಲೈಫ್ ನ ಲೀಡ್ ಮಾಡ್ಬೇಕು ಹೆಂಗೆ, ಹ್ಯಾಪಿ ಆಗಿರೋದು ಹೆಂಗೆ, ನಾನು ಮಿಲಿಯನರ್ ಆಗ್ಲಿಕ್ಕೆ ಏನೆಲ್ಲ ಮಾಡ್ಬೋದು, ಆ ಯಾವ ಮೆಂಟಾಲಿಟಿ ಇದೆ, ಪ್ರತಿಯೊಂದು ಒಂದು ವಿಷನ್ ಹೆಂಗಿರ್ಬೇಕು ಪ್ರತಿಯೊಂದು ಕೂಡ ನಾನು ತಿಳಿಸ್ಕೊಟ್ರು. ಆ ಒಂದು ತಿಳಿಸ್ಕೊಟ್ಟಾಗ ಏನಾಯ್ತು ಅಂದ್ರೆ ನನ್ಗೆ ತುಂಬಾ ಕುತೂಹಲ ಜಾಸ್ತಿ ಆಗ್ತಿತ್ತು. ಆ ಒಂದು ಕುತೂಹಲನ ನಾನು ಶೇರ್ ಮಾಡ್ಬೇಕಾದ್ರೆ ರಾಜು ಸರ್ ಪರಿಚಯ ಆಗಿ ಅವರು ಅವತ್ತು ನನ್ನ ನಂಬರ್ನ ಪಿಕ್ ಮಾಡ್ಕೊಂಡ್ರು. ಆವತ್ತಿಂದ ಇವತ್ತರೆಗೂ ನನ್ನ ಪ್ರತಿ ಮೆಸೇಜ್ ಪಿಕ್ ಮಾಡಿ ಸಂಜೆ 7 ಗಂಟೆ 7:30 ಇರ್ತಿತ್ತು. ಅವಾಗ ಕೂಡ ಆಯ್ತು ಸರ್ ನಾನು ಅಟೆಂಡ್ ಮಾಡ್ತೀನಿ ಅಂತ ಹೇಳ್ತಿದ್ದೆ. ಅಟೆಂಡ್ ಮಾಡೋ ಟೈಮಲ್ಲಿ ಬೆಳಗ್ಗೆ 7:30 ಇಂದ 9:00 ಅಟೆಂಡ್ ಮಾಡಿದ್ರೆ ಮತ್ತೆ ನನ್ನ ಮೆಜೆಸ್ಟಿಕ್ ಬರೋದಕ್ಕೆ 10:30 ಆಗ್ಬಿಡೋದು. 9:00ಗೆ ಲಾಸ್ಟ್ ಬಸ್ ನಮ್ಮ ಊರಿಗೆ. ಆಮೇಲೆ ಬಸ್ ಇರಲಿಲ್ಲ. ಹೊಸಕೋಟೆವರೆಗೆ ಯಾವ್ದೋ ಒಂದು ಬಸ್ ಹಿಡಿದು ನಾನು ಬರ್ತಿದ್ದೆ. ಹೊಸಕೋಟೆಗೆ ಬರೋದಕ್ಕೆ 12:30 1 ಗಂಟೆ ಆಗ್ತಿತ್ತು. ಮನೆಗೆ ನಾನು ಮಲ್ಗೋ ಹೊತ್ತಿಗೆ ಮತ್ತೆ 2 ಗಂಟೆ ಆಗ್ತಿತ್ತು. ಅಗೈನ್ ಮತ್ತೆ 3 ಗಂಟೆಗೆ ಹೇಳ್ತಿದೆ. ಯಾಕೆ ಅಂದ್ರೆ ಈ ಒಂದು ವಿಷಯಗಳು ನನ್ಗೆ ಎಲ್ಲೂ ಇದುವರೆಗೂ ಹೇಳಿರಲಿಲ್ಲ, ತಿಳಿಸ್ಕೊಟ್ಟಿರ್ಲಿಲ್ಲ. ಹಂಗಾಗಿ ನನ್ ಖುಷಿಯಿಂದ ಈ ಒಂದು ವಿಷಯನ ತಿಳ್ಕೊಳ್ಬೇಕು, ಸಂಗ್ರಹ ಮಾಡ್ಕೋಬೇಕು, ಈ ಒಂದು ಜ್ಞಾನನ ತಿಳ್ಕೊಬೇಕು. ಜ್ಞಾನ ಅಮೃತನ ನನ್ಗೆ ಉಣಬಡಿಸ್ತಿದ್ದಾರೆ. ನಾನ್ ತಿಳ್ಕೊಬೇಕು ಅನ್ನೋ ಸಲುವಾಗಿ ಕಂಪ್ಲೀಟ್ ಇನ್ವಾಲ್ವ್ಮೆಂಟ್ ಆಗ್ತಿದೆ. 1 ತಿಂಗಳು ಇದೇ ರೀತಿ ಕ್ಲಾಸ್ ಸ್ಟಾರ್ಟ್ ಆಗ್ತಾ ಬಂತು. 1 ತಿಂಗಳು ಕೂಡ ಒಂದು ಕ್ಷಣ ಕೂಡ ನಾನು ನಿದ್ದೆ ಮಾಡಿದ್ದು ಗೊತ್ತಿಲ್ಲ ನನ್ಗೆ. 1 ಅವರ್ ಅಥವಾ 2 ಅವರ್ ಅಷ್ಟೇ ನಿದ್ದೆ ಮಾಡ್ತಿದ್ದೆ. ಬೆಳಗ್ಗೆ ಹೋಗ್ತಿದ್ದೆ, ಬೆಳಗ್ಗೆ 3 ಗಂಟೆಗೆ ಹೇಳ್ತಿದ್ದೆ. ಅಗೈನ್ ಮತ್ತೆ ರಾತ್ರಿ 12 ಗಂಟೆ 1 ಗಂಟೆ 2 ಗಂಟೆಗೆಲ್ಲ ಬರ್ತಿದೆ. ಬಟ್ ಆ ಒಂದ್ ಪರಿಸ್ಥಿತಿ ನಾನ್ ಮಾಡಿದೆ. ಯಾಕಂದ್ರೆ ಅಷ್ಟು ಚೆನ್ನಾಗಿತ್ತು ಒಂದ್ ಕ್ಲಾಸ್. ನನ್ನ ಲೈಫ್ ಅಲ್ಲಿ ಬೇಕಾದ್ದೆಲ್ಲ ಪಡ್ಕೊಳ್ಳೋಂತ ವ್ಯವಸ್ಥೆ ಸಿಗುತ್ತೆ ಅಂತ ಅರ್ಥ ಮಾಡ್ಕೊಂಡೆ. ಆ ಕ್ಲಾಸ್ ತುಂಬಾನೇ ಇಷ್ಟಪಟ್ಟು ನಾನು ಇನ್ವಾಲ್ವ್ಮೆಂಟ್ ಆಗ್ತಾ ಬಂದೆ. ಯಾಕೆ ಅಂತಂದ್ರೆ ಅಷ್ಟು ಇನ್ವಾಲ್ವ್ಮೆಂಟ್ ಆಗ್ಲಿಕ್ಕೆ ಕಾರಣ ಅಂದ್ರೆ ನನ್ನ ಲೈಫ್ ಆ ರೀತಿ ಇತ್ತು. ನಾನು ಆಕ್ಚುಲಿ ನಾನು ಚಿಕ್ಕಂದಿನ ಇರ್ಬೇಕಾದ್ರೆ ನಾನು 1ನೇ ಕ್ಲಾಸ್ 2ನೇ ಕ್ಲಾಸ್ ಓದ್ಬೇಕಾದ್ರೆ 1ನೇ ಕ್ಲಾಸ್ 2ನೇ ಕ್ಲಾಸ್ ನಮ್ಮೂರಲ್ಲಿ ಓದ್ದೆ. 4-5ನೇ ಕ್ಲಾಸ್ ಆದ್ಮೇಲೆ ನಾನು ಒಂದ್ ಪಕ್ಕದ ಹಳ್ಳಿಗೆ ಬರುವಾಗ ಜಡಗನಹಳ್ಳಿಗೆ ಆ 71-72ನೇ ಇಸ್ವಿಲಿ ತುಂಬಾ ಗೊತ್ತಿದೆ. ಹಾಗೆ ಭಾನುವಾರ ಶನಿವಾರನ ಕೆಲ್ಸಕ್ಕೆ ಹೋಗೋದು, ಕೂಲಿ ಕೆಲ್ಸಕ್ಕೆ ಹೋಗೋದು. ದಿನದಲ್ಲಿ ₹1, ₹2, ₹3 ಕೊಡ್ತಿದ್ರು. ಅದ್ರಿಂದ ನಾನು ಕೂಡಿಟ್ಕೊಂಡು ಕ್ಲಾಸ್ ಫೀಸ್ ಕಟ್ಲಿಕ್ಕೆ ಎಲ್ಲ ಮಾಡ್ಕೊತಿದ್ದೆ. ಆಮೇಲೆ ಅಲ್ಲಿ ಏನ್ ಮಾಡ್ತಿದ್ರು ಅಂದ್ರೆ ನನಗೆ ಸ್ಕಾಲರ್ಶಿಪ್ ಮೊದಲನೇ ವರ್ಷ ₹50 ಸ್ಕಾಲರ್ಶಿಪ್ ಕೊಟ್ರು. ಆ ಸ್ಕಾಲರ್ಶಿಪ್ ನ ತಗೊಂಡು ಪ್ರತಿ ವರ್ಷ ಮಿಸ್ ಮಾಡ್ದಂಗೆ ಅಟೆಂಡ್ ಮಾಡ್ತಿದ್ದೆ. ಅಂತ ಒಂದ್ ಪರಿಸ್ಥಿತಿ ನಮ್ಗೆ ಇಟ್ಕೊಳಕ್ ಕೂಡ ಬಟ್ಟೆ ಇರ್ತಿಲ್ಲ. ಆಗ ನನ್ನ ಟೀಚರ್ ಒಬ್ರು ಸರೋಜಮ್ಮ ಮೇಡಮ್ ಅಂತ, ಅವರು ನನ್ಗೆ ನಿಕ್ಕರು ಶರ್ಟ್ ಕೂಡ ತಂದ್ಕೊಟ್ರು. ಯಾಕೆಂದ್ರೆ ಇಂತ ಒಂದ್ ಪರಿಸ್ಥಿತಿಲಿ ನಾನಿದ್ದೆ. ಹಂಗಾಗಿ ಆ ಒಂದ್ ಪರಿಸ್ಥಿತಿ ನೆನ್ಸ್ಕೊಂಡ್ ನಂತರ ಇಲ್ಲ, ಇಂತ ಪರಿಸ್ಥಿತಿ ಈಗ ಬಂದಿದ್ದೀನಿ, ಇನ್ನು ದೊಡ್ಡದಾಗಿ ಬೆಳಿಬೇಕಂದ್ರೆ ಎಷ್ಟೊಂದು ತಿಳ್ಕೊಳ್ಬೇಕಂತ ಅರ್ಥ ಆಯ್ತು. ಹಂಗಾಗಿ ಕಂಪ್ಲೀಟ್ ಆಗಿ ಆ ಡೈಮಂಡ್ ಕ್ಲಾಸ್ ನ ಕೇಳ್ಕೊಂತ ಬಂದೆ. ಡೈಮಂಡ್ ಕ್ಲಾಸ್ ಕೇಳ್ಕೊಂತ ವರ್ಕ್ ಮಾಡ್ತಾ ಬಂದೆ. ಮೋದಿ ಕೇರ್ ಪ್ರಾಡಕ್ಟ್ ನ ಡೆಮೋಗಳನ್ನ ಟ್ರೈನಿಂಗ್ ಗಳನ್ನ ನಾನೇ ಕಲ್ಕೊತಿದ್ದೆ. ನಮ್ಮ ಅಪ್ಲೈನ್ ಮೇಲೆ ಯಾವುದೇ ಕಾರಣಕ್ಕೂ ಡಿಪೆಂಡ್ ಆಗ್ತಿರ್ಲಿಲ್ಲ.
ಕ್ಲಾಸಿಗೆ ಬರ್ತಿದ್ದೆ, ನಮ್ಮ ಅಪ್ಲೈನ್ ಗೈಡ್ ತಗೊಂತಿದ್ದೆ, ಆದ್ರೆ ಡಿಪೆಂಡ್ ಆಗ್ತಿರ್ಲಿಲ್ಲ. ಆಮೇಲೆ ಗೈಡ್ ತಗೊಂಡು ಈ ಪ್ರಾಡಕ್ಟ್ ನ ಪ್ರಮೋಟ್ ಮಾಡ್ತಾ ಬಂದೆ. ಈಗ ನಮ್ ಚಂದ್ರು ಸರ್ ಹೇಳ್ತಾರೆ, ಥ್ಯಾಂಕ್ಸ್ ಹೇಳ್ಬೇಕು ನಮ್ ಚಂದ್ರು ಸರ್ಗೆ. ಆ ಒಂದು ಪ್ರೋಗ್ರಾಮ್ ಅಲ್ಲಿ ಅವರ ಒಂದು ತೊಡೆ ತಟ್ಟಿ ಹೇಳ್ತಿದ್ರು, ಈಗ ಮಾಡ್ಬೇಕು, ಈಗ ಇರ್ಬೇಕು ಅಂತ. ಅವರ ಒಂದು ಧೈರ್ಯವನ್ನ ನಾನು ಮೆಚ್ಚಿ ತುಂಬಾ ಇಷ್ಟಪಡ್ತೀನಿ ನಾನು. ಹಂಗಾಗಿ ಅವ್ರನ್ನ ಇದನ್ನ ನೋಡ್ಕೊಂಡು ನಾನು ಇದನ್ನ ಮಾಡ್ತಾ ಬಂದೆ. ಚಂದ್ರು ಸರ್ ಹೇಳ್ತಾರೆ, ಮೊದಲನೇ ಸರಿಗೆ ಎಂಟ್ರಿ ಆಗೋದು ಶನಿ ಮಹಾತ್ಮ, ಆಮೇಲೆ ಬರೋದು ಲಕ್ಷ್ಮಿ ಅಂತ. ಇದಕ್ಕಿದ್ದಂಗೆನೆ 2008ರಲ್ಲಿ ಮಾರ್ಚ್ ತಿಂಗಳ ನಾನು ಒಬ್ಬರಿಗೆ ಆಕ್ಟಿವಿಟಿ ಡೆಮೋ ಮಾಡಿದ್ದೆ. ಆಕ್ಟಿವಿಟಿ ಡೆಮೋ ಮಾಡಿ ಕೊಟ್ಟಾಗ ಅಂತ ಏನಾಯ್ತಂದ್ರೆ, ನಾನ್ ಕೊಟ್ಟಿದ್ದ ಪ್ರಕಾರ ಅವ್ರು ಬಳಸ್ಕೊಂಡಿರ್ಲ, ಅವ್ರದೇ ಆದ ದಾಟಿಲಿ ಬಳಸ್ಕೊಂಡು ಅದೇನಾಯ್ತು, ಬೆಳೆಗೆ ಸ್ವಲ್ಪ ಎಫೆಕ್ಟ್ ಆಗ್ಬಿಟ್ಟಿತ್ತು. ಆನಂತರ ಮೊದಲನೇ ಸರಿ ಎಫೆಕ್ಟ್ ಆಗಿದೆ, ನೀವು ಕೊಟ್ಟಬಹುದು, ನಾವು ಇದಾಗಿದೆ ಅಂತ ಮೆಣಸಿನ ಗಿಡಕ್ಕೆ ಅಂತ ಅವ್ರು ನಮಗೆ ಫೋನ್ ಮಾಡಿ ಹೇಳಿದ್ರು. ನಾನು ಹೋಗಿ ಖುದ್ದು ನೇರವಾಗಿ ಏನಾಯ್ತು ಹೆಂಗಾಯ್ತು ಅಂತ ವಿಷಯ ತಿಳ್ಕೊಂಡೆ. ಆದ್ರೂ ಅವರು ಇಲ್ಲ, ನೀವೇ ಮಾಡಿದ್ದು ಹಾಗೆ ಹೀಗೆ ಅಂತ ಹೇಳಿದ್ರು. ಕೊನೆಗೆ ಏನ್ ಮಾಡಿದ್ವಿ, ಆಯ್ತು ಇನ್ನೊಂದ್ ಬೆಳೆಗೆ ನಾನು ಡೆಮೋ ಮಾಡ್ಕೊಡ್ತೀನಿ ಅಂತ ಒಪ್ಕೊಂಡಾಗ ಏನಾಯ್ತು, ಡೆಮೋ ಕೊಡ್ತೀನಿ, ಅದ್ರ ಬಗ್ಗೆ ಅದೇ ರೀತಿ ಆದ್ರೆ ನಂದೇ ತಪ್ಪು, ಪ್ರಾಡಕ್ಟೇ ತಪ್ಪು ಅಂತ ನಾನು ಹೇಳಿದೆ. ಆಗ ಅವ್ರೇನ್ ಹೇಳಿದ್ರು, ಇಲ್ಲ ನಾವು ಬೇರೆ ತೋಟಕ್ಕೆ ಡೆಮೋ ಮಾಡಲ್ಲ, ನಮ್ ತೋಟಕ್ಕೆ ಡೆಮೋ ಮಾಡ್ಬೇಕು ಅಂತಂದ್ರು. ಅವ್ರಿಗೆ ಮಾಡಿದಾಗ ಕೂಡ ಅವ್ರಿಗೆ ಏನಾದ್ರೆ ಮತ್ತೆ ಅವ್ರು ಹೊಡೆಯಂತ ಒಳಗಡೆ ಔಷಧಿನ ಜಾಸ್ತಿ ಹಾಕಿದ್ರು. ಜಾಸ್ತಿ ಆಗಿದಾಗ ಏನಾಯ್ತು ಅಂದ್ರೆ, ಆ ಗಿಡ ಕಂಪ್ಲೀಟ್ ಹೊತ್ತೋಯ್ತು. ಅವಾಗ ಏನಾಯ್ತು, ನಿಮ್ದ ತಗೊಂಡ್ ಹಿಂಗ ಆಯ್ತು, ಆಗ್ ಮಾಡ್ತೀನಿ ಈಗ ಮಾಡ್ತೀನಿ ಅಂತ ತುಂಬಾ ಗಲಾಟೆ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಬಟ್ ಏನಂದ್ರೆ ನನ್ಗೆ ತುಂಬಾ ಭಯ ಆಗ್ತಿತ್ತು. ಆಗ ನಾನೇನ್ ಮಾಡಿದೆ, ನಮ್ಮ ಅಪ್ಲೈನ್ಸ್ ಗೆ ಕೇಳಿದೆ, ಈ ರೀತಿ ಆಗ್ತಿದೆ ಸರ್, ಈಗ ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳಿದೆ. ಆಗ ಅವರು ಆಫೀಸ್ಗೆ ಒಂದು ಲೆಟರ್ ಕೊಡು ಅಂತಂದ್ರು. ಲೆಟರ್ ಕೊಟ್ಟೆ. ನಂತರ ನಮ್ಮ ಅರುಣ್ ಸರ್ ಮತ್ತೆ ನಮ್ಮ ಶ್ರೀನಾಥ್ ಸರ್ ಸಪೋರ್ಟ್ ಕೊಟ್ರು. ಸಪೋರ್ಟ್ ನಂತರ ವಿಜಯ್ ಸರ್ ಜೊತೆ ಮಾತಾಡ್ಕೊಂಡು ಒಂದ್ಸರಿ ವಿಜಯ್ ಸರ್ ಎಲ್ಲ ನಾವು ಬಂದು ಆ ತೋಟದಲ್ಲಿ ಮಾತಾಡಿದ್ವಿ. ಮಾತಾಡ್ದಾಗ ಏನಾಯ್ತು, ಇಲ್ಲ ನೀವು ಬಳಸಿದ್ದು ಸರಿಯಾದ ಬಳಸಿಲ್ಲ, ಆಗಿದೆ ಅಂತಂದ್ಮೇಲೆ ಕೂಡ ಅವ್ರು ಒಪ್ಕೊಳಕ್ ರೆಡಿ ಇಲ್ಲ. ಕೊನೆಗೆ ಕಂಪ್ನಿಗೆ ನಾನು ಲೆಟರ್ ಕೊಟ್ಟಾದ್ಮೇಲೆ ಆ ಕಂಪ್ನಿಲಿ ಸುಕೃತ ಮೇಡಮ್ ಅಂತಿದ್ರು, ಅವತ್ತು ಕಾರಲ್ಲಿ ಬಂದು ಆ ತೋಟ ನೋಡ್ಕೊಂಡು ಹೋದ್ರು. ಅವರು ಕೂಡ ಹೇಳಿದ್ರು, ಏನ್ ರಾಮಮೂರ್ತಿ ಎಲ್ಲ ಮಾಡ್ತೀರಿ, ನಿಮ್ ಧೈರ್ಯನ ನಮ್ಗೇನ ಓಡಿಸ್ಬಿಡ್ತೀರಾ ಹಾಗೆ ಈಗ ಅಂತೆಲ್ಲ ಹೇಳ್ತಿರೋ. ಇಲ್ಲ ಮೇಡಮ್, ನೀವು ಎದುರ್ಕೋಬೇಡಿ ಬನ್ನಿ ಅಂತ ತೋರಿಸಿ ಎಲ್ಲ ಮಾಡಿ ಕಳಿಸಿದ್ವಿ. ಹಾಗೆ ಇನ್ ಜೊತೆಗೆ ಮೋಹಿತ್ ಮೋದಿ ಅವರು ಕೂಡ ನನ್ನ ಜೊತೆ ಕನೆಕ್ಟ್ ಆಗಿ ಏನಾಗಿದೆ ಎಲ್ಲ ತಿಳ್ಕೊಂಡ್ರು. ಕೊನೆಗೆ ಅವ್ರಿಗೆ ಅರ್ಥ ಮಾಡಿಸಿದ್ರು, ಇಲ್ಲಿ ಮಾಡಿರೋದು ನೀವು ಸರಿಯಾದ ಪ್ರಮಾಣದಲ್ಲಿ ಔಷಧಿನ ಸಿಂಪರಣೆ ಮಾಡದೇ ಇದ್ದಾಗ ಬೇರೆ ಔಷಧಿನ ಜಾಸ್ತಿ ಹಾಕಿದ್ರಿಂದ ಈ ರೀತಿ ಆಗಿದೆ ಅಂತ ಹೇಳಿದ್ರು. ಕೊನೆಗೆ ಒಪ್ಕೊಂಡ್ರು. ಕೊನೆಗೆ ಇನ್ನೊಂದ್ ಬೆಳೆಗೆ ಕೂಡ ಔಷಧೋಪಚಾರ ಮಾಡ್ಲಿಕ್ಕೆ ಇಂಡೋಫಿಲ್ ಕೆಮಿಕಲ್ ಸೈಂಟಿಸ್ಟ್ ಬಂದು ನನ್ ಸಪೋರ್ಟ್ ಮಾಡ್ಕೊಟ್ರು. ಗ್ರೇಟ್. ಯಾಕಂದ್ರೆ ಯಾವುದೇ ಒಂದು ಕಂಪನಿ ನನ್ ಜೊತೆಗೆ ಇದ್ದಿದೆ ಅಂದ್ರೆ ಯಾರು ರೀತಿ ಮಾಡ್ತಾರೋ ಗೊತ್ತಿಲ್ಲ, ನಮ್ಮ ಮೋದಿ ಕೇರ್ ಮಾತ್ರ ಆ ಒಂದು ಸಪೋರ್ಟ್ ಮಾಡ್ಕೊಟ್ಟು ಆ ಮಟ್ಟಕ್ಕೆ ಬೆಳೆಕಾಯ್ತು. ಅದೇ ರೀತಿ ಇನ್ನೊಂದು ಇನ್ಸಿಡೆಂಟ್ ನಡೀತು 2018ರಲ್ಲಿ ಕೂಡ. ಯಾರಿಗೋ ನಮ್ ಪಕ್ಕ ತೋಟದವ್ರು ಕೂಡ ಅದೇ ರೀತಿ ಆಕ್ಟಿವಿಟಿ ಕೊಟ್ಟಿದೆ. ಆಕ್ಟಿವಿಟಿ ಸಿಂಪರಣೆ ಮಾಡಿದ ನಂತರ 2 ದಿನ ಆದ್ಮೇಲೆ ಅಕ್ಕಪಕ್ಕ 4 ತೋಟಕ್ಕೆ ಕೊಟ್ಟಿದೆ, ಎಲ್ಲಾ ಚೆನ್ನಾಗಿದೆ. ಇದೊಂದು ತೋಟಕ್ಕೆ ಮಾತ್ರ ಬರ್ನ್ ಆಗ್ಬಿಟ್ಟಿತ್ತು. ಆಗ ಅವ್ರೇನ್ ಮಾಡೋದು, ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಡ್ತೀವಿ, ಅದ್ ಕೊಡ್ತೀವಿ ಇದ್ ಕೊಡ್ತೀವಿ ಅಂತ ಹೇಳಿದ್ರು. ನಾನು ಒಂದೇ ಮಾತು ಹೇಳಿದೆ, ಆಯ್ತು ನನ್ ಕಡೆಯಿಂದ ಆಗಿದ್ರೆ ನೀವ್ ಏನ್ ಬೇಕಾದ್ರೂ ಮಾಡಿ, ನಾನ್ ರೆಡಿ ಇದೀನಿ ಅಂತ ಒಪ್ಕೊಂಡೆ. ಸ್ಟೇಷನ್ ಕಂಪ್ಲೇಂಟ್ ಕೊಡ್ತಾರ ಕೊಡಿ ಅಂತ ನಾನು ನಿಂತ್ಕೊಂಡೆ. ಆಯ್ತು ಬನ್ನಿ, ನಾನು ಯಾರ ಬಗ್ಗೆ ಬೇಜಾರ್ ಮಾಡ್ಕೊಡಿಲ್ಲ. ಅವ್ರಿಗೂ ಹೇಳ್ದೆ, ಆಯ್ತು ಖಂಡಿತ ಆಗಿದೆ, ನಿಮ್ಗೆ ಅನ್ಸಿದ್ರೆ ಕೊಡ್ಬೇಕಂತ ಕೊಡಿ ಅಂತ ನಾನು ಹೇಳ್ದೆ. ಆಮೇಲೆ ಕೊಡ್ತೀವಿ ಅಂತ ಬಂದವರು. ಕೊನೆಗೆ ಅಷ್ಟೊತ್ತಿಗೆ ಅವ್ರಿಗೆ ರಿಲೈಸ್ ಆಯ್ತು, ಯಾರೋ ಬೇರೆ ಪಕ್ಕ ತೋಟದವರು ಅವಾಗ ಆಗ್ದಿದ್ದವರು ಕಳೆನಾಶಕ ಔಷಧಿನ ಹೊಡೆದಿದ್ದಕ್ಕೆ ಆ ರೀತಿ ಆಗಿದ್ದು ಅಂತ. ಕೊನೆಗೆ ನನ್ನ ಮೇಲೆ ಕಂಪ್ಲೇಂಟ್ ಯಾವ್ದು ಕೊಡ್ಲಿಕ್ಕೆ ಆಗ್ಲಿಲ್ಲ. ಕೊನೆಗೆ ಇದೇ ರೀತಿ ನಾನು ಈ ಒಂದು ಪ್ರೋಗ್ರಾಮ್ ನ ಈ ಒಂದು ಯಾವ್ದು ನಮ್ಮ ಮೋದಿ ಕೇರ್ನ ಕಂಪ್ಲೀಟ್ ಮಾಡ್ತಾ ಬರ್ಬೇಕಾದ್ರೆ ಹೇಗೆ ನಾನು ದೊಡ್ಡದಾಗಿ ಅಚೀವ್ಮೆಂಟ್ ಆಯ್ತು. 2009ರಲ್ಲಿ ಡೈಮಂಡ್ ನಮ್ ಟೀಮ್ ಅಲ್ಲೂ ಕೂಡ ಲೀಡರ್ಸ್ ಬಂದ್ರು, ದೊಡ್ಡದಾಗಿ ಅಚೀವ್ಮೆಂಟ್ ಆಗ್ತಾ ಇದ್ದಾಗ ಏನಾಗಿದೆ ಅಂದ್ರೆ, ನನ್ನ ಕೆಲ್ಸ ಜೊತೆಗೆ ಮಾಡ್ತಿದ್ದೆ. ಆಗ ನನ್ನ ಹೊರಗಡೆ ಹೋಗ್ಬೇಕಾದ್ರೆ ಶ್ರೀನಿವಾಸಪುರ, ಕೋಲಾರ, ಚಿಂತಾಮಣಿ ಬೇರೆ ಹೊರಗಡೆ ಹೋಗ್ಬೇಕಾದ್ರೆ ನಂಗೆ ರಜೆ ಸಿಗ್ತಿರ್ಲಿಲ್ಲ. ಆಕ್ಚುಲಿ ಆಗೇನ್ ಮಾಡಿದೆ, ಇಲ್ಲ ನಾನು ಏನಾದ್ರು ಮಾಡಿ ಇಷ್ಟೊಂದು ಚೆನ್ನಾಗಿದೆ ಅನ್ನೋ ಅವಕಾಶ ಸಖತ್ ಜನರು ರೀಚ್ ಮಾಡಿಸ್ಬೇಕನ್ನೋ ಸಲುವಾಗಿ ಏನ್ ಮಾಡಿದೆ, ನಾನು ಆ ಮಾಡ್ತಿದ್ದ ಜಾಬ್ನ ನಾನು ಕ್ವಿಟ್ ಮಾಡಿದೆ, ರಿಸೈನ್ ಮಾಡಿದೆ. ನಾನ್ ಮಾಡಕ್ ಆಗ್ತಿಲ್ಲ, ನಾನು ಕಂಪ್ಲೀಟ್ ಮೋದಿ ಕೇರ್ ಮಾಡ್ತೀನಿ ಅಂತ ಹೇಳಿ ಹೊರಗಡೆ ಬಂದೆ. ಹೊರಗಡೆ ಬಂದ ನಂತರ ನನಗೆ ಕೆಲಸ ಮಾಡಕ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಟೀಮು ಚೆನ್ನಾಗಿ ಡೆವಲಪ್ ಆಗ್ತಾ ಬಂತು. ಆಗ ಕಂಪನಿಲಿ ಕೆಲವೊಂದು ಬದಲಾವಣೆ ಆಯ್ತು, ಪ್ಲಾನ್ ಚೇಂಜಿಂಗ್ ಆಯ್ತಾ ಬಂತು. ಆಗೇನಾಯ್ತು ಅಂದ್ರೆ, ನನ್ನ ಟೀಮು ಚೆನ್ನಾಗಿ ಡೆವಲಪ್ಮೆಂಟ್ ಆಕ್ಟಿವ್ ಆಗಿದ್ದ ಟೀಮು ಇನ್ಆಕ್ಟಿವ್ ಆಗ್ತಾ ಬಂತು. ಇನ್ಆಕ್ಟಿವ್ ಆಗ್ತಿದ್ ಬರ್ಬೇಕಾದ್ರೆ ನಾನು ಅಚೀವ್ ಆದಾಗ 15,000 20,000 ರೂಪಾಯಿ ಇನ್ಕಮ್ ತಗೊಳ್ಳೋಂತನು ಬರೀ 5,000 ರೂಪಾಯಿ ಸ್ಟಾರ್ಟ್ ಆಯ್ತು. ಆಗೇನಾಯ್ತು ಅಂದ್ರೆ, ನಾನು ಜಾಬ್ ಅಲ್ಲಿ ನಂದು ಒಂದೇನಂದ್ರೆ, ಜಾಬ್ ಅಲ್ಲಿ ಮಾಡ್ತಾ ಇರ್ಬೇಕಾದ್ರೆ ನಾನು ಚೀಟಿ ಏನು ಒಂದ್ 20,000 ರೂಪಾಯಿ ಸಂಪಾದನೆ ಮಾಡ್ತಿದ್ದೆ. ಎಲ್ಲಾನು ಕಂಪ್ಲೀಟ್ ಮನೆ ಚೆನ್ನಾಗಿ ನೋಡ್ಕೊಂಡು ಹೋಗ್ತಿದ್ದೆ. ಆಗೇನು ಸಮಸ್ಯೆ ಅಂತಿರ್ಲಿಲ್ಲ. ಆದ್ರೆ ಈ ಯಾವಾಗ ಕ್ವಿಟ್ ಮಾಡಿ ಫುಲ್ ಟೈಮ್ ಬಂದೆ, ಬಿಸ್ನೆಸ್ ಜಂಪ್ ಆಗ್ತು, ಇನ್ಕಮ್ ಜಂಪ್ ಆಯ್ತು. ಕೊನೆಗೆ ನಾನು ಕೆಲವೊಂದು ಕಾರಣಾಂತರಗಳಿಂದ ಡ್ರಾಪ್ ಆದಾಗ ಏನಾಯ್ತು ಅಂದ್ರೆ, ಇನ್ಆಕ್ಟಿವ್ ಆದಾಗ ನನ್ನ ಇನ್ಕಮ್ ಕಡಿಮೆ ಆಗ್ತಾ ಬಂತು. ಆಗ ಸ್ಟಾರ್ಟ್ ಆಯ್ತು ನನ್ನ ಮನೆ ಸಮಸ್ಯೆಗಳು. ನಾನಂತೂ ತುಂಬಾ ಬಟ್ ನಂಬಿಕೆ ಇತ್ತು 100%. ನಾನು ಯಾರು ಹೇಳಿದ್ರು ನಾನು ಮಾಡ್ತಾ ಬಂದೆ. ಆಗ ನಮ್ಮ ಮಿಸಸ್, ನಮ್ಮ ಅಕ್ಕಪಕ್ಕದವರು, ನಮ್ಮ ತಂದೆ ತಾಯಿ ಕೂಡ ನೀನ್ ಮಾಡ್ಬೇಡ, ಇನ್ನೇನೋ ಕೆಲಸ ಮಾಡು, ಇಷ್ಟು ಚೆನ್ನಾಗಿ ಅರ್ನ್ ಮಾಡ್ತಿದ್ದೆ, ಇದ್ ಬಿಟ್ಟು ಇದು ಮೋದಿ ಕೇರ್ ಮಾಡ್ತಿದ್ಯಾ, ನಿನ್ಗೆ ಯಾರು ಹೇಳಿದ್ ಇದ್ ಮಾಡ್ಲಿಕ್ಕೆ,
ಹಾಗಂತ ತುಂಬಾ ಜನ ತುಂಬಾನೇ ಕೇಳಿದ್ರು, ಬಟ್ ಅವ್ರಿಗೆ ಇದ್ರ ಬಗ್ಗೆ ಗೊತ್ತಿಲ್ಲ ನನಗೆ ಅಂತ ಅರ್ಥ ಮಾಡ್ಕೊಂಡು ಏನ್ ಮಾಡಿದೆ, ಈ ಒಂದ್ ವರ್ಕ್ ನ ಕಂಪ್ಲೀಟ್ ಸ್ಟಾರ್ಟ್ ಮಾಡ್ತಾ ಒಂದೆ. ಇಲ್ಲಿ ಏನಂದ್ರೆ ಈ ಪ್ರಾಡಕ್ಟ್ ಎಷ್ಟೋ ಚೆನ್ನಾಗಿದೆಯಲ್ಲ, ಪ್ರಾಡಕ್ಟ್ ನ ಸಾಕಷ್ಟು ಜನ ರೀಚ್ ಮಾಡಿಸ್ಬೇಕು ಅನ್ನೋ ಸಲುವಾಗಿ ಇದನ್ನ ಮಾಡ್ತಾ ಬಂದೆ. ಅವಾಗ ಮಾಡ್ತಾ ಬರ್ಬೇಕಾದ್ರೆ ತುಂಬಾ ಚೆನ್ನಾಗಿ ಅಚೀವ್ಮೆಂಟ್ ಆಗ್ತಿತ್ತು, ಬಟ್ ಸಕ್ಸಸ್ ನಾನು ಅನ್ಕೊಂಡಂಗೆ ಆಗ್ತಿರ್ಲಿಲ್ಲ. ಹಾಗೇನಾಗ್ತಿತ್ತು, ರಾಜು ಸರ್, ವಿಜಯ್ ಸರ್, ಇಷ್ಟು ಚೆನ್ನಾಗಿ ಮಾಡ್ತಿದ್ಯಾ ನೀನು, ನಿನ್ನ ಬಿಸ್ನೆಸ್ ಚೆನ್ನಾಗಿ ಮಾಡ್ತಿದ್ಯಾ, ಆದ್ರೂ ನೀನ್ ಸಕ್ಸಸ್ ಯಾಕೆ ಆಗ್ತಿಲ್ಲ ಅಂತ ಹೇಳಿದ್ರು. ಆ ಒಂದು ನಾನು ನೆಕ್ಸ್ಟ್ ಪಾರ್ಟ್ ಅಲ್ಲಿ ಕವರ್ ಮಾಡ್ತೀನಿ. ಈಗ ನನ್ನ ಧರ್ಮಪತ್ನಿ ಲಕ್ಷ್ಮಿ ಅವರು ಮಾತಾಡ್ತಾರೆ. ಗುಡ್ ಮಾರ್ನಿಂಗ್. ನನ್ನ ಹೆಸರು ಲಕ್ಷ್ಮೀ ರಾಮೂರ್ತಿ ಅಂತ. ಈ ಅವಕಾಶ ನಮ್ಮನ್ನು ಗುರುತಿಸಿ ಮಾತಾಡಕ್ಕೆ ಅವಕಾಶ ಕೊಟ್ಟ ಮಂಜುನಾಥ್ ಸರ್ಗೆ ತುಂಬಾ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ನಾನು ಏನು ಶೇರ್ ಮಾಡ್ಕೋಬೇಕು ಅಂತ ಇದ್ದೀನಿ ಅಂತಂದ್ರೆ, ನನ್ಗಾಗಿರೋ ಅನುಭವನ ನಿಮ್ಮಲ್ಲಿ ಶೇರ್ ಮಾಡ್ಕೊಬೇಕಂತ ಇಷ್ಟಪಡ್ತಾ ಇದ್ದೀನಿ. ಮತ್ತೆ ಮೋದಿಕೇರ್ ಅಂದ್ರೆ ಏನಂದ್ರೆ, ಮೋದಿಕೇರ್ ಅಂದ್ರೆ ಫ್ಯಾಮಿಲಿ ಬಿಸ್ನೆಸ್ ಅಂತ. ಆದ್ರೆ ಫ್ಯಾಮಿಲಿ ಸಪೋರ್ಟ್ ಇಲ್ಲದೆ ನಮ್ಮ ಮನೆಯವರು ಎಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ, ಎಷ್ಟೆಲ್ಲ ನೋವು ತಿಂದಿದ್ದಾರೆ. ನಾನು ಮೋದಿಕೇರ್ ಏನು, ಮೋದಿಕೇರ್ ವಿಷನ್ ಏನು ಅಂತ ತಿಳ್ಕೊಂಡೇನೆ ನಾನು ನೋವು ತಿಂದಿದ್ದೀನಿ, ಟೈಮು ವೇಸ್ಟ್ ಮಾಡ್ಕೊಂಡಿದ್ದೀನಿ. ಆದ್ರೆ ಮೋದಿಕೇರ್ ಯಾವ ತರಪ್ಪ ಅಂತಂದ್ರೆ, ನಮ್ಮ ಮನೆಯವರು ಮೋದಿಕೇರ್ ಬಿಸ್ನೆಸ್ ತಗೊಂಡಿದ್ರು, ಆದ್ರೆ ನನ್ಗೆ ಗೊತ್ತಿರ್ಲಿಲ್ಲ. ಏನೋ ಕೆಲ್ಸ ಜಾಬ್ ಜೊತೆ ತಗೊಂಡ್ ಮಾಡ್ತಾ ಇರ್ಬೇಕಾದ್ರೆ ನಮ್ಗೇನು ಅದ್ರ ಜ್ಞಾನ ಇರ್ಲಿಲ್ಲ. ತಗೊಂಬಂದ್ ಮನೆಗೆ ಹಾಕ್ತಾ ಇದ್ರು, ಮಾಡ್ತಾ ಇದ್ವಿ, ತಿಂತಾ ಇದ್ವಿ, ಯಾವ್ದೋ ಒಂದ್ ಕೆಲ್ಸ ಮಾಡ್ತಾ ಇದ್ವಿ, ಆ ತರ ಇದ್ವಿ, ನಡೀತಾ ಇತ್ತು. ಆದ್ರೆ ಜಾಬ್ ಬಿಟ್ಟು ಫುಲ್ ಮೋದಿಕೇರ್ ಬಂದಾಗ ಆಗ ಸ್ಟಾರ್ಟ್ ಆಯ್ತು, ಮನೆ ಒಳಗಡೆ ಮಾತುಕತೆ ಎಲ್ಲಾ ಸ್ಟಾರ್ಟ್ ಆಯ್ತು. ಆಗ ಅವ್ರಿಗೆ ನಮ್ಮ ಮನೆಯವರು, ನಮ್ಮ ಮಾವನು ಬೈತಾ ಇದ್ರು, ನಮ್ಮ ಅತ್ತೆನೂ ಬೈತಾ ಇದ್ರು, ನಾನು ಜಗಳ ಮಾಡ್ತಾ ಇದ್ದೆ. ಕೆಲ್ಸ ಬಿಟ್ಟು ಈ ತರ ಪೇಸ್ಟ್ ಸೋಪು ಅಂತ ಇಟ್ಕೊಂಡ್ ಮಾಡ್ತಾ ಇದೆಯಲ್ಲ ಅಂತ ಹೇಳ್ಬಿಟ್ಟು ತುಂಬಾನೇ ಬೈತಾ ಇದ್ರು. ಅವರು ತುಂಬಾನೇ ಹರ್ಟ್ ಮಾಡ್ಕೊಂತ ಇದ್ರು, ನೋವು ತಿಂದ್ರು. ಹೊರ್ಗಡೆ ಹೋಗ್ಬೇಕಂದ್ರೆ ನೆಮ್ಮದಿನೇ ಕೊಡ್ತಾ ಇರ್ಲಿಲ್ಲ, ಆತರ ಮಾಡ್ತಾ ಇದ್ವಿ. ಆಗ ಆತರ ಮಾಡ್ತಾ ಇದ್ವಿ, ತುಂಬಾನೇ ಇದ್ ಮಾಡ್ತಾ ಇದ್ದೆ, ತುಂಬಾನೇ ಇದ್ ಮಾಡ್ತಾ ಇದ್ದೆ. ಆಗೇನಾಯ್ತು, ತುಂಬಾನೇ ಲೇಟ್ ಆಗ್ತಾ ಬಂತು ನಮ್ ಸಕ್ಸಸ್. ಈ ತರ ಮಾಡ್ತಾ ಇರ್ಬೇಕಾದ್ರೆ ತುಂಬಾನೇ ಲೇಟ್ ಆಗ್ತಾ ಬಂತು. ಆದ್ರೆ ಏನ್ ಮಾಡ್ದೆ ಗೊತ್ತಾ, ಓಕೆ, ಥ್ಯಾಂಕ್ ಯು. ಈ ರೀತಿ ವರ್ಕ್ ಮಾಡ್ತಾ ಬಂದೆ. ವರ್ಕ್ ಮಾಡೋ ಟೈಮಲ್ಲಿ ಜೊತೆಲಿ ಏನಾಯ್ತು, ನಾವು ಸಂಪಾದನೆ ಮಾಡ್ತಿದ್ದು ಮನೇಲಿ ಸಾಕಾಗ್ತಿರ್ಲಿಲ್ಲ, ತುಂಬಾ ಕಷ್ಟ ಫೇಸ್ ಮಾಡ್ತಿದೆ. ಯಾಕೆ ಅಂದ್ರೆ ನನ್ ಅರ್ನಿಂಗ್ಸ್ ಮಾಡ್ತಿದ್ದು ಕಡಿಮೆ ಆಗಿರೋ ಟೈಮಲ್ಲಿ ಏನಾಗ್ತದೆ, ಈ ಒಂದು ಪ್ರೋಗ್ರಾಮ್ಸ್ ಅಲ್ಲಿ ಎಷ್ಟೊಂದು ಟರ್ಮಿನಲ್ ಇವೆಂಟ್ಸ್ ಇರ್ಬೋದು, ಅಂಬೇಡ್ಕರ್ ಇವೆಂಟ್ಸ್ ಇರ್ಬೋದು, ಪ್ರತಿಯೊಂದು ಪ್ರೋಗ್ರಾಮ್ ನ ನಾನ್ ಬಿಸ್ನೆಸ್ ತಗೊಂಡಾಗಿಂದ ಇವತ್ವರೆಗೂ ಒಂದು ಪ್ರೋಗ್ರಾಮ್ ನ ಮಿಸ್ ಮಾಡಿದ್ದು ನಾನು, 1 ಅಥವಾ 2 ಮಾತ್ರ ಮಿಸ್ ಮಾಡಿದೀನಿ ನನ್ನ ಪ್ರಕಾರ, ನಾನ್ ನೋಡಿದ ಪ್ರಕಾರ. ಯಾಕೆ ಅಂದ್ರೆ ಈ ಕಂಪ್ಲೀಟ್ ಏನೇ ಒಂದು ಪ್ರಾಡಕ್ಟ್ ಟ್ರೈನಿಂಗ್ ಇರ್ಬೋದು, ಪ್ರಾಡಕ್ಟ್ ಡೆಮೋ ಇರ್ಬೋದು, ಪ್ರತಿಯೊಂದು ಏನ್ ಕೊಡುತ್ತೆ ಕಂಪನಿ ನಾನ್ ತಿಳ್ಕೊಬೇಕು. ಯಾಕಂದ್ರೆ ಕಂಪ್ಲೀಟ್ ನಾನ್ ತಿಳ್ಕೊಂಡು ನನ್ನ ನಂತರ ಮಾತ್ರ ನಾನು ಇನ್ನೊಬ್ರಿಗೆ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ. ನಾ ಇನ್ವಾಲ್ವ್ಮೆಂಟ್ ಆಗ್ತಿದೆ, ಯಾವ ಟ್ರೈನಿಂಗು ಯಾವ ಪ್ರೋಗ್ರಾಮ್ ನ ಮಿಸ್ ಮಾಡ್ತಿಲ್ಲ. ಆದ್ರೂ ಎಷ್ಟು ಎಫರ್ಟ್ ಹಾಕಿ ಮಾಡಿದಾಗ ಕೂಡ ನಾನ್ ಸಕ್ಸಸ್ ಆಗಕ್ ಆಗ್ತಿರ್ಲಿಲ್ಲ. ಅಂತ ಒಂದ್ ಟೈಮಲ್ಲಿ ರಾಜು ಸರ್, ವಿಜಯ್ ಸರ್ ಯಾಕೆ ನೀನ್ ಆಗ್ತಿದ್ಲ ಅಂತ ಹೇಳಿದಾಗ ನಾನು ಕಂಪ್ಲೀಟ್ ಆಗಿ ಹೇಳ್ದೆ ನನ್ನ ಮನಸ್ಸಿನ ಮಾತನ್ನ. ಈ ರೀತಿ ನಮ್ಮ ಮನೆಯಲ್ಲಿ ನಾನ್ ಮದ್ವೆ ಆಗಿ ಇಷ್ಟ ದಿನ ಆಗಿದ್ದು, ನಾನ್ ಮದ್ವೆ ಆಗಿ ಸುಮಾರು 17 ವರ್ಷ ಆಗಿದೆ. 17 ವರ್ಷ ಆಗಿಂದ ನನ್ನ ಹೆಂಡತಿ, ನಾನು ನನ್ನ ಹೆಂಡತಿ ಒಂದ್ ಸಣ್ಣ ವಿಷಯಕ್ಕೆ ನಮ್ಮ ಹೆಂಡತಿನ ಅವ್ರ ತವಮನೆ ಕಳ್ಸ್ಕೊಡ್ತಿಲ್ಲ. ಹಂಗಾಗಿ ಅವಳು ಕೂಡ ಬೇಜಾರಾಗಿದ್ದಾಳೆ. ನಾನ್ ಏನ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ಈ ಕಡೆ ನನ್ನ ತಂದೆ ತಾಯಿನ ಕಳ್ಕೊತೀನಿ ಅನ್ನೋ ಅಂತ ಭಯ ಇದೆ, ಈ ಕಡೆ ಹೆಂಡತಿನ ಮ್ಯಾನೇಜ್ ಮಾಡಕ್ ಗೊತ್ತಾಗ್ತಿಲ್ಲ ನನ್ಗೆ ಅಂತ ಸಂಪೂರ್ಣ ಹೇಳಿದಾಗ, ಆಗ ವಿಜಯ್ ಸರ್, ರಾಜು ಸರ್ ಅವ್ರ ಫ್ಯಾಮಿಲಿ ಸಮೇತ ನಮ್ಮ ಮನೆಗ್ ಬಂದ್ರು. ನಮ್ಮ ಮನೆಗ್ ಬಂದು ಕಂಪ್ಲೀಟ್ ಈ ಒಂದನ್ನ ನಮ್ಮ ಮಿಸಸ್, ನಮ್ಮ ತಂದೆ ತಾಯಿ ಜೊತೆ ಎಲ್ಲ ಡಿಸ್ಕಸ್ ಮಾಡಿದ್ರು. ಇದನ್ನ ಕಂಪ್ಲೀಟ್ 1 ಅಲ್ಲ 2 ಅಲ್ಲ 4-5 ಅವರ್ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡಿದ್ರು. ಯಾಕೆ ಆಗ್ತಿಲ್ಲ, ಮೋದಿಕೇರ್ ಅಂದ್ರೆ ಏನು, ಇದ್ರ ವಿಷನ್ ಏನು, ಯಾಕೆ ರಾಮಮೂರ್ತಿ ಮಾಡ್ತಿದ್ದಾರೆ, ಯಾಕೆ ಸಕ್ಸಸ್ ಆಗ್ತಿಲ್ಲ, ಇಷ್ಟು ಸಂಪಾದನೆ ಮಾಡ್ತಿದ್ದಾರೆ, ಎಷ್ಟು ಫೇಮಸ್ ಆಗಿದೆ, ಎಲ್ಲ ಒಂದು ಬಿಡಿಯಾಗಿ ಹೇಳಿದ್ರು. ಸವಿತಾ ಮೇಡಮ್, ಮಮತಾ ಮೇಡಮ್, ರಾಜು ಸರ್, ವಿಜಯ್ ಸರ್ ಕಂಪ್ಲೀಟ್ ಆಗಿ. ಆಮೇಲೆ ಎಲ್ಲಾ ವಿಷಯಗಳನ್ನ ತಿಳಿಸ್ತಾ ಆಮೇಲೆ ನಮ್ಮ ಮಿಸಸ್ಸು, ನಾವು ಕೂಡ ಆ ಒಂದು ನಮ್ಮ ವಿಜಯ್ ಸರ್ ಕಂಡಕ್ಟ್ ಮಾಡುವಂತ ಡೈಮಂಡ್ ಕ್ಲಾಸ್ಗೆ ನಾವು ಕನೆಕ್ಟ್ ಆದ್ವಿ. ನಾವು ಫ್ಯಾಮಿಲಿ ಸಮೇತ ಸ್ವಲ್ಪ ಕನೆಕ್ಟ್ ಮಾಡ್ತಾ ಸ್ವಲ್ಪನೇ ಇನ್ವಾಲ್ವ್ಮೆಂಟ್ ಆಗ್ತಾ ಬಂದ್ವಿ. ಆಗ ಸ್ಟಾರ್ಟ್ ಆಗ್ತಾ ಬಂತು ನಮ್ಮ ಟೀಮ್ ನ ಗ್ರೋತ್, ನಮ್ದು ಅಚೀವ್ಮೆಂಟ್ ಕೂಡ. ನಾವು ಮಾಡಿದ್ದನ್ನ ಪ್ರತಿಯೊಂದು ಗಮನಿಸ್ತಾ ಬಂದ್ವಿ. ಆಗ ಇದಾಗ್ತಾ ಬಂತು. ಯಾಕೆಂದ್ರೆ ನಾನು ಯಾಕೆ ಇದ್ ಮಾಡಕ್ ಆಗಿಲ್ಲ ಅಂತ ಅವಾಗ ಅಟೆಂಡ್ ಮಾಡಿದಾಗ, ನಾನು
ನನ್ನ ಮಾಡಿದ ಮಿಸ್ಟೇಕ್ ನನ್ಗೆ ಅರ್ಥ ಆಯ್ತು. ಯಾಕೆ ಅಂದ್ರೆ ನಾನು ನಮ್ಮ ತಂದೆ ತಾಯಿ ಗೌರವಿಸೋ ರೀತಿ ನಮ್ಮ ಅತ್ತೆ ಮಾವ ಗೌರವಿಸ್ತಿರ್ಲ, ನನ್ನ ಹೆಂಡತಿಗೆ ಬೇಕಾಗಿದ್ದು ನಾನು ಕೊಡ್ತಿರ್ಲ, ಅವ್ರಿಗೆ ಹರ್ಟ್ ಮಾಡ್ತಿದ್ದೆ ಅಂತ ಗೊತ್ತಾಯ್ತು. ಕಂಪ್ಲೀಟ್ ಆಗಿ ಡೈಮಂಡ್ ಕ್ಲಾಸ್ ಅಲ್ಲಿ ಲಾಸ್ಟ್ ಕ್ಲಾಸ್ ಅಲ್ಲಿ ನಾನು ಅವಾಗ ಪ್ರತಿ ದಿನ ಡೈಮಂಡ್ ಕ್ಲಾಸ್ ಮಾಡಿದಾಗ ನಾನು ಲಾಸ್ಟ್ ಕ್ಲಾಸ್ ಅಟೆಂಡ್ ಮಾಡ್ಕೋತಿದ್ದೆ, ರಿಕ್ವೆಸ್ಟ್ ಮಾಡ್ತಿದ್ದೆ ಸರ್ ನಂಗೆ ಕ್ಲಾಸ್ ಬೇಕು ಬರೋಣ ಅಂತ. ಆಗ ಆಯ್ತು ಬನ್ನಿ ಅಂತಂದ್ರು. ಪ್ರತಿ ಕ್ಲಾಸ್ನ ನಾನು ಮಿಸ್ ಮಾಡ್ದಂಗೆ ಅಟೆಂಡ್ ಮಾಡ್ತಾ 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 ನನ್ನ ರಿಯಲೈಸ್ ಆಯ್ತು, ನಾನು ಕೂಡ ನನ್ನ ವಾತಾವರಣ ಚೆನ್ನಾಗಿ ಇಟ್ಕೋಬೇಕು, ಚೆನ್ನಾಗಿ ಇಟ್ಕೊಂಡ್ರೆ ಮಾತ್ರ ನಾನ್ ಬೆಳಿಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಅರ್ಥ ಮಾಡ್ಕೊಂಡೆ. ಆಗ ಏನಾಗುತ್ತೆ, ನಾನು ನಮ್ಮ ಅತ್ತೆ ಮಾವ ಜೊತೆಗೆ ಸರೆಂಡರ್ ಆದ್ಮೇಲೆ ಪ್ರತಿಯೊಂದು ಸ್ವಲ್ಪ ಸ್ವಲ್ಪನೇ ಡೆವಲಪ್ ಆಗ್ತಾ ಬಂತು. ಅಂದ್ರೆ ಈ ಒಂದು ಪರಿಸ್ಥಿತಿ ಇದಕ್ಕೆಲ್ಲ ಮುಂಚಿತವಾಗಿ ನಾನು ಕರೆಕ್ಟ್ ಆಗಿ ತಿಳ್ಕೊಂಡು ಮಾಡೋ ರೀತಿಯಲ್ಲಿ ಮಾಡ್ದಿದ್ದಕ್ಕೆ ಇದೆಲ್ಲ ಸಾಧ್ಯ ಆಗಿದ್ದು. ಇಲ್ಲಿ ನಮ್ಮ ಅಪ್ಲೈನ್ಸ್ ಪ್ರತಿಯೊಂದು ಸಪೋರ್ಟ್ ಕೊಟ್ಟು ಹಿಂಗೆಲ್ಲ ಮಾಡ್ಬೇಕು ಅಂತ ಗೈಡ್ ಮಾಡೋದಕ್ಕೆ ನಮ್ಗೆ ಇದೆಲ್ಲ ಸಾಧ್ಯ ಆಗಿದ್ದು. ನೆಕ್ಸ್ಟ್ ಪಾರ್ಟ್ ನ ನಮ್ಮ ಲಕ್ಷ್ಮಿ ಅವ್ರು ಕವರ್ ಮಾಡ್ತಾರೆ. ಹೇಳ್ಕೊಳಕ್ಕೆ ಒಂಥರ ನೋವು ತುಂಬಿಕೊಂಡ ತರ ಇದೆ, ಅದಕ್ಕೆ ಸರಿಯಾಗಿ ಇದ್ ಮಾಡ್ಕೊಳಕ್ ಈ ತರ ಮಾಡ್ತಾ ಇದ್ರು. ನಾನು ನೆಗೆಟಿವ್ ಮಾಡ್ತಾ ಇದ್ದೆ, ಮುದುಕಿಯರ ಬಗ್ಗೆ ಏನು ಎತ್ತ ಅಂತ ತಿಳ್ಕೊಂತಾ ಇರ್ಲಿಲ್ಲ. ಆಗೇನ್ ಮಾಡ್ದೆ, ತುಂಬಾನೇ ಅಳ್ತಾ ಇದ್ದೆ, ತುಂಬಾನೇ ನೋವು ತಿಂತಾ ಇದ್ದೆ. ಹೀಗೆ ಮಾಡ್ಬೇಕಾದ್ರೆ ಮನೆಯಿಂದ ಜೊತೆಲಿದ್ವಿ, ಆಮೇಲೆ ಸಪ್ರೇಟ್ ಆದ್ಮೇಲೆ ತುಂಬಾನೇ ಫೀಸ್ಗೆ ಮಕ್ಕಳು ಫೀಸ್ ಕಟ್ಟೋದಕ್ಕೆ ಅದಕ್ಕೆಲ್ಲ ತುಂಬಾನೇ ಕಷ್ಟ ಆಗ್ತಾ ಇತ್ತಾಗ. ಜಾಬ್ ಬಿಟ್ಟಿದೆ ಫುಲ್ ಟೈಮ್ ಬಂದ್ರಲ್ಲ, ಆಗ ಆತರ ಆಗ್ತಾ ಇತ್ತು. ಆಗೇನ್ ಮಾಡ್ದೆ, ನಾನೇನ್ ಮಾಡ್ದೆ, ತುಂಬಾನೇ ನೋಡ್ತಿದ್ದೆ, ಬೇಡ ನೀನು ಬೇರೆಯವರೆಲ್ಲ ಕೆಲ್ಸ ಬಿಟ್ಟು ಈ ತರ ಕೆಲ್ಸ ಮಾಡ್ತಾ ಇದ್ದಾನೆ ಅಂತ ಆಡ್ಕೊಂತ ಇದ್ರು. ಅದರಿಂದ ತುಂಬಾನೇ ನಾನು ಆಡ್ಕೊಂತ ಇದ್ನ, ಇವ್ರ ಮೇಲೆ ಈ ತರ ಅಂತಾರಲ್ಲ ಅಂತ ಹೇಳ್ಬಿಟ್ಟು ತುಂಬಾನೇ ನೋವು ತಿನ್ಕೊಂಡ್ ಬೇಡ ಕೆಲ್ಸ ಅಂತಾನೆ ಹೇಳ್ತಾ ಇದ್ದೆ, ಅಳ್ತಾ ಇದ್ದೆ. ಮುಂದೆ ಮೋದಿಕೇರ್ ವಿಷನ್ ಏನಂತ ಗೊತ್ತಾಗಿಲ್ವಲ್ಲ ನನ್ಗೆ, ಅದಕ್ಕೆ ಮುಂದೆ ಹೆಂಗಿ ನಮ್ ಜೀವನ ಅಂತ ಹೇಳ್ಬಿಟ್ಟು ನಾನು ತುಂಬಾನೇ ಅಳ್ತಾ ಇದ್ದೆ. ಬೇಡ ಕೆಲ್ಸ ಅಂತ ಅವ್ರೇನ್ ಮಾಡುದು, ಇಲ್ಲ ನಾನು ಇದು ಮಾಡೋದು, ಇದ್ ಮಾಡಿದ್ರೆ ಮಾಡ್ತೀನಿ, ಇಲ್ಲಾಂದ್ರೆ ನಿನ್ ಬೇಕಾದ್ರೆ ಬಿಡ್ತೀನಿ, ಮೋದಿಕೇರ್ ಬಿಡಲ್ಲ ಅಂತ ಹೇಳ್ತಾ ಇದ್ರು. ಆಗೇನ್ ಮಾಡಿದ್ರು, ಸರಿ ಅವ್ರು ನೀವೇನಾದ್ರೂ ಮಾಡ್ಕೊ, ನಾನು ಏನಾದ್ರೂ ಮಾಡ್ಕೊಂತೀನಿ ಅನ್ಬಿಟ್ಟು ಒಡವೆ ಅಡ ಇಟ್ಟು ಹಸು ತಗೊಂಡು ಆಮೇಲೆ ಹಂಗೇನೆ ಹಸು ತಗೊಂಡು ಇದ್ ಮಾಡ್ಕೊಂತ ಇದೆ. ಸ್ವಲ್ಪ ತಿರ್ಗೆ ತೋಟದಲ್ಲಿ ಸ್ವಲ್ಪ ಬೆಳೆ ಮಾಡ್ಕೊಂತ ಇದೆ, ಮತ್ತೆ ಬ್ಲೌಸ್ ಹೊಲ್ಕೊಂಡು ಸ್ವಲ್ಪ ಇದ್ ಮಾಡ್ಕೊಂತ. ಆಗೇನ್ ಮಾಡಿದ್ರೆ ನನ್ಗೇನು ಗೊತ್ತಾಗ್ಲಿಲ್ಲ, ಇವ್ರು ಮಾಡ್ತಾ ಇದ್ರು. ಆದ್ರೂನು ಆಟ ಮಾಡ್ತಾ ಇದ್ದೆ, ಮಾಡ್ಬಾರ್ದು, ಏನಕ್ ಮಾಡ್ಬೇಕು, ಸರಿ ನೀನು 10,000 ತಗೊಂಬರಲ್ಲ, ಅದಕ್ಕೆ ಏನಕ್ ಮಾಡ್ಬೇಕು ಅಂತ ಹೇಳಿ ಆಟ ಮಾಡ್ತಾ ಇದ್ದೆ. ಅವ್ನ ನೆಮ್ಮದಿಯಾಗಿ ಹೋಗಕ್ಕೆ ಬಿಡ್ತಾ ಇರ್ಲಿಲ್ಲ, ಅವ್ರನ್ನ ಆತರ ಮಾಡ್ತಾ ಇದ್ದೆ. ಆಗೇನ್ ಮಾಡಿದ್ದು, ಸರಿ ಅಂತ ಹೇಳ್ಬಿಟ್ಟು ವಿಜಯ್ ಸರ್ ಬಗ್ಗೆ, ರಾಜು ಸರ್ ಬಗ್ಗೆ ಹೇಳ್ಬೇಕಂದ್ರೆ ತುಂಬಾನೇ ಒಂಥರ ಹೆಮ್ಮೆ ಅನ್ಸ್ತಿದೆ. ಅವ್ರು ಯಾವ ತರ ಅಂತಂದ್ರೆ, ನಾವು ಹಿಂದೆ ಫಿಲಮ್ ಎಲ್ಲ ನೋಡಿದ್ವಿ, ಈ ಗುರುಗಳು ವೇಷದಲ್ಲಿ ಬಂದು ದೇವ್ರುಗಳು ಬೋಧನೆ ಮಾಡ್ತಿದ್ದಲ್ಲ, ಆತರ ಯಾವ ತರ ಮಾಡ್ತಾ ಇರೋದವ್ರು. ಅವ್ರೇನ್ ಮಾಡಿದ್ರು, ಒಂದ್ಸತಿ ನಮ್ಮ ಇದು ಅವ್ರಿಗೆ ಮುಟ್ಟಿತ್ತು. ಆಗ ಬಂದು ಏನ್ ಮಾಡಿದ್ರು, ರಾಮಮೂರ್ತಿ ಇಷ್ಟೊಂದೆಲ್ಲ ಕಷ್ಟ ಪಡ್ತಾ ಇದ್ದಾರೆ, ಏನ್ ಮಾಡ್ಕೊಂಡಿದ್ದಾರೆ, ಯಾಕೆ ನೀವು ಸಕ್ಸಸ್ ಆಗ್ತಾ ಇಲ್ಲ ಅಂತೆಲ್ಲ ಕೇಳ್ತರು ಮನೇಲಿ ಕೂತ್ಕೊಂಡು. ಸರ್ ನೋಡಿ ಈ ತರ ಇದೆ ಅಂತೆಲ್ಲ ಹೇಳಿದ್ವಿ. ಆಗೇನ್ ಮಾಡಿದ್ರು, ಮೇಡಮ್ ಸರ್ 10,000 ತಗೊಂಬರ್ತಾ ಇಲ್ಲ, ಏನ್ ಸರ್ ಮಾಡ್ಬೇಕಿದು ಅಂತ ಹೇಳ್ತಿದ್ದೆ. ಆಗೇನ್ 10,000 ಅಲ್ಲ ಮೇಡಮ್, ನಿನ್ ಖರ್ಚಿಗೆ ರಾಮಮೂರ್ತಿ ಮೇಡಮ್ ಖರ್ಚಿಗೆ 10,000 ಕೊಡ್ಬೇಕು ನೀನು ಅಂತ ಹೇಳಿದ್ರು. ಸರಿ, ಒಂದ್ ಪ್ರೋಗ್ರಾಮ್ ಇದೆ, ಡೈಮಂಡ್ ಕ್ಲಾಸ್ ಅಂತ ಇದೆ, ಅದನ್ನ ಅಟೆಂಡ್ ಮಾಡ್ರಿ, ನಿಮ್ ಮೇಡಮ್ ಖರ್ಚಿಗೆ 10,000 ಕೊಡ್ತಾರೆ ರಾಮಮೂರ್ತಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋದ್ರು. ಸರಿ ಅನ್ಬಿಟ್ಟು ನಾವು ಹೋದ್ವಿ, ಡೈಮಂಡ್ ಕ್ಲಾಸ್ ಅಟೆಂಡ್ ಮಾಡಿದ್ವಿ. ಅಲ್ಲ ಅಟೆಂಡ್ ಮಾಡಿದ್ಮೇಲೆ ನಮ್ಗೆ ಪ್ರಪಂಚದ ಜ್ಞಾನ ಗೊತ್ತಿರ್ಲಿಲ್ಲ ಮುಂಚೆ. ಅಲ್ಲಿ ಅಟೆಂಡ್ ಮಾಡಿದ್ಮೇಲೆ, ಅಯ್ಯೋ ಈ ತರನು ಇರ್ಬೋದ, ನಾವು ಒಂದ್ ಕಾರು ತಗೊಂಬದ, ಬಂಗ್ಲೆ ಮಾಡ್ಕೊಂಬದ, ಮತ್ತೆ ನಾವುನು ಬೇಕಂದಿದ್ ಬಟ್ಟೆ, ಬೇಕಂದಿದ್ ಒಡವೆ ಎಲ್ಲ ತಗೊಂಬದ ಅಂತ ಅನ್ಸ್ದಾಗ ಖುಷಿ ಆಯ್ತು, ಆಸೆ ಆಯ್ತು. ಆಗೇನ್ ಮಾಡಿದೆ, ಸರಿ ಆಯ್ತು ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಇನ್ವಾಲ್ವ್ ಆಗ್ತಿದ್ದೆ. ಹಿಂಗೆ ಡೈಮಂಡ್ ಕ್ಲಾಸ್ ಮತ್ತೆ ಬೇರೆ ಪ್ರೋಗ್ರಾಮ್ ಎಲ್ಲ ಹೋಗ್ತಿದ್ದೆ. ಅದ್ರ ಬಗ್ಗೆ ಪ್ರಾಡಕ್ಟ್ ಎಲ್ಲ ತಗೊಂಡ್ ಕೊಡ್ತಾ ಇದ್ರು. ಲಕ್ಷ್ಮಿ ಇದು ಕ್ರೀಮ್ ತಗೋ, ಕ್ರೀಮ್ ಹಾಕೋ, ಸೋಪ್ ಬಳಸ್ಕೋ, ಪೌಡರ್ ಬಟ್ಟೆ ಒಗೆಯೋ ಪೌಡರ್, ವಾಶ್ಮೆಟ್ ಪೌಡರ್ ಬಳಸ್ಕೋ ಅಂತೆಲ್ಲ ಹೇಳ್ತಿದ್ರು. ನಾನೇನ್ ಹೇಳ್ತಿದ್ದೆ ಅಂತಂದ್ರೆ, ಅಯ್ಯೋ ಇದೆಲ್ಲ ಕಾಸ್ಟ್ಲಿ, ಇದೆಲ್ಲ ನಮ್ಮ ಹತ್ರಗೆಲ್ಲ, ಇದನ್ನ ಎತ್ತಿಡ್ತೀನಿ ಬೀರು ಒಳಗಡೆ, ಅದನ್ನ ಕೊಟ್ಬಿಟ್ಟು ಬೇರೊಬ್ರು ಕೊಟ್ಬಿಟ್ಟು ಕಾಸು ತಗೊಂಡ್ ನಾನ್ ಕೊಡು ಅಂತ ಹೇಳ್ತಿದ್ದೆ. ಆದ್ರೆ ಆಮೇಲೆ ಗೊತ್ತಾಯ್ತು, ಮೋದಿಕೇರ್ ಇದು ಟ್ರೈನಿಂಗ್ ಎಲ್ಲ ಹೋಗ್ತಾ ಇದ್ಮೇಲೆ ಗೊತ್ತಾಯ್ತು. ಆಗೇನ್ ಮಾಡ್ದೆ, ಅದ್ ಹೋಗ್ತಾ ಅದ್ ವ್ಯಾಲ್ಯೂ ಏನು, ಅದ್ ಯಾವ ತರ ಹೆಂಗು ಎಂತೆಲ್ಲ ಗೊತ್ತಾಗ್ತಾ ಬಂತು. ಅದನ್ನೇನ್ ಮಾಡ್ದೆ, ನಾನೇನೆ ಬೇರೊಬ್ರಿಗೆ ಹೇಳೋ ತರ ಆದೆ. ಅವಾಗ ಏನ್ ಮಾಡ್ದೆ, ಒಂದ್ ಪೇಸ್ಟ್ ಬಗ್ಗೆ ನಮ್ಮ ಪಕ್ಕದೂರಿಂದ ಒಬ್ಬ ಯಮ ಬಂದಿದ್ರು, ನಮ್ಮನ್ನ ಹಾಸ್ಪಿಟ್ಲ್ ಕರ್ಕೊಂಡ್ ಹೋಗ್ಬೇಕು, ನಿಮ್ ಮಗನ್ ಕಳ್ಸು ಅಂತ ಹೇಳಿ ಬಂದಿದ್ರು. ಅವಾಗ ಏನ್ ಮಾಡಿದ್ರೆ, ನಾನೇನ್ ಮಾಡ್ದೆ, ಪೇಸ್ಟ್ ಅವ್ರಿಗೆ ಬಿಸಿನೀರಲ್ಲಿ ಬಾಯಲ್ಲಿ ಸ್ವಲ್ಪ ನೀರ್ ಕಾಯಿಸ್ಬಿಟ್ಟು, ನೀರ್ ಮುಕ್ಕಿಸಕ್ ಕೊಟ್ಬಿಟ್ಟು, ಟೀ ಆಯಿಲ್ ಹಾಕ್ಬಿಟ್ಟು ಅವ್ರಿಗೆ ಮುಕ್ಕಿಸಕ್ ಕೊಟ್ಟೆ.
ಮುಗಿಸ್ಬಿಟ್ಟು ಆಮೇಲೆ ಪೇಸ್ಟ್ ಒಂದ್ ಸ್ವಲ್ಪ ಇಟ್ಬಿಟ್ಟು ಕುಂಡಿಸ್ತಿದ್ದೆ ಒಂದ್ ಸ್ವಲ್ಪ. ಇಲ್ಲಮ್ಮ ನಂಗೆ ವಾಸಿ ಆಗೋಯ್ತು ಅಂತಂದ್ರು. ಆಮೇಲೆ ಒಂದ್ ಪೇಸ್ಟ್ ಕಳಿಸ್ದೆ. ಅವ್ರೇನ್ ಮಾಡಿದ್ರು, ಪಕ್ಕದ ಊರಲ್ಲೆಲ್ಲ ಹೋಗಿ ಅವ್ರ ಕೆಲ್ಸಕ್ಕೆ ಹೋಗ್ತಿದ್ರು ಅಲ್ಲಿ ಹೋಗ್ಬಿಟ್ಟು ಹೇಳ್ತಾ ಇದ್ರು. ಎಲ್ಲ ಹೇಳ್ಕೊಂಡಿದ್ಕ ಎಲ್ಲಾರು ಮನೆ ಹತ್ರ ಬಂದ್ರು, ಹುಡ್ಕೊಂಡ್ ಬರೋರು. ನೀವು ಹುಳ್ಕಲ್ಲಿಗೆ ಔಷಧಿ ಕೊಡ್ತೀರಂತ ಹೌದಾ, ಔಷಧಿ ಕೊಡ್ತೀರಂತ ಹೌದಾ, ಈ ತರ ಮಾಡ್ಕೊಂಡು ನಾನು ಮನೇಲಿ ಎಲ್ಲ ಎತ್ತಿಟ್ಟಿ ಪ್ರಾಡಕ್ಟ್ ಎಲ್ಲ ಸೋಪ್ ಇರ್ಬೋದು, ವಾಶ್ಮೆಟ್ ಪೌಡರ್ ಇರ್ಬೋದು, ಎಲ್ಲಾನು ಒಬ್ಬೊಬ್ರೆ ಕೊಡ್ತಾ ಬಂದೆ. ಈ ತರ ಚೆನ್ನಾಗ್ ಆಗ್ತಾ ಬಂತು. ಮತ್ತೆ ಇದೇ ತರ ನಾನು ಫೀಲ್ಡ್ ವರ್ಕ್ ಹೋಗ್ತಾ ಇದ್ದೆ, ಡೆಮೋಗ್ ಹೋಗ್ತಾ ಇದ್ದೆ ನಮ್ಮ ಮನೆಯವ್ರ ಜೊತೆ. ಅವಾಗ ಆಚೆ ಕಡೆ ನೋಡ್ತಾ ಇದ್ದೆ. ಆಗ ಅವ್ರಿಗೆ ಆಗಿರೋ ಹೆಲ್ತ್ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕಿರೋದು ಅದನ್ನೆಲ್ಲ ಕೇಳಿ ತುಂಬಾ ನಮ್ಮ ಮನೆಯವ್ರು ಎಷ್ಟೊಂದು ಒಳ್ಳೆ ಕೆಲಸ ಮಾಡ್ತಾ ಇದಾರೆ, ನಾನೇನ್ ಮಾಡ್ತಾ ಇದ್ದೀನಿ ಅಂತ ತುಂಬಾನೇ ಖುಷಿ ಆಯ್ತು. ನಮ್ಮ ಮನೆಯವ್ರಿಗೆ ಹೇಳ್ತಿದ್ದೆ, ರಾತ್ರಿ 2 ಗಂಟೆಗೆ ಬರ್ತಾ ಇದ್ರು, ನೀನೇನ್ ದೇವ ಅಂತ ಆತರ ಈ ಮಾತಾಡ್ತಾ ಇದ್ದೆ. ಆದ್ರೆ ನಾನ್ ಹೋದ್ಮೇಲೆ ಟೈಮ್ ಹೋಗೋದೇ ಗೊತ್ತಿಲ್ಲ. ಬೇಕಾದ್ರೆ ನೈಟ್ ಎಲ್ಲ ಬೇಕಾದ್ರೆ ಮಾಡೋಣ, ಡೆಮೋ ಸಿಕ್ಕಿದ್ರೆ ಅಷ್ಟು ಒಂದು ಖುಷಿ ಆಗ್ತಾ ಇತ್ತು. ಅಷ್ಟ್ ಖುಷಿಯಿಂದ ಮಾಡ್ತಾ ಇದ್ವಿ, ಹೀಗೆ ಮಾಡ್ತಾ ಇದ್ವಿ. ಮತ್ತೆ ಆದ್ರೂನು ಒಂದ್ ಸ್ವಲ್ಪ ಕಳಂಕ ಇತ್ತು. ಅಯ್ಯೋ ಹೆಂಗೆ ಮುಂದೆ ಇನ್ನು ಏನಾಗುತ್ತೆ ಅಂತ ಒಂದ್ ಸ್ವಲ್ಪ ಇತ್ತು. ಆದ್ರೆ ಒಂದ್ ಸರಿ ವಿಜಯ್ ಸರ್ ನಾನ್ ಮನೆ ಕಟ್ಕೋಬೇಕು, ಮನೆ ಕಟ್ಕೊಳೋದ್ ಹೆಂಗಿ ಅಂತ ಮಾಡ್ಕೊಂತ ಇದ್ದೆ. ವಿಜಯ್ ಸರ್ ಏನ್ ಮಾಡಿದ್ರು, ಸರಿ ಮಾತಾಡಿದ್ರು ವಿಜಯ್ ಸರ್, ಮೇಡಮ್ ನೀವು ಮನೆ ಕಟ್ಕೊಳೋ ಯೋಚನೆ ಮಾಡ್ಬೇಡ್ರಿ, ನೀವ್ ಒಂದ್ 3 ವರ್ಷ ಮನೆ ಕಟ್ಕೊಳೋ ಇದೇ ಮಾಡ್ಬೇಡ್ರಿ, ತಾನಾಗೆ ಆಗುತ್ತೆ ಅಂತ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ಆಚೆ ಕಡೆ ಫೀಲ್ಡ್ ವರ್ಕ್ ಹೋಗಿ ಅವರು ಹೆಲ್ತ್ ಇದೆಲ್ಲ ನೋಡಿ ಡೆಮೋ ಫ್ರೆಂಡ್ಸ್ ಜೊತೆ ಡೌನ್ಲೈನ್ ಜೊತೆ ಎಲ್ಲ ಬೆರೆದು ಮಾಡಿದಾಗ ನಾನ್ ಮನೆ ಕಟ್ಟೋ ಯೋಚನೆ ಮರ್ತಿದ್ದೆ. ಆದ್ರೆ ಈಗ ಮನೆ ಕಟ್ಕೊಳಕ್ಕೂ ಮೋದಿಕೇರ್ ಅವಕಾಶ ಎಲ್ಲ ಹೆಲ್ಪ್ ಮಾಡ್ತು. ತುಂಬಾ ಥ್ಯಾಂಕ್ಸ್ ನಮ್ಮ ಮನೆಯವ್ರು ಮಾಡ್ತಾರೆ. ಥ್ಯಾಂಕ್ ಯು ಲಕ್ಷ್ಮಿ. ಇದೇ ರೀತಿ ನಾನು ಟೌನ್ ಹಾಲ್ ಪ್ರೋಗ್ರಾಮ್ಸ್ ನ ಅಟೆಂಡ್ ಮಾಡ್ಬೇಕಾದ್ರೆ ಏನಾಗುತ್ತಂದ್ರೆ ಒಂದ್ಸರಿ ಒಂದ್ ಇನ್ಸಿಡೆಂಟ್ ನಡೀತು. ನಾನು ಚಂದ್ರು ಸಾರದಿಂದ ಮೋಟಿವೇಟರ್, ಯಾಕಂದ್ರೆ ಅವ್ರ ಅಂಗಡಿ ಸುಟ್ಟಾದ ಕೂಡ ಅವ್ರ ಅದನ್ನ ಕೇರ್ ಮಾಡದೇನೆ ಇದ್ ಮಾಡಿದ್ದು. ಒಂದ್ಸರಿ ನಾನು ಟೌನ್ ಹಾಲ್ ಪ್ರೋಗ್ರಾಮ್ ನ ಮುಗಿಸಿ ಶನಿವಾರ ಸಂಜೆ 11 ಗಂಟೆ ಆಗಿತ್ತು ಅಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ. 11 ಗಂಟೆ ಬಸ್ ಹತ್ತಿ ಹೊಸಕೋಟೆಗೆ ಬಂದಾಗ ಸುಮಾರು 12:15 ಆಗಿತ್ತು. 12:15ಗೆ ಒಂದ್ಸರಿ ನನ್ನ ಬೈಕ್ ಅನ್ನು ಕಡೆಗೆ ಸ್ಟಾಪ್ ನಿಲ್ಸಿದ್ದೆ. ನಾನ್ ಬಂದಾಗ 12:15 ನೋಡ್ತೀನಿ, ನನ್ನ ಬೈಕ್ ಕಳೆದೋಗ್ಬಿಟ್ಟಿತ್ತು. ಕಳೆದೋದ ನಂತರ ಏನ್ ಮಾಡೋದು, ವಿಧಿ ಇಲ್ಲ, ಆಗ ಹೋಯ್ತು ಅಂತ ಯೋಚನೆ ಮಾಡಕ್ ಹೋಗಿಲ್ಲ. ಯಾಕಂದ್ರೆ ಮೋದಿ ಕರೆದಿಯಲ್ಲ, ಏನೋ ಒಂದ್ ಆಗುತ್ತೆ ಅಂತ ನಾನು ಧೈರ್ಯವಾಗಿ ಏನ್ ಮಾಡಿದೆ, ಅವತ್ತು 12:30 1 ಗಂಟೆಲಿ ಒಂದೊಂದು ಅಂಬಾಸಿಡರ್ ಕಾರ್ ಹಿಡಿದು ಜಡಗೇನಹಳ್ಳಿ ಬಸ್ ಸ್ಟ್ಯಾಂಡ್ ಬಂದು ಅಲ್ಲಿಂದ ಫಾರೆಸ್ಟ್ ಅಲ್ಲಿ ನಾನು 5 ಕಿಲೋಮೀಟರ್ ವಾಕ್ ಮಾಡ್ಕೊಂಡು ನಡ್ಕೊಂಡು ಹೋಗ್ಬೇಕು. ಫಾರೆಸ್ಟ್ ಅರಣ್ಯ, ಅಲ್ಲಿ ಹಾವು ಚೇಳು ಕರಡಿ ಎಲ್ಲಾನು ಇರ್ತದೆ ಅದ್ರಲ್ಲಿ. ಬಟ್ ಅವತ್ತು ಒಂದೇನಂದ್ರೆ, ಇವತ್ತು ಏನ್ ಬೈಕ್ ಕಳೆದೋಗಿದೆ, ಫ್ಯೂಚರ್ಲಿ ಇದ್ರಿಂದ ನಾವು 1000 ಪಟ್ಟು ತಗೊಳ್ಳೋಂತ ಶಕ್ತಿ ನನಗೆ ಮೋದಿಗೇರ್ ಕೊಟ್ಟಿದೆ. ಯಾಕೆ ಯೋಚನೆ ಮಾಡ್ಬೇಕಂತ ಒಂದು ಸ್ವಲ್ಪನೂ ಬೇಜಾರು ಮಾಡ್ಕೊಂಡಿಲ್ಲ. ಹಾಗೇನಾಯ್ತು, ನನ್ ಮನೆಗ್ ಬಂದಾಗ 2:30 3 ಗಂಟೆ ಆಯ್ತು. 3 ಗಂಟೆಯಲ್ಲಿ ನಾನು ಮನೇಲಿ ಮಲಗದೆ, ನಮ್ಮ ಮನೆಯವ್ರಿಗೆ ಯಾರಿಗೂ ಹೇಳಿಲ್ಲ. ಯಾಕೆಂದ್ರೆ ನಾನು ಇಬ್ಬರು ಕಷ್ಟ ಆಗ್ತಿದ್. ನಾನು ಕೆಲಸ ಮಾಡ್ಕೊಂಡ್ ಬರೋವರೆಗೂ ಖುಷಿಯಾಗಿರ್ತಿದ್ದೆ, ಮನೆಗೆ ಬರೋ ಹೊತ್ತು ಬೇಜಾರಾಗ್ಬಿಡುತ್ತೆ, ಯಾಕಂದ್ರೆ ಮನೆಯವ್ರಿಗೆ ಉತ್ತರ ಕೊಡ್ಬೇಕು ಅಂತ. ಆಮೇಲೆ 3 ಗಂಟೆಗೆ ಬಂದ್ ಮಲಗದೆ. 3 ಗಂಟೆ ಮಲಗಿದ ನಂತರ ಮತ್ತೆ ಇನ್ನೊಂದು ಅಪಾಯಿಂಟ್ಮೆಂಟ್ ಇತ್ತು, ಭಾನುವಾರ ಬೆಳಿಗ್ಗೆ ಕೋಲಾರದಲ್ಲಿ ಡೆಮೋ ಇತ್ತು. ಹಾಗೇನ್ ಮಾಡಿದೆ, ಬೆಳಗ್ಗೆ 3:30ಗೆ ಬಂದನು. ಕರೆಕ್ಟ್ ಆಗಿ ನಾನು 4:15 ಎದ್ದೆ. 4:15 ಎದ್ದು ಮತ್ತೆ ಊರ್ ಬಸ್ ಹಿಡಿದು ಹೊಸಕೋಟೆಗೆ ಬಂದು ಮತ್ತೆ ಕೋಲಾರಕ್ಕೆ ಹೋಗಿ ಡೆಮೋಗೆ ಹೋದೆ. ಡೆಮೋ ಮುಗಿಸಿ ಎಲ್ಲ ಬಂದ್ಮೇಲೆ ಮನೆಗೆ ಹೇಳಿದೆ, ಈ ರೀತಿ ನನ್ ಬೈಕ್ ಕಳೆದೋಗಿದೆ ಅಂತ. ಆಗ ನಮ್ಮ ಮನೆಯವ್ರು ಹೇಳಿದ್ರು, ಈ ಒಂದ್ ಬೈಕ್ ಇತ್ತು, ಕಷ್ಟಪಟ್ಟು ತಗೊಂಡಿದೆ ಮೋದಿ ಕೇರಿಂದ, ಈಗ ಅದು ಕಳ್ಕೊಂಬಿಟ್ಟಲ್ಲ ನೀನು, ಹಾಗೆ ಹೀಗೆ ಅಂತ, ನೀನ್ ಇಂತ ಕೆಲಸ ಮಾಡ್ಬೋದಂತ ನಮ್ ತಂದೆ ತಾಯಿ ಇರ್ಬೋದು, ನಮ್ ಹೆಂಡತಿ ಇರ್ಬೋದು, ಸಾಕಷ್ಟು ಮಾಡೋರು, ಕೂಗಾಡೋರು. ಬಟ್ ನಾನು ಅದನ್ನ ಅವ್ರು ಏನ್ ಹೇಳಿದ್ರು ಕೂಡ ನಾನು ತಲೆ ಕೆಳಕ್ಕೆ ಹೋಗ್ತಿರ್ಲಿಲ್ಲ. ಆ ರೀತಿ ಇನ್ಸಿಡೆಂಟ್ ನಡೆದ್ರು ನನಗೆ ನಂಬಿಕೆ ಇತ್ತು ಮೋದಿ ಕೇರ್ ಇಂದ ಫ್ಯೂಚರ್ಲಿ ಒಂದ್ ಫೈನ್ ಡೇ ನಾನು ಎಷ್ಟೋ ಜನರಿಗೆ ಹೆಲ್ಪ್ ಮಾಡ್ಬೋದು, ನಾನು ಸಕ್ಸಸ್ ಆಗ್ಬೋದು ಅಂತ. ಆ ರೀತಿ ಗಮನ ಇಟ್ಕೊಂಡು ನಾನು ಮೋದಿ ಕೇರ್ನ ಮಾಡ್ತಾ ಬಂದೆ. ಯಾಕೆಂದ್ರೆ ಈ ಒಂದು ಮೋದಿ ಕೇರ್ ಪ್ರಾಡಕ್ಟ್ ಎಷ್ಟ್ ಚೆನ್ನಾಗಿದೆ, ನಾನು ಈ ಪ್ರಾಡಕ್ಟ್ ನಾನು ಪರ್ಸನಲ್ ಅಲ್ಲಿ ನಮ್ಮ ಮನೆಯಲ್ಲಿ ಈ ಪರಿಸ್ಥಿತಿ ಇದ್ದಾಗ ನಾನು ಮನೇಲಿ ತಗೊಂಡ್ ಟ್ರೈನಿಂಗ್ ಅಟೆಂಡ್ ಮಾಡ್ತಿದ್ದೆ. ಆಮೇಲೆ ಎಷ್ಟ್ ಚೆನ್ನಾಗಿದೆ ಪ್ರಾಡಕ್ಟ್ ಅಂತ ನಾನು ಕೊಡಕ್ಕಿಂತ ಮುಂಚಿತವಾಗಿ ನಾನು ಯೂಸ್ ಮಾಡ್ತಿದ್ದೆ. ನಾನು ಯೂಸ್ ಮಾಡಿದ್ಮೇಲೆ ನನ್ಗೆ ಚೆನ್ನಾಗ್ ಅನ್ಸುತ್ತಲ್ಲ, ಅದನ್ನ ನನ್ನ ಜೊತೆ ಶೇರ್ ಮಾಡ್ತಿದ್ದೆ. ಎಷ್ಟೋ ಜನರಿಗೆ ಈ ಪ್ರಾಡಕ್ಟ್ ನ ಕೊಟ್ಟಾಗ ಎಷ್ಟೋ ಸಮಸ್ಯೆಗಳಿಗೆ ಇದು ಪರಿಹಾರ ಸಿಕ್ಕಿದೆ. ನಾನು ಹೇಳ್ತಿದ್ದೆ, ಎಷ್ಟೋ ಸಮಸ್ಯೆಗಳಿಂದ ನೀವು ಒದ್ದಾಡ್ತಿದ್ರಿ, ಅದರಿಂದ ಹೊರಗಡೆ ಬರ್ಲಿಕ್ಕೆ ಸಾಧ್ಯ ಆಗುತ್ತಂತ. ನನಗೆ ತುಂಬಾ ಪ್ರಾಡಕ್ಟ್, ಈ ಒಂದ್ ಸಿಸ್ಟಮ್ ನಂಗೆ ತುಂಬಾ ಖುಷಿ ಕೊಡುತ್ತೆ. ನಾನ್ ಮೋದಿ ಕೇರ್ ಬಿಸ್ನೆಸ್ ತಗೊಂಡಾಗ ಏನಾಯ್ತು, ಮೋದಿ ಕೇರ್ ಬಿಸ್ನೆಸ್ ತಗೊಂಡೆ. ಟೌನ್ ಹಾಲ್ ಇವೆಂಟ್ ನೋಡಿ, ಅವತ್ತು ಇವೆಂಟ್ ಅಲ್ಲಿ ಪ್ರೆಸೆಂಟ್ ಮಾಡಿದ್ದು ಮಂಜುನಾಥ್ ಶೆಟ್ಟಿ ಸರ್ ನೋಡಿದ್ರೆ ಇವತ್ತು ಖುಷಿ ಅನ್ಸುತ್ತೆ. ಅಷ್ಟು ದೊಡ್ಡದಾಗಿ ಅಂತ ವ್ಯಕ್ತಿ ನಾನು ಈ ರೀತಿ ಪ್ರಾಕ್ಟೀಸ್ ಮಾಡಿ ಇವತ್ತು ಇಷ್ಟ ಮಟ್ಟಿಗೆ ಪ್ರೆಸೆಂಟ್ ಮಾಡ್ತಾನೆ. ರಾಜು ಸರ್ ಪರಿಚಯ ಮಾಡ್ಕೊಟ್ಟು ಹೇಳಿದಾಗ ತುಂಬಾ ಖುಷಿ ಅನ್ಸ್ತು. ಆ ನಂತರ ಏನ್ ಮಾಡಿದೆ, ನನ್ನನ್ನ ನಮ್ಮ ಪ್ಲೇನ್ ಅಜಿತ್ ಸರ್ ಥ್ಯಾಂಕ್ಸ್ ಹೇಳ್ಬೇಕು ನಾನು ಅವ್ರಿಗೆ. ನನ್ನನ್ನ ಒಂದು ದೊಡ್ಡ ಗುರುಗಳ ಹತ್ರ ತಗೊಂಡೋಗ್ಬಿಟ್ರು. ಎಲ್ಲಿ ಅಂದ್ರೆ ನಮ್ಮ ಜಗದೀಶ್ ಅಂಕಲ್ ಟೀಮ್ ಗ್ರೂಪ್ಗೆ. ಆಗ ನಾನು ಅಲ್ಲಿ
ಒಂದ್ ತಿಂಗ್ಳಿಗೊಂದ್ಸಮೆ ಒಂದ್ಸರಿ ಒನ್ ಡೇ ವರ್ಕ್ಶಾಪ್ ಮಾಡ್ತಿದ್ರು. ಒನ್ ಡೇ ವರ್ಕ್ಶಾಪ್ ಅಲ್ಲಿ ನಾನು ಅಟೆಂಡ್ ಮಾಡ್ತಾ ಬಂದೆ. ಆಮೇಲೆ ನಾನು ಥ್ಯಾಂಕ್ಸ್ ಹೇಳ್ತಿದ್ದೇವೆ ಜಗದೀಶ್ ಅಂಕಲ್, ಥ್ಯಾಂಕ್ಸ್ ಅಂಕಲ್, ನೀವು ನನ್ನನ್ನ ಬೇರೆ ಟೀಮ್ ಆದ್ರೂ ನಮ್ ಟೀಮ್ ಅಲ್ಲಿ ಕೂತ್ಕೊಂಡು ನಾನು ಟ್ರೈನಿಂಗ್ ಕಲೀಲಿಕ್ಕೆ ಅವಕಾಶ ಮಾಡ್ಕೊಟ್ರೆ ನಿಮ್ ಋಣ ನನ್ ಮುರಿಯಕ್ಕಾಗಲ್ಲ ಅಂತ ಹೇಳ್ತಿದ್ದೆ. ಇವತ್ತು ನಾನು ಥ್ಯಾಂಕ್ಸ್ ಹೇಳ್ತೀನಿ ಅವ್ರಿಗೆ. ಯಾಕೆಂದ್ರೆ ನನ್ನ ಎಲ್ಲಾ ಪ್ರಾಡಕ್ಟ್ ನ ಗುರು ಪ್ರತಿಯೊಂದು ಸ್ಟೆಪ್ ಅಲ್ಲಿ ಏನ್ ಮಾಡ್ಬೇಕು ಹೆಂಗ್ ಮಾಡ್ಬೇಕಂತ ಗೈಡ್ ಮಾಡಿದವರು ನಾಗರತ್ನ ಮೇಡಮ್ ಮತ್ತೆ ಜಗದೀಶ್ ಅಂಕಲ್. ಅವ್ರಿಗೆ ನಾನು ಎಷ್ಟು ಋಣಿಯಾಗಿರೋ ಸಾಲದು. ಥ್ಯಾಂಕ್ಸ್ ಹೇಳ್ತೀನಿ ಅಂಕಲ್ ನಿಮ್ಗೋಸ್ಕರ. ನಾನ್ ಮರಿಲಿಕ್ಕಾಗಲ್ಲ. ಆಮೇಲೆ ಇಲ್ಲಿ ಈ ಒಂದು ಮೋದಿಕೆಯಲ್ಲಿ ನನ್ಗೆ ಅರ್ಥ ಆಗಿದೆ ಅಂದ್ರೆ, ಈ ಒಂದು ಪ್ರೋಗ್ರಾಮ್ಸ್ ಅಲ್ಲಿ ನಾನು ಬರ್ತಿದ್ದೆ. ಪ್ರೋಗ್ರಾಮ್ಸ್ ಅಲ್ಲಿ ಎಷ್ಟೋ ಜನ ಕರ್ನಾಟಕದ ಲೀಡರ್ಸ್ ಮೀಟ್ ಆಗ್ತಿದ್ರು. ನಮ್ಮ ಚಂದ್ರು ಸರ್ ಇರ್ಬೋದು, ರಾಜು ಸರ್, ವಿಜಯ್ ಸರ್, ಆಮೇಲೆ ಮಂಜಣ್ಣ, ಮುರುಗೇಶ್ ಸರ್, ಸುಮಾರು ಎಲ್ಲಾ ಕಡೆಯಲ್ಲಿ, ಮತ್ತೆ ಪ್ರಶಾಂತ್ ಸರ್, ನಮ್ಮ ಅರುಣ್ ಸರ್, ಮತ್ತೆ ನಮ್ಮ ಶ್ರೀನಾಥ್ ಸರ್ ಪ್ರತಿಯೊಂದು ಸ್ಟೆಪ್ ಅಲ್ಲೂ ನನ್ ಗೈಡ್ ಮಾಡ್ತಾ ಬಂದಿದ್ರು. ಆ ಡೈಮಂಡ್ ಕ್ಲಾಸ್ ಅಟೆಂಡ್ ಮಾಡ್ಬೇಕಾದ್ರೆ ನಮ್ಮ ಶ್ರೀನಾಥ್ ಸರ್ ಪ್ರತಿ ದಿನ ಕ್ಲಾಸ್ ಮಾಡ್ಬೇಕು ಆದ ತಕ್ಷಣ ಕೇಳೋರು, ಏನಂತು, ಏನ್ ಅರ್ಥ ಆಯ್ತು ನಿಮ್ಗೆ, ಕಂಪ್ಲೀಟ್ ಮೋಟಿವೇಟ್, ಹಿಂಗ್ ಮಾಡ್ಬೇಕು ಅಂತ ಗೈಡ್ ಮಾಡ್ತಾ ಬಂದ್ರು. ಅವ್ರ ಗೈಡ್ಲೈನ್ಸೇ ಇವತ್ತು ಇಷ್ಟೆಲ್ಲ ಬೆಳವಣಿಗೆ ಆಗ್ಲಿಕ್ಕೆ ಸಾಧ್ಯ ಆಗ್ತಾರೆ. ಬಟ್ ಒಂದೇನಂದ್ರೆ, ಈ ಏನೆಲ್ಲ ಸಿಗುತ್ತೆ ಅವಕಾಶಗಳನ್ನ ನಾನು ಬೆಳೆಸ್ಕೊಂತ ಹೋದೆ. ಬೆಳೆಸ್ಕೊಳ್ಬೇಕಾದ್ರೆ ಪ್ರತಿಯೊಂದು ಟ್ರೈನಿಂಗು ಇಲ್ಲಿ ಮುಖ್ಯ ಅಂತ ಅರ್ಥ ಆಗ್ತಾ ಬಂತು. ಆ ಒಂದು ಟ್ರೈನಿಂಗ್ ನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೋತೀನಿ, ಅಳವಡಿಸ್ಕೋತೀನಿ, ಆಗ ಮಾತ್ರ ನಾನು ಸಕ್ಸಸ್ ಆಗ್ತೀನಿ ಅಂತ ಗೊತ್ತಾಯ್ತು. ಹಂಗಾಗಿ ಇಲ್ಲಿ ಯಾವುದೇ ಟ್ರೈನಿಂಗ್ ನ ಮಿಸ್ ಮಾಡ್ದಂಗೆ ಅಟೆಂಡ್ ಮಾಡ್ತಾ ಬಂದೆ. ಅಟೆಂಡ್ ಮಾಡ್ತಾ ಇಲ್ಲಿ ನಮ್ಮ ಪ್ಲೈನ್ ಅರುಣ್ ಸರ್, ಅಜಿತ್ ಸರ್ ಎಲ್ಲ ತುಂಬಾನೇ ಸಪೋರ್ಟ್ ಮಾಡಿದ್ರು. ಒಂದ್ಸರಿ 2009 ನಾನು ಹೇಳಿದ್ರೆ ಇನ್ಸಿಡೆಂಟ್ ಆದ ನಂತರ ಈ ಕಂಪನಿ ರೂಲ್ ಕೆಲವೊಂದು ಬದಲಾವಣೆ ಮಾಡಿದಾಗ ಏನಾಯ್ತು, ನನ್ನ ಆಕ್ಟಿವ್ ಆಗಿದ್ದ ಡೌನ್ ಲೈನ್ಸ್ ಎಲ್ಲ ಇನ್ಆಕ್ಟಿವ್ ಆದ್ರು. ಇನ್ಆಕ್ಟಿವ್ ಆದಾಗ ಏನಾಯ್ತು, ನನ್ನ ಇನ್ಕಮ್ ಕೂಡ ಕಡಿಮೆ ಆಗ್ತಾ ಬಂತು. ಕಡಿಮೆ ಆದಾಗ ಏನಾಯ್ತು ಅಂದ್ರೆ, ನಮ್ಮ ಅಪ್ಲೈನ್ ಹೊರಗಡೆ ಹೋಗ್ಲಿಕ್ಕೆ ಟೀಮ್ ಇಲ್ಲ, ಏನ್ ಮಾಡಕ್ ಆಗ್ತಿಲ್ಲ, ಏನ್ ಮಾಡೋದು, ಮನೇಲಿ ಇವ್ರು ಕೆಲ್ಸ ಬಿಟ್ಟು ಮಾಡ್ತಾ ಇದೀಯ ನೀನು ಹಾಗೆ ಅಂತ ಸುಮ್ನೆ ವಾಗ್ವಾದ ಮಾಡೋರು. ಆ ಒಂದ್ ಮೂಮೆಂಟ್ ಅಲ್ಲಿ ನಮ್ಮ ಅಪ್ಲೈನ್ ಜೊತೆಗೆ ಅಪ್ಲೈನ್ ಏನ್ ಮಾಡೋರು, BNB ಡೆಮೋಗೆ ಒಂದ್ ಏರಿಯಾನ ಸೆಲೆಕ್ಟ್ ಮಾಡ್ಕೊಂಡು ಆ ಏರಿಯಾದಲ್ಲಿ ಡೆಮೋ ಮಾಡಿ ಅವರು ಸಂಪಾದನೆ ಮಾಡ್ತಿದ್ರು. ಆ ರೀತಿ ಒಂದ್ ಜೊತೆಗೆ ನಾನು ಅವ್ರ ಜೊತೆಗೆ ಹೋದೆ. ಯಾಕೆಂದ್ರೆ ಅಂತ ಒಂದ್ ಪರಿಸ್ಥಿತಿ ಇತ್ತು, ನನಗೆ ತುಂಬಾ ಟಫ್ ಸಿಚುವೇಶನ್ ಆಗ್ತಿತ್ತು. ನಾನು ಬರೋ ಇಂತ ಇನ್ಕಮ್ ಟ್ರೈನಿಂಗ್ಸ್ ಕೊಡ್ಲಿಕ್ಕೆ ಅಥವಾ ಬಸ್ ಚಾರ್ಜ್ಗೆ ಸಾಕಾಗ್ತಿತ್ತು, ಮನೆ ಕೊಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಯಾಕೆಂದ್ರೆ ನಾವು ಮುಂಚೆ ಒಟ್ಟಿಗೆ ಕುಟುಂಬದಲ್ಲಿದ್ವಿ. 2000 ನಾನ್ ಸ್ವಲ್ಪ ದಿನ ಆದ್ಮೇಲೆ ನಾನು ಮಾಡಲ್ಲ ನೀನ್ ಅನ್ಬಿಟ್ಟು ನಮ್ಮನ್ನ ಸಪರೇಟ್ ಮಾಡ್ಕೊಂಡ್ವಿ. ನಾವು ಸಪರೇಟ್ ಬಂದಾದ ನಂತರ ನಮ್ಮ ಮನೇಲಿ ನಮ್ಮ ಮಕ್ಳು ಓದ್ತಿದ್ರು, ಆ ಓದ್ಲಿಕ್ಕೆ ಫೀಸ್ ಕಟ್ಟಕ್ ಆಗ್ತಿರ್ಲಿಲ್ಲ. ಅಗೇನ್ ಮತ್ತೆ ಒಂದು ಅಕ್ಕಿ ತಂದ್ ಮಾಡಕ್ಕೂ ಕಷ್ಟ ಆಗ್ಬಿಡುತ್ತೆ ಪರಿಸ್ಥಿತಿ. ಬಟ್ ಒಂದೇನಂದ್ರೆ, ಕನ್ಸಿತ್ತು ದೊಡ್ಡದಾಗಿ ಏನೋ ಒಂದ್ ಮಾಡ್ಬೇಕು ಅಂತ. ಅದ್ರ ಸಲುವಾಗಿ ನಮ್ಮ ಅಪ್ಲೈನ್ ಜೊತೆಗೆ ಡೆಮೋ ಹೋಗ್ತಿದ್ದೆ. ನಾನ್ ಡೆಮೋ ಹೋಗೋದು, ಅವ್ರು BNB ಡೆಮೋ ಮಾಡೋರು, ನಾನು ಬೇರೆ ಪ್ರಾಡಕ್ಟ್ ನ ಡೆಮೋ ಮಾಡೋದು. ಡೆಮೋ ಮಾಡ್ತಾ 3 ತಿಂಗಳು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದೆ. ಅವರು ನನ್ನ ಪರಿಸ್ಥಿತಿ ನೋಡಿ ಪ್ರತಿ ದಿನ ನನಗೆ ಊಟ ಕೊಡ್ಸೋರು, ಬಸ್ ಚಾರ್ಜ್ ಕಾಸು ಕೊಡೋರು. ಆ ರೀತಿ ಮಾಡೋದಂತ ನನ್ನ ಅಪ್ಲೈನ್ ಅಜಿತ್ ಅವ್ರಿಗೆ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದ್ರೆ ಎಲ್ಲೋ ಯಾವ ಸಿಸ್ಟಮ್ ಯಾವಾಗ ಗೊತ್ತಿಲ್ಲ, ಮೋದಿ ಕೇರ್ಲಿ ಕಂಪ್ಲೀಟ್ ಪ್ರತಿಯೊಬ್ಬ ಅಪ್ಲೈನ್ ಕೂಡ ನನ್ನ ಟೀಮ್ ಚೆನ್ನಾಗಿರ್ಬೇಕು, ನನ್ನ ಡೌನ್ ಲೈನ್ ಚೆನ್ನಾಗಿರ್ಬೇಕಂತಾನೆ ಯೋಚನೆ ಮಾಡ್ತಾರೆ. ಅದನ್ನ ನಾನು ಈ ಮೋದಿ ಕೇರ್ಲಿ ಗಮನಿಸಿದ್ದೀನಿ. ಮತ್ತೆ ಪ್ರತಿಯೊಬ್ಬ ಲೀಡರ್ ಕೂಡ ನಾವೇನ ಈ ಒಂದು ಟೌನ್ ಹಾಲ್ ಇವೆಂಟ್ ಇರ್ಬೋದು ಅಥವಾ ಮತ್ತೊಂದು ಇವೆಂಟ್ ಗೆ ನಾವು ಬಂದ್ರೆ ಪ್ರತಿಯೊಬ್ಬರನ್ನ ವಿಶ್ ಮಾಡ್ತಿದ್ವಿ. ನಮ್ಮ ಎಷ್ಟೊಂದು ವಿಶ್ ಮಾಡಿ ಕೈ ಕುಲ್ಕೋದು, ಇವತ್ತು ತಿಳ್ಕೊಂಡಿದೀವಿ, ನೆಕ್ಸ್ಟ್ ಸಕ್ಸಸ್ ಆಗ್ತೀನಿ, ಏನ್ ಮಾಡ್ಬೇಕಂತ ಮಾಡ್ಕೊಂಡು ಹೋಗ್ತಾ ಇದ್ವಿ. ಆ ರೀತಿ ವರ್ಕ್ ಮಾಡ್ತಾ ಸಾಕಷ್ಟು ಕಡೆ ಟೀಮ್ ನ ಕಟ್ತಾ ಬಂದ್ವಿ. ಟೀಮ್ ನ ಕಟ್ತಿದ್ವಿ, ಆದ್ರೆ ನಾವ್ ಅನ್ಕೊಂಡಂಗೆ ಅದು ವರ್ಕ್ ಮಾಡ್ತಿದ್ದು, ಎಷ್ಟು ವರ್ಕ್ ಮಾಡಿದ್ರು ಅನ್ಕೊಂಡಂಗೆ ಸಕ್ಸಸ್ ಆಗ್ತಿರ್ಲಿಲ್ಲ. ಒಂದ್ಸರಿ ನಮ್ಮ ಮೊನ್ನೆ ಪುಟ್ಟು ಸರ್ ಕೂಡ ಶೇರ್ ಮಾಡಿದ್ರು, ಎಲ್ಲಿಗಾದ್ರೂ ಹೋಗ್ಬೇಕಾದ್ರೆ, ಟ್ರೈನಿಂಗ್ ಹೋಗ್ಬೇಕಾದ್ರೆ ಆಗ್ಲಿ, ಎಲ್ಲಾದ್ರು ಡೆಮೋಗ್ ಹೋಗ್ಬೇಕಾದ್ರೆ ಹೋಗೋದ್ ಮಾತ್ರ ಗೊತ್ತು, ಬರೋದ್ ಗೊತ್ತಿಲ್ಲ ಅಂತ. ಒಂದ್ಸರಿ ಅದೇ ರೀತಿ ಒಂದು ಇನ್ಸಿಡೆಂಟ್ ಆಯ್ತು. ನಾನು ಬೇತ್ಮಂಗಲದಲ್ಲಿ ಒಂದು ಟೀಮ್ ನ ಕ್ರಿಯೇಟ್ ಮಾಡಿದೆ. ಅವ್ರ ಪ್ರಾಡಕ್ಟ್ ಕೊಡ್ಬೇಕಾಯ್ತು, ತಗೊಂಡ್ ಹೋಗಿದ್ದೆ, ಪ್ರಾಡಕ್ಟ್ ಕೊಟ್ಟ ನಂತರ ಏನಾಯ್ತು, ಅಮೌಂಟ್ ಕೊಡ್ತಾರಂತ ಅನ್ಕೊಂಡೋಗಿದ್ದೆ. ಅನ್ಕೊಂಡೋದಾಗ ಅಂದ್ರೆ ಅವ್ರು ಅಮೌಂಟ್ ಕೊಡ್ಲಿಲ್ಲ. ಇಲ್ಲ ಸರ್, ನೀವು ನಾಳೆ ಇನ್ನೊಂದು ನೆಕ್ಸ್ಟ್ ವಾರ ಬನ್ನಿ ಕೊಡ್ತೀನಿ ಅಂತಂದ್ರು. ಹಾಗೇನೆ ಆಯ್ತು. ಏನ್ ಮಾಡೋದು, ನಮ್ ಡೌನ್ ಲೈನ್ಸ್ ಮತ್ತೆ ಕೇಳೋಂಗಿಲ್ಲ. ಯಾಕಂದ್ರೆ ನಾವು ಹಿಂಗ್ ಮಾಡ್ತೀವಿ, ಅಪ್ಲೈನ್ಸ್ ಇಷ್ಟು ದುಡ್ಡಿಲ್ವಾ ಅಂತ ಅನ್ಕೊಂಡ್ಬಿಡ್ತಾರೆ ನನ್ನ ಸಲುವಾಗಿ ನಾನ್ ಕೇಳಲಿಲ್ಲ. ಮತ್ತೇನ್ ಮಾಡಿದೆ, ನಾನು ಅಲ್ಲಿಂದ ಕೋಲಾರ ತನಕ ಬರ್ಬೇಕಾದ್ರೆ ನನ್ ಗಾಡಿಯಲ್ಲಿ ಪೆಟ್ರೋಲ್ ಆಗ್ಬಿಡ್ತು. ಗಾಡಿಲಿ ಪೆಟ್ರೋಲ್ ಆದಕ್ಷಣ ಏನಾಗ್ಬಿಡ್ತು ಅಂದ್ರೆ, ಅಪ್ ಟು ಬಂಗಾರಪೇಟೆಯಿಂದ 1-2 ಕಿಲೋಮೀಟರ್ ಬಂದಿದ್ದೀನಿ. ಬಂಗಾರಪೇಟೆಯಿಂದ ಕಂಪ್ಲೀಟ್ ನಮ್ ಊರ್ ತನಕ ನಮ್ ಬೈಕ್ ನ ತಳ್ಕೊಂಡೇ ಬಂದಿದ್ದೀನಿ. ಯಾಕೆಂದ್ರೆ ಇವತ್ತು ಹಿಂಗಿದೆ ಪರಿಸ್ಥಿತಿ, ಮುಂದೆ ಆ ರೀತಿ ಇರಲ್ಲ. ಇವತ್ತು ನಾನು ಮಾಡ್ಬೇಕು ಕೆಲ್ಸನ, ಏನಾಗಿದೆಯೋ ಆಗಿದೆ, ಅದ್ರ ಬಗ್ಗೆ ಯೋಚನೆ ಮಾಡಕ್ ಹೋಗ್ಬಾರ್ದು. ನಾನ್ ಕರೆಕ್ಟ್ ಆಗಿ ಮಾಡ್ಬೇಕು ಅಂತ ತಿಳ್ಕೊಂಡು ಆ ರೀತಿ ಬಂದೆ. ಅಷ್ಟೆಲ್ಲ ನಾನು ಇಲ್ಲಿನ ಫೇಸ್ ಮಾಡಿದೀನಿ. ಸಾಕಷ್ಟು ಸರಿ ಹೊಸಕೋಟೆಯಿಂದ ಮನೆಗೆ ಹೋಗ್ಬೇಕಾದ್ರೆ ಬೈಕಲ್ಲಿ ಪೆಟ್ರೋಲ್ ಆಗ್ಬಿಡ್ತಿತ್ತು. ಸಾಕಷ್ಟು ಜನ ಹೇಳ್ತಿದ್ರು, ಏನಪ್ಪಾ ಇವನು ಎಷ್ಟೊಂದ್ ಕೆಲ್ಸ ಮಾಡ್ತಿದ್ದ, ಚೆನ್ನಾಗಿದ್ದ, ಚೀಟಿ ಮಾಡ್ತಿದ್ದ, ಊರ್ಗ್ ಮೋಸ ಮಾಡ್ತಿರ್ಲ. ಆ ಒಂದು ಪರಿಸ್ಥಿತಿ. ಯಾಕಂದ್ರೆ ನಾನು ಜಾಬ್ ಮಾಡೋ ಟೈಮಲ್ಲಿ ತುಂಬಾ ಚೆನ್ನಾಗಿ ಇನ್ಕಮ್ 20,000 ರೂಪಾಯಿ ಇನ್ಕಮ್ ಇರ್ತಿತ್ತು.
ಆ ಚೀಟಿ ಮೇಂಟೈನ್ ಮಾಡ್ತಿದ್ದೆ, ಯಾರಿಗೂ ಮೋಸ ಮಾಡ್ತಿರ್ಲಿಲ್ಲ, ಏನೇನ್ ಕೊಡ್ಬೇಕಾದ ಹಂಗೆ ಕೊಡ್ತಿದ್ದೆ, ಎಲ್ಲಾ ಮಾಡ್ಕೊಂಡು ಹೋಗ್ತಿದ್ದೆ. ಬಟ್ ಆ ಬಿಟ್ಟಾದ ನಂತರ ಇಲ್ಲಿ ಕೆಲವೊಂದ್ಸರಿ ಸಾಲಗಳನ್ನ ಮಾಡ್ಕೊಂಡೆ, ಕೊಡ್ಬೇಕಂತ ಕೊಡೋಣ ಅಂತ ಅದು ತೀರ್ಸ್ಲಿಕ್ಕಾಗದಂತ ಪರಿಸ್ಥಿತಿ, ಬಡ್ಡಿ ಕಟ್ಲಕ್ಕಾಗದಂತ ಪರಿಸ್ಥಿತಿ, ಎಷ್ಟು ಓದಾಡ್ತಿದೆ ಅಂದ್ರೆ ಅಷ್ಟು ಓದಾಡ್ತಿದೆ. ಆವಾಗ ಏನಾಗುತ್ತೆ, ಎಷ್ಟೊಂದ್ಸರಿ ನನ್ನ ಬೈಕಲ್ಲಿ ಪೆಟ್ರೋಲ್ ಇಲ್ದೇನೆ ತಳ್ಕೊಂಡು ಹೋಗ್ತಿದೆ. ಇಷ್ಟು ಚೆನ್ನಾಗಿದ್ದ ವ್ಯಕ್ತಿ ಈ ರೀತಿ ಆಗ್ಬಿಟ್ನಲ್ಲ ಅಂತ ಎಷ್ಟೋ ಜನ ನಮ್ಮ ಮನೇಲಿ ಬಂದು, ಇಲ್ಲಪ್ಪ ನೀನು ಮೋದಿ ಕೇರ್ ಬಿಟ್ಬಿಡು, ನಿನ್ ಕೈಲಿ ಮಾಡ್ಬೇಡ, ನೀನು ಕೆಲ್ಸ ಮಾಡು ಅಂತ ತುಂಬಾನೇ ಸಪೋರ್ಟ್ ಮಾಡ್ತಾ ಬಂದ್ರು, ಹೇಳ್ತಾ ಬಂದ್ರು. ಬಟ್ ಅವಾಗ ನಾನೇನು ಗಮನಿಸ್ಲೇ ಇಲ್ಲ, ಅದನ್ನ ಮಾಡ್ತಾ ಬಂದೆ. ಅದೇ ರೀತಿ ಇಷ್ಟು ನಾನು ಈ ಒಂದು ಅಂದ್ರೆ ಈ ಒಂದು ಮೋದಿ ಕೇರ್ನ ಯಾವುದೇ ಕಾರಣಕ್ಕೂ ನನ್ ಕಷ್ಟ ಆಗ್ತದೆ ಅಂತ ಯಾವುದೇ ಕಾರಣಕ್ಕೂ ಬೇಜಾರಾಗಿ ಮಾಡ್ಕೊಂಡಿಲ್ಲ, ಬೇಜಾರಿಂದ ನಾನು ಕೆಲಸ ಮಾಡಿಲ್ಲ. ನಿಜವಾಗ್ಲೂ ನನ್ನ ಲವ್ ಎಷ್ಟು ಚೆನ್ನಾಗಿದೆ. ನಾನು ಇದ್ರು ಮೋದಿ ಕೇರ್ಲಿ, ಸತ್ರು ಕೂಡ ಮೋದಿ ಕೇರ್ಲಿ. ಯಾಕಂದ್ರೆ ಇಂತ ಒಂದು ಅವಕಾಶ ಸಿಕ್ಕಿದೆ, ಇಷ್ಟೊಂದು ಜ್ಞಾನ ನನ್ ತಿಳ್ಕೊಳ್ಳೋ ಜ್ಞಾನ ಅಮೃತ ನನ್ಗೆ ಗುಣಪಡಿಸಿದೆ. ನಾನು ನನ್ನ ಪರಿಚಯ ಇರೋರ್ಗೆ, ನನ್ನ ಟೀಮ್ನವ್ರಿಗೆ ಇದೆಲ್ಲ ಕೊಡ್ಬೇಕು ಅನ್ನೋ ಸಲುವಾಗಿ ನಿಂತ್ಕೊಂಡು ಇದು ವರ್ಕ್ ಮಾಡ್ತಾ ಬಂದೆ. ನಮ್ಮ ಅಪ್ಲೈನ್ಸ್ ಏನಿದ್ದೀರಂದ್ರೆ, ಇವತ್ತು ನಮ್ಮ ಅಪ್ಲೈನ್ಸ್ ನ ಅರುಣ್ ಸರ್ ಮನೆಗೆ ಹೋದ್ರು ಕೂಡ, ಅವತ್ತು ಡೆಮೋಗೆ ಹೋದಾಗ ಮುಗಿಸ್ಕೊಂಡ್ರೆ ನಮ್ಮ ಅಪ್ಲೈನ್ ನಾಗಶ್ರೀ ಮೇಡಮ್ ಅವರು ನನಗೆ ಊಟನ ಕಲ್ಸಿ ಕೊಡ್ತಿರು, ಹುಳಿಯನ್ನ ಮೊಸರನ್ನ ಕೂಡ ಕಂಪ್ಲೀಟ್ ಆಗಿ ಕಲ್ಸ್ಕೊಟ್ಟು ನಮ್ಮನ್ನ ಟ್ರೀಟ್ ಮಾಡ್ತಿದ್ರು. ನಮ್ಮ ಸರ್ ಇರ್ಬೋದು, ಸೀನಾ ಇರ್ಬೋದು ಕೂಡ ಏನೋ ತಿಂಡಿ ಕೊಟ್ಟು ಕಳಿಸ್ತಿರು, ಹಾಗೆ ಕಳಿಸ್ತಿರ್ಲಿಲ್ಲ. ಅದಾದ ನಂತರ ನಮ್ಮ ರಾಜು ಸರ್ ಮನೆಗೆ, ವಿಜಯ್ ಸರ್ ಮನೆಗೆ ಅವ್ರು ಹೋಗಿದ್ದಂತೂ ಖಂಡಿತವಾಗ್ಲು ಏನ್ ಸಮಾಚಾರ, ಕುತ್ಕೋಬಾ ಅಂತ ಕೂರ್ಸಿ ಕಾಫಿ ತಿಂಡಿ ಊಟ ಎಲ್ಲ ಕಡ್ಕೊಳ್ತಿರು. ಏನ್ ನಿನ್ ಕಷ್ಟ, ಏನ್ ಮಾಡ್ತೆ ಅಂತ. ಅಂದ್ರೆ ನಾವು ಎಷ್ಟು ಪುಣ್ಯವಂತರು ಅಂದ್ರೆ ಇಂಥ ಅಪ್ಲೈನ್ ಬಿಟ್ಕೊಂಡಿವಿ ಅಂತ ಒಂದು ಅವಕಾಶ ನಮ್ಗೆ ಸಿಕ್ಕಿದೆ. ಆ ನಂತರ ಇಲ್ಲಿ ಪ್ರತಿಯೊಂದನ್ನು ಕೂಡ ನಮ್ಮ ಅಪ್ಲೈನ್ಸ್ ಹೇಳಿದ್ದನ್ನ ಕಂಪ್ಲೀಟ್ ಫಾಲೋ ಮಾಡ್ತಾ ಬಂದಿದ್ದಕ್ಕೆ ಆಗ್ತಾ ಇದೆ. ಇವತ್ತು ನನ್ ಬಿಸ್ನೆಸ್ ಹೇಗಿದೆ ಅಂದ್ರೆ, ನಮ್ಮ ಅಪ್ಲೈನ್ಸ್ ಯಾವ ರೀತಿ ನಡ್ಕೊಂತವ್ರೆ ಅವ್ರ ನೋಡಿ ನಾನ್ ನಡ್ಕೊತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಅವ್ರು ನಡ್ಕೊಳ್ಳೋ ರೀತಿ ನಡ್ಕೊಂತಿಲ್ಲ. ಯಾಕೆಂದ್ರೆ ನಮ್ಮ ಅಪ್ಲೈನ್ ಹೆಂಗ್ ಮಾಡ್ತಿದ್ರು ಅಂದ್ರೆ, ವಿಜಯ್ ಸರ್, ರಾಜು ಸರ್ ಡೈಮಂಡ್ ಕ್ಲಾಸ್ ಕಂಡಕ್ಟ್ ಮಾಡೋದ್ರ ಟೈಮಲ್ಲಿ ಒಂದು ಕಸ ಗುಡ್ಸೋದ್ರಿಂದ ಹಿಡಿದು ಪ್ರೊಜೆಕ್ಟರ್ ಸೆಟ್ ಮಾಡೋದ್ರಿಂದ ಪ್ರತಿಯೊಂದು ಕೂಡ ಅವ್ರು ಓನ್ ಆಗಿ ನಿರ್ಧಾರ ಮಾಡ್ತಿದ್ರು. ಯಾವುದೇ ಒಂದು ಬುಕ್ಲೆಟ್ ಪ್ರಿಂಟ್ ಮಾಡೋದಿರ್ಬೋದು, ಪ್ರತಿಯೊಂದು ಕನ್ನಡದಲ್ಲಿ ಇಂಗ್ಲಿಷ್ ಇಂದ ಕನ್ನಡ ಬುಕ್ ಪ್ರಿಂಟ್ ಮಾಡಿಸೋದು, ಡೈಮಂಡ್ ಕ್ಲಾಸ್ ಮಾಡೋಂಥದ್ದು, POM ಮಾಡೋಂಥದ್ದು, ಪ್ರತಿಯೊಂದು ಕೂಡ ಇಂಡಿಪೆಂಡೆಂಟ್ ಆಗಿ ಯಾರಿಗೂ ಕಷ್ಟ ಬೆಳೆಸಿದ್ರು. ಚಂದ್ರು ಎಲ್ಲ ಅವರು ಬೆಳೆಸಿದ್ದು ಏನೋ ನಮ್ ಪ್ರೀತಿಯಿಂದ ವಿಶ್ವಾಸದಿಂದ ಬೆಳೆಸಿದ್ರಲ್ಲ, ಆ ಒಂದು ಇವತ್ತಿನವರೆಗೂ ಮುಂದುವರಿತದೆ. ಇದೇ ಇಷ್ಟು ದೊಡ್ಡದಾಗಿ ಬೆಳೆಯಲಿಕ್ಕೆ ಕಾರಣ ಆ ಒಂದು ನೀನಾ ಮೇಡಮ್, ಫಿಲಿಪ್ ಸಾರು, ಅಗೇನ್ ರಾಜು ಸರ್, ವಿಜಯ್ ಸರ್, ಚಂದ್ರು ಸರ್, ಆ ಒಂದು ಬೆಳೆಸಿದಕ್ಕೆ ಈ ಮಟ್ಟಕ್ಕೆ ಆಗಿದ್ದು. ಆ ನಂತರ ಕೂಡ ಇಲ್ಲಿ ಏನೆಲ್ಲ ಸಿಗುತ್ತೆ ಎಲ್ಲಾನು ಕೂಡ ನಾವು ಪಡ್ಕೊಳಕ ಸಾಧ್ಯ ಆಗಿದ್ದು ಈ ಒಂದು ಸಿಸ್ಟಮ್. ಸ್ನೇಹಿತರೆ, ಒಂದಿಷ್ಟೇ, ನಾವು ಈ ಒಂದು ಮೋದಿ ಕೇರ್ನ ಹಣಕ್ಕಿಂತ ಮುಖ್ಯವಾಗಿ ನಮ್ಮ ಪ್ಲೇನ್ ಇರೋ ಪ್ರೀತಿ, ಗೌರವ, ವಿಶ್ವಾಸ, ಅವರು ನಮಗೆ ಪ್ರತಿಯೊಂದು ಮಾರ್ಗದರ್ಶನ ಮಾಡ್ತಿದ್ದಾರೆ. ಆ ಒಂದು ಮಾರ್ಗದರ್ಶನದ ರೀತಿ ನಾವು ನೋಡ್ಕೊಂಡು ಹೋಗ್ತಾ ಇದೀವಿ. ಅಗೇನ್ ನಮ್ಮ ಅಪ್ಲೈನ್ಸ್ ಅಂದ್ರೆ ಸುಮಾರು ಜನ ಇದಾರೆ. ಅಗೇನ್ ನಮ್ಮ ಅಪ್ಲೈನ್ಸ್ ನಮ್ಮ ಲೋಕನಾಥ್ ಸರ್ ಕೂಡ, ನಮ್ಮ ವಾಣಿ ಮೇಡಮ್ ಕೂಡ ನನ್ಗೆ ಪ್ರತಿಯೊಂದರಲ್ಲೂ ಸಪೋರ್ಟ್ ಮಾಡಿದ್ದಾರೆ. ಏನ್ ಮಾಡಿದರೆ ಅವ್ರು ನಮ್ಮನ್ನ ನಡ್ಕೊಂಡಿದ್ದಾರೆ, ಆ ರೀತಿ ನಾನ್ ನಡ್ಕೊಳಕ್ಕೆ ಸಾಧ್ಯ ಆಗಿದೆ. ಹಂಗಾಗಿ ನಾನು ಯಾವುದೇ ಕಾರಣ ನನ್ನ ಟೀಮ್ಗೆ ಇಷ್ಟೇ ಮಾಡ್ಬೇಕು, ನೀವು ಬಿಸ್ನೆಸ್ ಹಿಂಗೇ ಮಾಡ್ಬೇಕಂತ ಯಾವ ಡೈರೆಕ್ಷನ್ ಮಾಡ್ತಿಲ್ಲ. ನಾನು ಇಷ್ಟಪಟ್ಟು ನಿಮ್ಗೆ ಏನ್ ಇಷ್ಟ ಆಗುತ್ತೋ ಅದ್ ಮಾಡಿ, ನೀವು ಯೂಸ್ ಮಾಡಿ ಫಸ್ಟ್ ಪ್ರಾಡಕ್ಟ್ ನ. ಚೆನ್ನಾಗಿದ್ಯಾ, ನಿಮ್ಗೆ ಇನ್ನೊಬ್ರಿಗೆ ಹೇಳ್ಬೇಕನ್ಸರಿ ಹೇಳಿ, ಇಲ್ಲ ಅಂದ್ರೆ ಬೇಡ, ಹೇಳ್ಬೇಡ ಅಂತಾನೆ ಹೇಳೋದು. ನನ್ಗೂ ಹಿಂಗೇ ಮಾಡ್ಬೇಕಂತ ಗೈಡ್ ಮಾಡ್ತಿಲ್ಲ, ನಾನು ಡೈರೆಕ್ಷನ್ ಮಾಡ್ತಿಲ್ಲ. ಒಟ್ಟು ಪ್ರೀತಿಯಿಂದ ಎಷ್ಟೋ ಜನ ಮಾಡ್ತಿದ್ದಾರೆ. ಎಸ್ಪೆಷಲಿ ನಾನು ಹೇಳ್ಬೇಕು, ನನ್ನ ಟೀಮ್ ಅವರ್ಸ್ ಇವತ್ತು ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ರೆ, ತುಂಬಾ ನಾನು ನಮ್ ತಾರಾ ಅಂತ ಒಬ್ಬ ಟೀಮ್ ಬಂದಿದೆ. ನಮ್ಮ ಟೀಮಲ್ಲಿ ಯಲಂಕದಲ್ಲಿ ಅವ್ರ ಮನೆ ಇದ್ದಿದ್ದು. ನಾನು ಅವ್ರ ಮನೆಗೆ 4 ವರ್ಷ ಫಾಲೋ ಅಪ್ ಮಾಡಿದೀನಿ. ಅವ್ರ ಮನೆಗೆ ಹೋಗಿ ನಾನು ಫಸ್ಟ್ ಏನ್ ಮಾಡ್ತೀನಿ ಅಂದ್ರೆ, ಯಲಂಕ ಆಫೀಸ್ಗೆ ಹೋಗೋದು, ಅವ್ರ ಮನೆಗೆ ಹೋಗೋದು, ಒಂದ್ ಕಾಫಿ ಕುಡಿಯೋದು, ಒಂದ್ ಸ್ವಲ್ಪ ತಿಂಡಿ ತಿನ್ನೋದು, ಮಾತಾಡ್ಕೊಂಡು ಬರುತ್ತೆ, ಅಷ್ಟೇ ಹೋಗ್ತಿದೆ. ಹಿಂಗೆ ಹೋದಾಗೆಲ್ಲ ಹೋಗೋದು, ಯಲಂಕದಲ್ಲಿ ಪ್ರಾಕ್ಟೀಸ್ ಫಾಲೋ ಅಪ್ ಮಾಡೋದು, ಬರೋದು. 4 ವರ್ಷ ಕಂಪ್ಲೀಟ್ ಫಾಲೋ ಅಪ್ ಮಾಡದ ನಂತರ ತಾರಾ ಅವ್ರು ಬಂದ್ರು. ಇವತ್ತೇನಾಗಿದ್ರೆ ಖಂಡಿತವಾಗ್ಲೂ ದೊಡ್ಡ ಸ್ಟಾರ್ ಆಗಿ ಬೆಳೆದಿದ್ದಾರೆ. ನಿಜವಾಗ್ಲೂ ಗ್ರೇಟ್ ಅಂತವ್ರು ನಮ್ಮ ಟೀಮ್ ಅಲ್ಲಿ ಇರೋದು. ನಾನು ಥ್ಯಾಂಕ್ಸ್ ಹೇಳ್ತೀನಿ ಅವ್ರಿಗೆ. ಹಾಗೆ ನಮ್ಮ ಟೀಮ್ ಅಲ್ಲಿ ಮಾಸ್ಟರ್ ಒಬ್ರು ನಾರಾಯಣ ಸ್ವಾಮಿ ಅಂತ 2009ರಲ್ಲಿ ಕೂಡ ಅವರು ನಮ್ಮ ಅಮ್ಮೆಯಿಂದ ಮೋದಿ ಕೇರ್ ಬಂದಿದ್ರು. ಆಮೇಲೆ ಮಾಡೋ ಟೈಮಲ್ಲಿ ಸ್ವಲ್ಪ ಕಾರಣಾಂತರಗಳನ್ನ ಬಿಟ್ಟು ಮತ್ತೆ ಹೋಗಿದ್ರು. ಮತ್ತೆ ಇವತ್ತು ನಮ್ಮ ಟೀಮ್ ಅಲ್ಲಿ ಒಂದು ಎಷ್ಟು ದೊಡ್ಡದಾಗಿ ಬೆಳಿತಾರೆ ಅಂದ್ರೆ ಖಂಡಿತ ಗ್ರೇಟ್ ಅಂತವ್ರು ನಮ್ಮ ಟೀಮ್ ಅಲ್ಲಿ ಇದ್ದಾರೆ. ಅಂದ್ರೆ ಅವರು ಅಷ್ಟೇ, ಬಾಂಡಿಂಗ್, ಅವರ ಬಾಂಡಿಂಗ್ ತುಂಬಾ ಚೆನ್ನಾಗಿದೆ. ಇಡೀ ಟೀಮ್, ಎಷ್ಟೊಂದ್ ಜನ ನಮ್ಮ ಟೀಮ್ ಅಲ್ಲಿ ಎಷ್ಟೊಂದು ಬ್ಯುಸಿ ಆಗಿರೋಂಥವ್ರು ಕೂಡ ಈ ಒಂದು ಬಿಸ್ನೆಸ್ ನಾನು ಮಾಡ್ತಿರೋ ನೋಡ್ತಿರೋ ಖುಷಿ ಅನ್ಸುತ್ತೆ. ಶೋಭಾ ಮೇಡಮ್ ಹೌಸ್ ವೈಫ್ ಆಗಿದ್ದಂಥವ್ರು ಈ ಒಂದು ಬಿಸ್ನೆಸ್ ನ ತುಂಬಾ ಚೆನ್ನಾಗಿ ಮಾಡ್ತಾರೆ. ಮತ್ತೆ ಮಣಿ ಮೇಡಮ್ ಅಂತ, ಅವರು ಕೂಡ ಜಾಬ್ ಮಾಡ್ಕೊಂಡು, ಮನೆ ನೋಡ್ಕೊಂಡು, ಮತ್ತೆ ಕೆಲಸ ನೋಡ್ಕೊಂಡು, ಜೊತೆಗೆ ಹಸ್ಬೆಂಡ್, ಮನೆ ಎಲ್ಲ ಫ್ಯಾಮಿಲಿ ನಿಭಾಯಿಸ್ಕೊಂಡು ರಾತ್ರಿ 9 ರಿಂದ 10 ಗಂಟೆವರೆಗೂ ಗಂಡನ ಜೊತೆಗೆ ಡೆಮೋ ಮಾಡಿ ಒಂದು ಬಿಸ್ನೆಸ್ ನ ಬಿಲ್ಡ್ ಮಾಡ್ತಾರೆ. ದೊಡ್ಡದಾಗಿ ಎಷ್ಟೋ ಸಾಕಷ್ಟು ಜನ ನಮ್ಮ ಟೀಮ್ ಅಲ್ಲಿ ಲೀಡರ್ಸ್ ಇದ್ದಾರೆ. ಅದಕ್ಕೆಲ್ಲ ಕಾರಣ ಏನಂದ್ರೆ, ನಮ್ಮ ಅಪ್ಲೈನ್ಸ್ ನಮ್ಗೇನು ಒಳ್ಳೆ ಬಾಂಡಿಂಗ್ ನ ಕೊಟ್ರು, ಅದೇ ಬಾಂಡಿಂಗ್ ನ ನಾನು ನಮ್ಮ ಟೀಮ್ ಕೊಡ್ತಾ ಇದ್ದೀನಿ. ಆ ಒಂದು ಟೀಮ್ ಇಂದನೇ, ಆ ಒಂದು ಇದರಿಂದನೇ ಇವತ್ತು ಈ ಮಟ್ಟಿಗೆ ಆಗ್ತಾ ಇದೆ.
ಇವತ್ತು ನಮ್ಮ ಮಿಸಸ್ ಆಗ್ಲೇ ಶೇರ್ ಮಾಡಿದ್ರು, ನನ್ಗೆ ಎಲ್ಲಾ ಸಿಕ್ಕಿದೆ ಮೋದಿ ಕೇರ್ಲಿ. ಕಾರಣ ಏನಂದ್ರೆ ಇದನ್ನ ನಂಬಿದಕ್ಕೆ, ಈ ಸಿಸ್ಟಮ್ ನ ಕಂಪ್ಲೀಟ್ ಆಗಿ ನಂಬಿ ಒಂದೇ ವರ್ಷದಲ್ಲಿ ಸಿಗಲ್ಲ ಸ್ನೇಹಿತರೆ. ಇಲ್ಲಿ ಮೊದಲಿಗೆ ಸಾಕಷ್ಟು ತೊಂದರೆಗಳು ಬರ್ತವೆ. ನಾನು ಆ ತೊಂದರೆಗಳನ್ನ ಫೇಸ್ ಮಾಡಿದ್ರೆ ಮಾತ್ರ ನೆಕ್ಸ್ಟ್ ಲೆವೆಲ್ಗೆ ಹೋಗುವಂಥದ್ದು. ಆ ತೊಂದರೆಗಳಲ್ಲಿ ಕೂಡ ನಾನು ಯಾವುದೇ ಕಾರಣಕ್ಕೂ ಕಂಪ್ನಿನಾಗ್ಲಿ ಅಥವಾ ಸ್ಟಾಫ್ನಾಗ್ಲಿ ಯಾರನ್ನೂ ಬ್ಲೇಮ್ ಮಾಡಿಲ್ಲ. ನನ್ನ ಅಪ್ಲೈನ್ಸ್ ಕೂಡ ಬ್ಲೇಮ್ ಮಾಡಿಲ್ಲ ನಾನು. ಯಾಕೆಂದ್ರೆ ನಾನು ಕರೆಕ್ಟ್ ಆಗಿ ತಿಳ್ಕೊಳ್ದೆ ನಾನ್ ಮಾಡಿದಕ್ಕೆ ನನ್ನ ಮಿಸ್ಟೇಕ್, ನಮ್ಮ ಅಪ್ಲೈನ್ದಲ್ಲ, ಕಂಪ್ನಿದು ಅಲ್ಲ, ನಾನು ತಿಳ್ಕೊಂಡಿದ್ದೀನಿ. ಹಂಗಾಗಿ ಈ ಒಂದು ಸಿಸ್ಟಮ್ ನ ಏನಿದೆ ಕಂಪ್ಲೀಟ್ ಆಗಿ ಸರೆಂಡರ್ ಆಗಿ ಫಾಲೋ ಅಪ್ ಮಾಡ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಏನಾಗುತ್ತೆ ಅಂದ್ರೆ, ಈ ನನ್ಗೆ ಇತ್ತೀಚೆಗಂತೂ ನಮ್ಮ ರಾಜು ಸರ್, ವಿಜಯ್ ಸರ್, ಆ ಒಂದು ಫ್ಯಾಮಿಲಿ ಅವರೆಲ್ಲ ಕೂಡ, ನಮ್ಮ ಮನೆಯವ್ರು ಬಂದ್ರು ಕೂಡ ನಾನು ಎಷ್ಟು ಪುಣ್ಯ ಮಾಡಿದ್ರಿಂದ ಅಂತವ್ರು ಕೂಡ ನಮ್ಮ ಫ್ಯಾಮಿಲಿ ನಮ್ಮ ಮನೆಗ್ ಬಂದು ನಮಗೆ ಗೈಡ್ ಮಾಡ್ತಾರೆ. ಇವತ್ತು ನಮ್ಮ ಬಗ್ಗೆ ಕೇರ್ ತಗೊಂತಾರೆ. ನನ್ನ ಎಲ್ಲಾ ಅಪ್ಲೈನ್ಸ್ ಕೂಡ ನನ್ನ ಬಗ್ಗೆ ಕೇರ್ ತಗೊಂತಾರೆ. ಆ ಒಂದು ಇದಕ್ಕೆ ನಾನು ಎಷ್ಟು ಋಣಿಯಾಗಿದ್ದು ಸಾಲದು. ಕಂಪನಿ ಸ್ಟಾಫ್ ಕೂಡ ಪ್ರತಿಯೊಬ್ರು ಕೂಡ ನನಗೆ ಸಪೋರ್ಟ್ ಮಾಡ್ತಾರೆ. ಮಂಜುನಾಥ್ ಸರ್, ಡೇವಿಡ್ ಸರ್, DP ಮಾಡೋರಿಂದ ಹಿಡಿದು ಪ್ರತಿಯೊಂದ್ರಲ್ಲೂ ಸಿಕ್ಕಿದೆ. ಇವತ್ ನನ್ಗೆ ಏನ್ ಸಿಕ್ಕಿದೆ ಅನ್ನೋದಕ್ಕಿಂತ ಎಲ್ಲಾ ಸಿಕ್ಕಿದೆ ಹೇಳ್ಬೇಕಂದ್ರೆ. ನಾನು ಮೊದಲನೇ ಸರಿ ನಾನು ನನ್ ಕಡೆ ಒಂದು ಕೆಲ್ಸಕ್ಕೆ ನಾನು ಸ್ಕೂಲ್ಗೆ ಹೋಗ್ಬೇಕಾದ್ರೆ ನಾನು ಅನ್ಕೋತಿದ್ದೆ, ನಮ್ದು ₹1.20 ಫೀಸ್ ಕಟ್ಟಕ್ ಆಗಲ್ಲ ನಮ್ ಕೈಲಿ, ಇನ್ನ ಫ್ಲೈಟ್ ಅಲ್ಲಿ ಹೋಗೋ ಮಾತು ಸುಳ್ಳು. ಒಂದ್ ಕೆಲ್ಸ ಮಾಡೋವಾಗ ನಾನು ದೊಡ್ಡನಾದ್ಮೇಲೆ ₹1,000, ₹1,500, ₹2,000 ಸಂಪಾದನೆ ಮಾಡ್ಬೇಕು. ಬೆಂಗಳೂರಿಂದ ಮಂಗಳೂರಿಗೆ ಫ್ಲೈಟ್ ಅಲ್ಲಿ ಯಾವ್ದಾರ ಫ್ಲೈಟ್ ಅಲ್ಲಿ ಹೋಗ್ಬಿಡ್ಬೇಕು. ಅಲ್ಲಿಂದ ಯಾವ್ದಾರು ಲಾರಿಯಲ್ಲಾರು ವಾಪಸ್ ಬರ್ಬೇಕಂತ ನಿರ್ಧಾರ ಮಾಡಿದೆ. ಆದ್ರೆ ಇಲ್ಲಿ ಸುಮಾರು 7-8 ಫಾರಿನ್ ಟ್ರಿಪ್ ಮುಗಿಸಿದ್ದೀನಿ. ಅದ್ರ ಜೊತೆಗೆ ಕಾರ್ ಕೂಡ ಕಂಪನಿ ಕೊಟ್ಟಿದೆ. ಆಕ್ಚುಲಿ ಹೇಳ್ತೀನಿ, ನಾನ್ ಡ್ರೈವ್ ಮಾಡ್ಬೇಕಾದ್ರೆ ನಾನಾ ಕಾರ್ ಡ್ರೈವ್ ಮಾಡ್ತಾ ಇದ್ದೀನಿ. ನನ್ ಕೆಪಾಸಿಟಿ ಇಷ್ಟೊಂದಿದ್ಯಾ ಅಂತ ನನ್ಗೆ ಅರ್ಥ ಆಗ್ತದೆ. ಜೊತೆಗೆ ನಂದೇ ಆದ ಒಂದ್ ಮನೆ ಕನ್ಸ್ಟ್ರಕ್ಷನ್ ಮಾಡಕ್ ಕೂಡ ಸ್ಟಾರ್ಟ್ ಮಾಡಿದ್ದೀನಿ. ಇದೆಲ್ಲ ಸಾಧ್ಯ ಆಗಿದ್ದು ಥ್ರೂ ಮೋದಿ ಕೇರ್. ನಮ್ಮ ಅಪ್ಲೈನ್ಸ್ ಈ ಪ್ರತಿಯೊಂದು ಗೈಡ್ ಮಾಡಿದ್ದಕ್ಕೆ ಪ್ರತಿಯೊಂದು ಹಂತದಲ್ಲಿ ಕೂಡ ಇದ್ದೀನಿ. ಇವತ್ತು ನನ್ನ ಎಲ್ಲಾ ಫ್ಯಾಮಿಲಿ ಕೂಡ ಚೆನ್ನಾಗಿ ಖುಷಿಯಾಗಿ ಇಟ್ಕೊಂಡಿದ್ದೀನಿ. ಎಲ್ಲಾ ಫ್ಯಾಮಿಲಿ ಕೂಡ ವಿಸಿಟ್ ಮಾಡ್ತೀನಿ. ಯಾಕೆಂದ್ರೆ ನಾನು ಮೊದ್ಲೆಲ್ಲ ನಾನ್ ಕೆಲ್ಸ ಆಯ್ತು ನಾನಾಯ್ತು ಯಾವ್ದು ಫ್ಯಾಮಿಲಿಗೆ ನೋಡಕ್ ಆಗ್ತಿರ್ಲಿಲ್ಲ. ಇವತ್ತು ಪರಿಸ್ಥಿತಿ ಏನಾಗಿದೆ, ಎಲ್ಲಾ ಫ್ಯಾಮಿಲಿ ಕೂಡ ಚೆನ್ನಾಗಿ ಆಗ್ಲಿಕ್ಕಾಗಿದೆ. ನೆಕ್ಸ್ಟ್ ನನ್ನ ಪಾರ್ಟ್ನ ನಮ್ ಲಕ್ಷ್ಮಿ ಅವ್ರು ಕವರ್ ಮಾಡ್ತಾರೆ. ಫ್ಯಾಮಿಲಿ ಅಂತಂದ್ರೆ ಫಸ್ಟ್ ನನ್ ಮಕ್ಳು ಚೆನ್ನಾಗ್, ನನ್ ಮನೆಯವರು ಈ ತರ ನಿಮ್ಮಪ್ಪ ಈ ತರ ಮಾಡ್ತಾ ಇದಾರೆ, ನೀನು ಮೋದಿ ಕೇರ್ ಮಾಡ್ಬೇಡ, ನೀನ್ ಚೆನ್ನಾಗ್ ಓದ್ಬೇಕು, ನೀನ್ ಕೆಲ್ಸಕ್ ಹೋಗ್ಬೇಕು ಅಂತ ನನ್ ಮಕ್ಳಿಗೆ ತುಂಬಾನೇ ಆತರ ಹೇಳ್ತಾ ಇದ್ದೆ. ಅವಾಗ ಮೋದಿ ಕೇರ್ ವಿಷನ್ ಏನಂತ ಗೊತ್ತಿರ್ಲಿಲ್ಲ, ಆತರ ಹೇಳ್ತಾ ಇದ್ದೆ. ಆಮೇಲೆ ಮೋದಿ ಕೇರ್ ಫಂಕ್ಷನ್ ಮತ್ತೆ ಪ್ರೋಗ್ರಾಮ್ಸ್ ಮತ್ತೆ ಟ್ರೈನಿಂಗ್ ಎಲ್ಲ ಅಟೆಂಡ್ ಮಾಡಿದ್ಮೇಲೆ ಅವಾಗ ಏನ್ ಗೊತ್ತಾಯ್ತಲ್ವಾ, ಅದಕ್ಕೆ ನನ್ ಮಗನ್ನು ಇಲ್ಲ ನೀನ್ ಓದ್ಬಿಟ್ಟು ನೀನ್ ಮೋದಿ ಕೇರ್ ಬಿಸ್ನೆಸ್ ತಗೋ, ಅದ್ರಲ್ಲೇ ನೀನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಇದ್ ಮಾಡ್ದೆ. ನನ್ ಚಿಕ್ಕ ಮಗನು ಈಗ ಮೋದಿ ಕೇರ್ ಅಲ್ಲೇ ಮಾಡ್ತಾ ಇದ್ದಾನೆ. ಮತ್ತೆ ನಾನ್ ದೊಡ್ಡ ಮಗನ್ MBA ಮಾಡ್ಸಿದ್ವಿ, DPನೇ ಹಾಕೊಟ್ಟಿದೀವಿ. ಈ ತರ ಮಾಡ್ತಾ ಇದ್ವಿ. ತುಂಬಾ ಚೆನ್ನಾಗಿದೆ, ತುಂಬಾ ಖುಷಿಯಾಗಿ ಮಾಡ್ತಾ ಇದೀವಿ. ಈಗ ನನ್ ಮಗ ಮಾತಾಡ್ತಾ ಇದ್ದಾನೆ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ರಾಹುಲ್ ಅಂತ, B.Com ಮುಗಿಸಿ ಬಿಸ್ನೆಸ್ ತಗೊಂಡಿದ್ದೀನಿ. ಮೊದ್ಲೇನಪ್ಪಾ ಅಂತಂದ್ರೆ ನಮ್ಮ ತಂದೆಯವರು ಬಿಸ್ನೆಸ್ ಮಾಡ್ತಿದ್ರು, ಬಟ್ ತುಂಬಾನೇ ಕಷ್ಟ ಇತ್ತು. ನಾವು ನೋಡ್ತಿದ್ವಿ, ಎಲ್ಲಾ ನೋಡ್ತಿದ್ವಿ. ಒಂದೊಂದ್ಸರಿ ಏನಪ್ಪಾ ಅಂತಂದ್ರೆ ನಮ್ಮ ಸಣ್ಣ ಹುಡುಗರಾಗಿದ್ದಾಗ ನಾವು ಬಾಕ್ಸ್ಗೆ 1 kg ಅಕ್ಕಿ ತಗೊಂಬಂದ್ ಅನ್ನ ಮಾಡ್ಕೊಂಡು ಎತ್ಕೊಂಡು ಹೋಗ್ತಿದ್ವಿ. ಅದು ನಮ್ ಕನ್ಸು ಬಂದು ಮೋದಿ ಕೇರ್ನ ನಾನೇ ನೆಗೆಟಿವ್ ಮಾಡಿದೀನಿ. ಯಾವ ತರ ಮಾಡೋದು, ಏನಿದ್ ಮೋದಿ ಕೇರು, ಏನಕ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ. ಆಮೇಲೆ ಒಂದ್ಸರಿ ವಿಜಯ್ ಸರ್ ನಮ್ಮ ಮನೆಗ್ ಬಂದು ಮಾತಾಡಿ ಇದ್ರ ಬಗ್ಗೆ ತಿಳಿಸಿ, ಏನಿದು, ಏನಕ್ ಮಾಡ್ಬೇಕು, ಮೋದಿ ಕೇರ್ ವಿಷನ್ ಏನು ಅಂತೆಲ್ಲ ಹೇಳಿದಾದ್ಮೇಲೆ ಡೈಮಂಡ್ ಕ್ಲಾಸ್ ಕರ್ಕೊಂಬಂದ್ರು, ಕೂರ್ಸಿದ್ರು. ನಾವು ನೋಡಿದ್ವಿ ಅಲ್ಲಿ, ಎಷ್ಟ್ ಚೆನ್ನಾಗಿದೆ, ನಾನು ಮಾಡ್ಬೇಕು, ಅದ್ರಲ್ಲಿ ಮಾಡಿದ್ರೆ ಒಂದ್ ದಾಳ್ ತರ ಕೆಲ್ಸ ಮಾಡ್ತಿರ್ತೀವಿ, ಇಲ್ಲಿ ಓನರ್ಶಿಪ್ ಮೆಂಟಾಲಿಟಿ ಬರುತ್ತೆ, ಮಿಲೇನಿಯರ್ ಆಗ್ಬೋದು. ಇಲ್ಲಿ ಬೆಳ್ದಿದ್ದಾರೆ, ಎಷ್ಟೋ ಜನ ಬೆಳ್ದಿದ್ದಾರೆ, ಸಕ್ಸಸ್ ಸ್ಟೋರಿ ಇದೆ, ಯಾವ್ಯಾವ ತರ ಬೆಳ್ದಿದ್ದಾರೆ, ಎಲ್ಲ ಯೂತ್ಸ್ ಎಲ್ಲ ಹೆಂಗ್ ಬೆಳ್ದಿದ್ದಾರೆ. ನಾವ್ ಯಾಕೆ ಬೆಳೆಯಕ್ ಆಗಲ್ಲ, ನಾವ್ ಯಾಕೆ 10-15 ಸಾವಿರ ಸಂಬಳಕ್ಕೋಸ್ಕರ ಕೆಲಸ ಮಾಡ್ಬೇಕು ಅಂತ ಅನ್ಸ್ತು. ಅವಾಗ ನಾನು ಮೋದಿ ಕೇರ್ಗ್ ಬಂದೆ. ನಾ ಪಾರ್ಟ್ ಟೈಮ್ ಆಗಿ ತಗೊಂಡಿದ್ದೀನಿ, ಇವಾಗ ಫುಲ್ ಟೈಮ್ ಅಲ್ಲಿ ತಗೊಂಡಿದ್ದೀನಿ. ನನ್ನ ಟೀಮ್ ಅಲ್ಲಿ ಬೇಜಾನ್ ಜನ ಲೀಡರ್ಸ್ ಕರ್ಕೊಂಡ್ ಬಂದಿದ್ದೀನಿ. ಒಳ್ಳೆ ಲೆವೆಲ್ ಅಲ್ಲಿ ಇನ್ಕಮ್ ಇದೆ, ಒಳ್ಳೆ ಫಾರಿನ್ ಟ್ರಿಪ್ಸ್ ಸಿಗ್ತಾ ಇದೆ. ಒಳ್ಳೆ ನನ್ ಕಡೆಯಿಂದ ನಂದೇನಪ್ಪಾ ಅಂತಂದ್ರೆ ನನ್ನ ಟೀಮ್ ಅಲ್ಲಿ ಬರೀ ಯೂತ್ಸ್ ಗೆಲ್ಲ ಒಂದು ಪ್ಯಾಸಿವ್ ಇನ್ಕಮ್ ಕೊಡ್ಸ್ಬೇಕು, ಎಷ್ಟೋ ಜನ ಲೈಫ್ ಚೇಂಜ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ಹಾಗೆ ಈಗ ಎಲ್ಲ ಫುಲ್ ಮೋದಿ ಕೇರ್ ಫ್ಯಾಮಿಲಿ ಆಗಿದೆ ನಮ್ದು. ಓಕೆ, ಒಂದಂತಲ್ಲ, ಅಪ್ಪನ್ ಕಡೆಯವ್ರನ್ನು ಕರ್ಕೊಂಡ್ ಬಂದಿದ್ದೀನಿ ನಾನು ಮೋದಿ ಕೇರ್ಗೆ, ಅಮ್ಮನ್ ಕಡೆಯವ್ರನ್ನು ಕರ್ಕೊಂಡ್ ಬಂದಿದ್ದೀನಿ ಮೋದಿ ಕೇರ್ಗೆ, ಎಲ್ರನ್ನೂ ಕರ್ಕೊಂಡ್ ಬಂದ್ ಇವತ್ತು ಮೋದಿ ಕೇರ್ ಫ್ಯಾಮಿಲಿ ಆಗಿದೆ. ಎಲ್ಲೇ ಹೋದ್ರು ಅಷ್ಟೇ, ಈಗ ಎಲ್ರು ಮಾತಾಡ್ತೀವಿ, ಅನ್ವಾಂಟೆಡ್ ಮಾತಾಡ್ತೀವಿ, ಬಟ್ ಇವಾಗ ಎಲ್ಲ ಹೋದ್ರು ಅಷ್ಟೇ, ಎಲ್ಲಾ ಕಡೆನೂ ಮೋದಿ ಕೇರ್ ಬಗ್ಗೆ ಮಾತಾಡ್ತೀವಿ. ಮೋದಿ ಕೇರ್ ಮೋದಿ ಕೇರ್ ಮೋದಿ ಕೇರ್ ಮೋದಿ ಕೇರ್, ಎಲ್ಲೇ ಹೋದ್ರು ಮೋದಿ ಕೇರ್ ಬಗ್ಗೆನೆ ಮಾತಾಡೋದು. ಒಳ್ಳೆ ಸೂಪರ್ ಆಗಿದೆ ಜೀವನ, ಒಳ್ಳೆ ಲೈಫ್, ಲಕ್ಸುರಿ ಲೈಫ್ ಅರ್ನ್ ಮಾಡ್ತಿದೀವಿ, ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್.
ಥ್ಯಾಂಕ್ ಯು ಲೀಡರ್ಸ್. ಇಲ್ಲಿ ಏನಂದ್ರೆ ಪ್ರತಿಯೊಂದು ಕೂಡ ಇಲ್ಲಿ ಸಿಗುತ್ತೆ, ನಾನ್ ತಗೋಬೇಕಷ್ಟೇ, ಅದನ್ನ ತಗೊಂಡ್ರೆ ಮಾತ್ರ ಆಗೋದು. ಮತ್ತೆ ಇನ್ನೊಂದು, ಇಲ್ಲಿ ಎಷ್ಟೊಂದು ಒಳ್ಳೆಯ ವಿಷಯಗಳನ್ನ, ಎಷ್ಟೊಂದು ಜ್ಞಾನವನ್ನ ಇವತ್ತು ನಾನು ಸ್ಟೂಡೆಂಟ್ ಆಗಿ ತಿಳ್ಕೊತಾ ಇದ್ದೀನಿ. ಆ ಸ್ಟೂಡೆಂಟ್ ಅನ್ನೋದಕ್ಕೆ ನಮ್ಮ ಕೃಷ್ಣಮೂರ್ತಿ ಸರ್, ಇಸ್ರೋ ಸೈಂಟಿಸ್ಟ್, ಹಾಗೆ ನಮ್ಮ ಸಂಧ್ಯಾ ಮೇಡಮ್ ಕೂಡ ನಾನು ಎಕ್ಸಾಂಪಲ್ ತಗೊಳ್ತೀನಿ. ಯಾಕಂದ್ರೆ ಮೊದಲನೇ ಸರಿ ಟೌನ್ ಅಲ್ಲಿ ಬಂದಾಗ ಅವ್ರು ಹೇಳೋದು ಇಷ್ಟೇ, ನಾನು ಮೊದಲು ನೋಡಿದಾಗ ನಾನು ಭಾರತೀಯರು, ನನ್ನ ಭಾರತೀಯ ಪ್ರಾಡಕ್ಟ್ ನ ಬಳಸಕ್ ಇಷ್ಟಪಡ್ತೀನಿ, ಅದಕ್ಕೋಸ್ಕರ ಮೋದಿ ಕೇರ್ ತಗೊಳ್ತೀನಿ ಅಂತ. ನಮ್ ಕೃಷ್ಣಮೂರ್ತಿ ಸರ್ ಕೂಡ ಅದನ್ನೇ ಹೇಳಿದ್ರು. ಈ ಒಂದು ಏನಾದ್ರು ನನ್ನ ಟೈಮ್ ಸೆನ್ಸ್ ಮತ್ತೊಂದು ಇದ್ರೆ ನಾನು ಅವ್ರ ಹತ್ರ ಕಲಿತಾ ಇದ್ದೀನಿ. ಅಗೇನ್ ಮೊದಲನೇ ಸರಿ ನನಗೆ ಈ ಒಂದು ಡೈಮಂಡ್ ಕ್ಲಾಸ್ ಅಲ್ಲಿ ವೆಲ್ನೆಸ್ ಟ್ರೈನಿಂಗ್ ನ ಕೊಟ್ಟಿದ್ದು ಸರ್ ಗ್ರಾಮೀಣ್ ಮೇಡಮ್, ಥ್ಯಾಂಕ್ಸ್ ಹೇಳ್ಬೇಕು ಅವ್ರಿಗೆ. ಯಾಕೆ ಅಂದ್ರೆ ಇವತ್ತು ನನಗೆ ಪ್ರತಿಯೊಂದು ವೆಲ್ನೆಸ್ ಪ್ರಾಡಕ್ಟ್ ಬಗ್ಗೆ ಇಷ್ಟೊಂದು ಆಳವಾಗಿ ತಿಳ್ಕೊಳ್ಳಕ್ಕೆ ಸಾಧ್ಯ ಆಗಿದೆ ಅವರು. ಇಲ್ಲಿ ಕರ್ನಾಟಕದ ಪ್ರತಿಯೊಬ್ಬ ಲೀಡರ್ ಕೂಡ ನನಗೆ ಎಕ್ಸಾಂಪಲ್ ಆಗಿದ್ರೆ ಸುರೇಖಾ ಮೇಡಮ್, ಎಸ್ಪೆಷಲಿ ನಾನು ಥ್ಯಾಂಕ್ಸ್ ಹೇಳ್ಬೇಕಾಗಿತ್ತು ಸುರೇಖಾ ಮೇಡಮ್ ಅವ್ರಿಗೆ. ಯಾಕೆಂದ್ರೆ ಮಾರ್ಚ್ 30, 2008 ಅವತ್ತು ಯಾರೆಲ್ಲ ಕಮಿಟ್ ಆಗಿದ್ದಾರೆ ಲೀಡರ್ಸ್ ಅವ್ರಿಗೆ ಮಾತ್ರ ಅಲೋ ಇದೆ ಅಂತ ಒಂದು ಟೌನ್ ಅಲ್ಲಿ ಇವೆಂಟ್ ಕರ್ಸಿದ್ರು. ಅವತ್ ನಾನಿದ್ದೆ, ಮೊದಲನೇ ಸಾರಿ ನೋಡಿದ್ದವ್ರು. ತುಂಬಾ ಖುಷಿ ಅನಿಸ್ತು. ಅವತ್ ಅವರೇ ಶೇರ್ ಮಾಡಿದ್ರು, ಫ್ಯೂಚರ್ಲಿ ಇಷ್ಟು ದೊಡ್ಡದಾಗಿ ಬೆಳೀತಾರೆ ನೆಟ್ವರ್ಕ್ ಮಾರ್ಕೆಟಿಂಗ್, ನಾವು ಯಾವ ರೀತಿ ತಗೋಬೇಕು ಇದನ್ನ ಅಂತ ಹೇಳಿ ತೋರ್ಸಿದ್ರು. ಅವರೇ ಲೈವ್ ಎಕ್ಸಾಂಪಲ್ ಆಗಿದ್ದು. ಅದಕ್ಕೋಸ್ಕರ ಈ ಒಂದು ಸಿಸ್ಟಮ್ ನಾನು ಅಳವಡಿಸ್ಕೊಂಡೆ, ಪ್ರತಿಯೊಂದು ತಿಳ್ಕೊಂತ ಬಂದೆ. ಇದೆಲ್ಲ ತಿಳ್ಕೊಳಕ್ ಸಾಧ್ಯ ಆಗಿದ್ದು ಥ್ರೂ ಮುಖಾಂತರ, ಮೋದಿ ಕೇರ್ ಮುಖಾಂತರ. ಇಲ್ಲಿ ಪ್ರತಿಯೊಬ್ಬ ಆಲ್ ಓವರ್ ಇಂಡಿಯಾ ಲೀಡರ್ಸ್, ನಾನಂದ್ರೆ ನನ್ನ ಹ್ಯಾಬಿಟ್ ಅಂದ್ರೆ ದೊಡ್ಡ ಬುಕ್ಸ್ ಓದುವಂತದ್ದು, ಹಾಗೇನ್ ಜೊತೆಗೆ ಯೂಟ್ಯೂಬ್ ನ ನೋಡುವಂತದ್ದು, ಪಾಸಿಟಿವ್ ಅನ್ನ ನೋಡ್ಕೊಳ್ಳೋಂತ ವಿಡಿಯೋಸ್ ನೋಡುವಂತದ್ದು, ಅದನ್ನೇ ನಾನು ಕಂಪ್ಲೀಟ್ ಆಗಿ ನನ್ನ ಟೈಮ್ ಸ್ಪೆಂಡ್ ವೇಸ್ಟ್ ಮಾಡ್ತಿರ್ಲಿಲ್ಲ, ಕಂಪ್ಲೀಟ್ ಆಗಿ ಮಾಡ್ಕೊಳ್ಳೋಂಥದ್ದು. ಥ್ಯಾಂಕ್ ಯು ವೆರಿ ಮಚ್. ಇಷ್ಟೊತ್ತು ನನಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡ್ಕೊಡಕ್ಕೆ ಕರ್ನಾಟಕದ ಎಲ್ಲಾ ಲೀಡರ್ಸ್ ಕೂಡ ಥ್ಯಾಂಕ್ಸ್ ಹೇಳ್ತೀನಿ. ನನ್ನ ಅಪ್ಲೈನ್ ಅಜಿತ್ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಅಜಿತ್ ಸರ್, ನೀವು ಅವಕಾಶ ಕೊಡ್ತಿದ್ರೆ ನಾನು ಎಲ್ಲ ಒಂದ್ ಕಡೆ ಜಾಬ್ ಮಾಡ್ಕೊಂಡು ಒಂದ್ 20-30 ಸಾವಿರ ರೂಪಾಯಿ ಇನ್ಕಮ್ ಅರ್ನ್ ಮಾಡ್ತಿದ್ದೆ. ಹಾಗೆ ನಮ್ಮ ಅರುಣ್ ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ನಾಗಶ್ರೀ ಮೇಡಮ್, ಶ್ರೀನಾಥ್ ಸರ್, ಹಾಗೆ ಸುಮಾ ಮೇಡಮ್, ಹಾಗೆ ಲೋಕನಾಥ್ ಸರ್, ವಾಣಿ ಮೇಡಮ್, ವಿಜಯ್ ಸರ್, ಸವಿತಾ ಮೇಡಮ್, ರಾಜು ಸರ್, ಮಮತಾ ಮೇಡಮ್, ಎಲ್ರು ಕೂಡ ಥ್ಯಾಂಕ್ಸ್ ಹೇಳ್ತೀನಿ. ನಿಮ್ಮೆಲ್ಲರೂ ಕೂಡ ಇವತ್ತು ಏನಾದ್ರು ಇದ್ದೀನಿ ಅಂತಂದ್ರೆ ನಿಮ್ಮಿಂದ ನಿಮ್ಗೆಲ್ರಿಗೂ ಋಣಿಯಾಗಿರ್ತೀನಿ. ಮತ್ತೆ ನಮ್ಮ ಕಂಪ್ಲೀಟ್ ಸಾರಿಕಾ ಮೇಡಮ್ ಕೂಡ ಅವ್ರ ಕಡೆಯಿಂದ ಕೂಡ ಕಲ್ತಿದ್ದೀನಿ. ನನಗೆ ಆಧ್ಯಾತ್ಮದ ಗುರು ಅವರು. ನಾನು ಎಷ್ಟು ಥ್ಯಾಂಕ್ಸ್ ಹೇಳೋದು ಸಾಲದು. ಹಾಗೆ ಮಂಜಣ್ಣ ನಮ್ಮ ಅಣ್ಣನಾಗಿ ನಗನಗಿಸ್ತಾ ಇವತ್ತು ನನ್ನ ಲೈಫ್ ನ ಎಷ್ಟು ಚೆನ್ನಾಗಿ ಆಗ್ಲಿಕ್ಕೆ ಅವರು ಕೂಡ ಕಾರಣಕರ್ತರಾಗಿದ್ದಾರೆ. ಮಧು, ಸಾಕಷ್ಟು ಜನ, ಮುರುಗೇಶ್ ಬಳಗಾರ್, ಮತ್ತೆ ರವೀಂದ್ರ ಕುಲಕರ್ಣಿ ಸರ್, ಎಲ್ಲರೂ ಕೂಡ ನನ್ನ ಲೈಫ್ ಅಲ್ಲಿ ಇದ್ದಾರೆ. ಮಂಜುನಾಥ್ ಶೆಟ್ಟಿ ಸರ್, ಗಣೇಶ್ ದೇವಡಿಗೆ ಸರ್, ಶ್ರೀನಿವಾಸ್ ಮೂರ್ತಿ ಸರ್, ಪ್ರತಿಯೊಬ್ರು ಕೂಡ ನಾನು ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಮಂಜುನಾಥ್ ಸರ್, ಮತ್ತೊಮ್ಮೆ ನಿಮ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಇಂಥ ಒಂದು ಅವಕಾಶನ ನನಗ್ ಮಾಡ್ಕೊಟ್ರಿ, ಕಲ್ಪಿಸ್ಕೊಟ್ರಿ, ನಿಮ್ಮೆಲ್ರಿಗೂ ಋಣಿಯಾಗಿರ್ತೀನಿ. ಹಾಗೆ ವಿಜಯಲಕ್ಷ್ಮಿ ರೆಡ್ಡಿ ಮೇಡಮ್ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದ್ರೆ ಮೊದಲನೇ ಸಾರಿ ನಾನು ಬಂದಾಗ ಅವರ ಪ್ರೆಸೆಂಟೇಷನ್ ನೋಡಿ ನಾನು ತುಂಬಾ ಇಂಪ್ರೆಸ್ ಆಗಿದ್ದು. ಎಷ್ಟು ನಗುಮುಖ ಇದೆ, ಎಷ್ಟು ಖುಷಿ ಅನ್ಸುತ್ತೆ ಅವ್ರು ನೋಡ್ತಾ ಇದ್ರೆ. ನಾನು ಎಕ್ಸಾಂಪಲ್ ತಗೋತೀನಿ, ಲೇಡೀಸ್ ಅಂದ್ರೆ ಈ ರೀತಿ ಇರ್ಬೇಕಂತ. ಥ್ಯಾಂಕ್ ಯು ವೆರಿ ಮಚ್ ಎಲ್ರೂ ಕೂಡ. ಥ್ಯಾಂಕ್ ಯು ವೆರಿ ಮಚ್ ಸರ್. ಮಂಜುನಾಥ್ ಸರ್, ಥ್ಯಾಂಕ್ ಯು. ಓವರ್ ಟು ಯು ಸರ್. ಮಂಜುನಾಥ್ ಸರ್, ಥ್ಯಾಂಕ್ ಯು ರಾಮಮೂರ್ತಿ ಸರ್, ಥ್ಯಾಂಕ್ ಯು ವೆರಿ ಮಚ್. ಸೊ ಇವಾಗ ರಾಮಮೂರ್ತಿ ಅವರ ಎಂಟೈರ್ ಫ್ಯಾಮಿಲಿ ಪ್ರೋ ಮೋದಿ ಕೇರ್ ಮಾಡಿರುವಂತ ನಮ್ಮ ರಾಜು ಸರ್, ಆಮೇಲೆ ವಿಜಯ್ ಸರ್, ಆಕ್ಚುಲಿ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು. ಆಮೇಲೆ ರಿಯಲಿ ಹ್ಯಾಟ್ಸ್ ಆಫ್ ನಮ್ಮ ರಾಮಮೂರ್ತಿ ಅವರ ಡೆಡಿಕೇಶನ್ಗೆ. ಸೊ ಈ ತರ ಒಂದು ಹಾರ್ಡ್ ವರ್ಕಿಂಗ್ ಪರ್ಸನ್ ಸುಮಾರು ಜನ ನಮ್ಮ ಸೀನಿಯರ್ ಲೀಡರ್ಸ್ ಇದ್ದಾರೆ. ಯಾಕಂದ್ರೆ ಅವಾಗ ಈ ತರ ಒಂದು ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ಅಂತ ಹೇಳಿದ್ರೆ, ಇಷ್ಟೊಂದು ಕನ್ವೀನಿಯನ್ಸ್ ಇರಲಿಲ್ಲ. ಅವಾಗ ತುಂಬಾ ಕಷ್ಟದಲ್ಲಿ ನಮ್ಮ ಎಂಟೈರ್ ಲೀಡರ್ಶಿಪ್, ಪದೇ ಹೇಳ್ತಾ ಇರ್ತೀನಿ, ಅದನ್ನ ಯಾವತ್ತೂ ಕೂಡ ಮರಿಬಾರ್ದು. ಅದಕ್ಕೇನೆ ಇವನ್ ಪ್ರತಿದಿನ ಅದು ರಿಪೀಟ್ ಮಾಡಿದ್ರು ಕೂಡ ನನಗೆ ಆಕ್ಚುಲಿ ಬೇಜಾರಾಗಲ್ಲ. ಅವಾಗ ಆ ತರ ಸಿಚುವೇಶನ್ ಅಲ್ಲಿ ನಿಜವಾಗ್ಲೂ ಕೂಡ ಎಂಟೈರ್ ಸೀನಿಯರ್ ಲೀಡರ್ಸ್ ಅಷ್ಟು ಹಾರ್ಡ್ ವರ್ಕ್, ಹಾಗೇನೆ ಆ ತರ ಒಂದು ಬಿಲೀಫ್ ನ ಇಟ್ಕೊಂಡು ಮಾಡಿದಕ್ಕೆ ನಮ್ಮ ಮೋದಿ ಕೇರ್ ಈ ತರ ಒಂದು ಬೆಳೆಯೋದಕ್ಕೆ ಸಾಧ್ಯ ಆಯ್ತು. ಸೊ ರಿಯಲಿ ಹ್ಯಾಟ್ಸ್ ಆಫ್ ನಮ್ಮ ರಾಮಮೂರ್ತಿ ಅವರಿಗೆ. ಆಮೇಲೆ ಅವರ ಫ್ಯಾಮಿಲಿಗೂ ಕೂಡ ಮೊದಲು ಸಪೋರ್ಟ್ ಮಾಡ್ಲಿಲ್ಲ ಅಂತ ಹೇಳಿದ್ರು, ಅದನ್ನ ಅರ್ಥ ಮಾಡ್ಕೊಂಡು ಇವಾಗ ಸಪೋರ್ಟ್ ಕೊಟ್ಟು ಇವನ್ ಮಕ್ಕಳು ಕೂಡ ಇವಾಗ ಫುಲ್ ಟೈಮ್ ಮಾಡ್ತಾ ಇರೋದಕ್ಕೆ ಥ್ಯಾಂಕ್ ಯು. ನಿಮ್ಮ ಡೆಡಿಕೇಶನ್ ಅಂಡ್ ಪ್ಯಾಷನ್, ನಿಜವಾಗ್ಲೂ ನಿಮ್ಮ ಬಿಲೀಫ್ ಸಿಸ್ಟಮ್ಗೆ ಬೇರೆ ಇನ್ಯಾರು ಕೂಡ ಇಷ್ಟೊಂದು ಕನೆಕ್ಟ್ ಮಾಡೋದಕ್ಕೆ ನನಗೆ ಇನ್ಯಾರು ಕೂಡ ಸಾಧ್ಯ ಇಲ್ಲ. ರಿಯಲಿ ಹ್ಯಾಟ್ಸ್ ಆಫ್ ಸರ್. ಇವಾಗ ನಿಮ್ಮ ಜರ್ನಿ ಸ್ಟಾರ್ಟ್ ಆಗಿದೆ ಅಂತ ನಾನು ಹೇಳ್ತಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಮಂಜುನಾಥ್ ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಎಸ್, ಥ್ಯಾಂಕ್ ಯು ಸರ್ ನಿಮ್ಮ ಒಂದು ಬಿಲೀಫ್ಗೆ. ಸೊ ನೀವು ಆಲ್ರೆಡಿ ರೈತರು, ಆಲ್ರೆಡಿ ನಿಮಗೂ ಕೂಡ ಗೊತ್ತಿರುತ್ತೆ ಯಾವ ತರ ಒಂದು ಗಿಡ ಮರವಾಗಿ ಬೆಳೆದು ಆಮೇಲೆ ಫಲ ಕೊಡಬೇಕು. ಸೊ ನಿಮ್ಮ ಒಂದು 5 to 10 years ಟೈಮ್ ಆಕ್ಚುಲಿ
ರೂಟ್ಸ್ ನ ಡೆವಲಪ್ ಮಾಡೋದಕ್ಕೆ ನಿಮ್ಮನ್ನ ಡೆವಲಪ್ ಮಾಡ್ಕೊಳ್ಳೋದಕ್ಕಾಯ್ತು. ಇವಾಗ ಫಲ ಕೊಡ್ತಾ ಇದೆ. ಹಾಗೇನೆ ಈ ಒಂದು ಫಲದಿಂದ ಬೇಕಾದಷ್ಟು ತೋಟ ರೆಡಿ ಆಗ್ತಾ ಇದೆ. ಸೊ ಇದೇ ತರ ಕಂಟಿನ್ಯೂ ಮಾಡಿ. ಬೇಕಾದಷ್ಟು ಇದರಲ್ಲಿ ಮರಗಳು ಇನ್ನೂ ತುಂಬಾ ಚೆನ್ನಾಗಿ ಬೆಳೀತಾ ಇದೆ. ಸೊ ಇದೇ ನಮಗೂ ಕೂಡ ಖುಷಿ. ಈ ತರ ಒಬ್ಬ ಪರ್ಸನ್ ನಮ್ಮ ಜೊತೆ ಇರೋದು ನಮ್ಮ ಒಂದು ಸೊ ಇಷ್ಟು ಹೇಳೋದಕ್ಕೆ ತುಂಬಾ ಖುಷಿ ಆಗುತ್ತೆ. ಸೊ ಇವ್ರನ್ನ ನಿಮಗೆ ಪರಿಚಯ ಮಾಡೋದಕ್ಕೆ ನಮಗೂ ಕೂಡ ಖುಷಿ. ಸೊ ಇದುವರೆಗೂ ಅವ್ರನ್ನ ಸುಮ್ಮನೆ ಆರಾಮಾಗಿ ನೋಡ್ತಾ ಇದ್ರಿ. ಮುಂದೆ ನೋಡಿದ್ರೆ ಅವರ ಒಂದು ಡೆಡಿಕೇಶನ್, ಅವರ ಹಾರ್ಡ್ ವರ್ಕ್ ನಿಜವಾಗ್ಲೂ ಅವ್ರಿಗೆ ಏನ್ ಹೇಳ್ಬೇಕಾಗುತ್ತೆ. ಸೊ ಥ್ಯಾಂಕ್ ಯು ಇಸ್ ಅ ವೆರಿ ಸ್ಮಾಲ್ ವರ್ಡ್, ಸ್ಟಿಲ್ ರಿಯಲಿ ಹ್ಯಾಟ್ಸ್ ಆಫ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮಂಜುನಾಥ್ ಸರ್. ಒನ್ಸ್ ಅಗೇನ್ ಸರ್, ಥ್ಯಾಂಕ್ ಯು ಮಂಜುನಾಥ್ ಸರ್. ಥ್ಯಾಂಕ್ ಯು. ಸೊ ಇವತ್ತಿನ ಪ್ರೆಸೆಂಟರ್ ಅನ್ನೋದಕ್ಕಿಂತ ಎಂಟೈರ್ ಲೈಫ್ ಜರ್ನಿ ಶೇರ್ ಮಾಡೋದಕ್ಕೆ ರಾಮಮೂರ್ತಿ ಅವರಿಗೆ ಥ್ಯಾಂಕ್ ಯು ಹೇಳ್ತಾ, ನಾಳೆ ಬರ್ತಾ ಇರುವಂತ ಇನ್ನೊಬ್ರು ಲೀಡರ್ ಮೈಸೂರಿಂದ ಬರ್ತಾ ಇದ್ದಾರೆ. ನಮ್ಮ ಮೈಸೂರಿಂದ ನೀವು ಪ್ರಶಾಂತ್ ಅವ್ರನ್ನ ನೋಡಿದ್ರಿ. ಇವಾಗ ಪ್ರಶಾಂತ್ ಅವರು ಇವರ ಹೆಸರು ಆಲ್ರೆಡಿ ತಗೊಂಡಿದ್ರು. ಸೊ ಪ್ರಶಾಂತ್ ಅವರ ಒಂದು ಗರ್ಡಿಯಿಂದ ರೆಡಿ ಆಗಿರುವಂತ ಇನ್ನೊಬ್ಬ ಟೈಗರ್ ನಮ್ಮ ಪ್ರಸಾದ್ ಅವರು. ಸೊ ಸುಮಾರು ಜನ ಪ್ರಶಾಂತ್ ಅವರು ಆಮೇಲೆ ಪ್ರವೀಣ್ ಅವ್ರನ್ನ ಮಾತ್ರ ಟೈಗರ್ ಅಂತ ಹೇಳ್ತಾರೆ. ಆದ್ರೆ ಪ್ರಶಾಂತ್ ಅವರು ಬರೀ ಒಬ್ಬ ಮಾತ್ರ ಟೈಗರ್ನ ಹುಟ್ಟಾಗ್ಲಿಲ್ಲ, ಬೇಕಾದಷ್ಟು ಜನ ಟೈಗರ್ನ ಹುಟ್ಟಾಕಿದ್ದಾರೆ. ಅದರಲ್ಲಿ ಇನ್ನೊಬ್ರಿಗೂ ಟೈಗರ್ನ ಪರಿಚಯ ಮಾಡಿಸ್ತಾ ಇದ್ವಿ, ಪ್ರಸಾದ್ ಅವರು. ಓಕೆ, ಸೊ ಎಷ್ಟು ಪವರ್ಫುಲ್ ಆಗಿದ್ರು, ಹಾಗೇನೆ ನಮ್ಮ ಒಂದು ಭೇಟಿಯಲ್ಲಿ ಎಷ್ಟು ಚೆನ್ನಾಗಿ ನನಗೆ ಬಾಣಗಳು ಹೊಡೆದಿದ್ರು. ಸೊ ನಾಳೆ ಗೊತ್ತಾಗಿರುತ್ತೆ. ಓಕೆ, ಸೊ ನಾಳೆ ಮತ್ತೆ ಈ ನಮ್ಮ ಪ್ರಸಾದ್ ಅವ್ರ ಜೊತೆ ಮತ್ತೆ ಮೀಟ್ ಮಾಡೋಣ, ಸೇಮ್ ಟೈಮ್ 8:50. ಸೊ ಟಿಲ್ ದೆನ್ ಸೊ ಎಲ್ಲರಿಗೂ ಕೂಡ ಆಲ್ರೆಡಿ ಖುಷಿ, ಒಂದು ಗುಡ್ ನ್ಯೂಸ್ ಆಲ್ರೆಡಿ ಸ್ಪ್ರೆಡ್ ಆಗಿದೆ ವಾಟ್ಸ್ಆಪ್ ಅಲ್ಲಿ. ರೀಪರ್ಚೇಸ್ ಪ್ರೋಗ್ರಾಮ್ ಇವತ್ತಲ್ಲ ಎಂಡು 18 ತನಕ ಎಕ್ಸ್ಟೆಂಡ್ ಆಗಿದೆ. ಸೊ ಎಂಜಾಯ್ ಮಾಡಿ, ಆರಾಮಾಗಿ ರಾತ್ರಿ ಎಲ್ಲ ಬಿಲ್ ಮಾಡ್ಬೇಕು ಅಂತ ತಲೆ ಕೆಡಿಸ್ಕೋಬೇಡಿ. ನಿಮ್ಮ ಟೀಮ್ಗೂ ಕೂಡ ಸ್ಪ್ರೆಡ್ ಮಾಡಿ, ವಾಟ್ಸ್ಆಪ್ ಅಲ್ಲಿ ಶೇರ್ ಮಾಡಿದೀನಿ. ಸೊ ರೀಪರ್ಚೇಸ್ ಪ್ರೋಗ್ರಾಮ್ ಎಕ್ಸ್ಟೆಂಡೆಡ್ ಟಿಲ್ 18th Feb. ಸೊ ಇವನ್ ಎಕ್ಸ್ಟ್ರಾ PV ಕೂಡ ಇದೆ 18th Feb ತನಕ. ಆರಾಮಾಗಿ ಇನ್ನೂ 3 days ಆರಾಮಾಗಿ ಒಳ್ಳೆ ಬಿಸ್ನೆಸ್ ಮಾಡಿ. ಬಿಸ್ನೆಸ್ ಮಾತ್ರ ಅಲ್ಲ, ಈ ಒಂದು ಬಿಸ್ನೆಸ್ ಜೊತೆಗೆ ನಿಮ್ಮ ಒಂದು ಹಾರ್ಟ್ ನ ಈ ಒಂದು ಮೋದಿಕೇರ್ ಫ್ಯಾಮಿಲಿಗೆ ಬಿಲ್ಡ್ ಮಾಡೋದಕ್ಕೆ ಇಷ್ಟ ಹೇಳ್ತಾ ಇವತ್ತಿನ ಸೆಷನ್ ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು. ಮತ್ತೆ ನಮ್ಮ ರಾಮಮೂರ್ತಿ ಅವರ ಎಂಟೈರ್ ಫ್ಯಾಮಿಲಿಗೆ ಎಲ್ಲರಿಗೂ ಕೂಡ ಮತ್ತೆ ಗುಡ್ ನೈಟ್. ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಥ್ಯಾಂಕ್ ಯು.